ಎಲ್ಲರಿಗೂ ಶರಣಾರ್ಥಿಗಳು. ಅಂತರ್ಜಾಲ ಉಪನ್ಯಾಸ ಮಾಲಿಕೆಗೆ ಎಲ್ಲ ಸಹೃದಯರಿಗೂ ಸ್ವಾಗತ. ಇಂದಿನ ಕಾರ್ಯಕ್ರಮ 120ನೆಯ ಕಾರ್ಯಕ್ರಮ. ಈ ದಿನ ಮಾತನಾಡ್ತಾ ಇರುವಂತವರು ಡಾಕ್ಟರ್ ರುದ್ರೇಶ್ ಗಂಗಾಧರ್ ಕಿತ್ತೂರ್, ಮುದ್ದೇಬಿಹಾಳದವರು. ದಿನಾಂಕ 27/4/2022 ಪರಮ ಪೂಜ್ಯ ಶ್ರೀ ಗುರುಮಹಂತ ಸ್ವಾಮಿಗಳು, ಚಿತ್ತರ್ಗಿ ಶ್ರೀ ವಿಜಯ ಮಹಾಂತೇಶ ಸಂಸ್ಥಾನ ಮಠ ಇಳಕಲ್ ಇವರ ಆಶೀರ್ವಾದದೊಂದಿಗೆ ಹಾಗೂ ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು, ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಾವು ಈ ಉಪನ್ಯಾಸ ಮಾಲಿಕೆಯನ್ನು ಪ್ರಾರಂಭ ಮಾಡಿದ್ದೆವು. ಇಂದಿನ ಕಾರ್ಯಕ್ರಮ 120ನೇ ಕಾರ್ಯಕ್ರಮ. ಈ ಎಲ್ಲ ಹಿಂದಿನ ಕಾರ್ಯಕ್ರಮಗಳು ಅಂದ್ರೆ 119 ಕಾರ್ಯಕ್ರಮಗಳಿಗೂ ಆಗಮಿಸಿ ತಮ್ಮ ವಿದ್ವತ್ಪೂರ್ಣ ಉಪನ್ಯಾಸಗಳಿಂದ ವಚನ ಸಾಹಿತ್ಯವನ್ನ ಹಾಗೂ ನಮ್ಮ ವಚನ ಮಂದಾರ ವೇದಿಕೆಯನ್ನು ಶ್ರೀಮಂತಗೊಳಿಸಿದಂಥ ಎಲ್ಲ ವಿದ್ವಾಂಸರುಗಳಿಗೂ ಈ ಮೂಲಕ ನಾವು ಕೃತಜ್ಞತೆ ಹಾಗೂ ಧನ್ಯವಾದಗಳನ್ನ ಅರ್ಪಣೆ ಮಾಡಲಿಕ್ಕೆ ಇಚ್ಛಪಡ್ತೀವಿ. ಹಾಗೆಯೇ ಈ ಎಲ್ಲ ಕಾರ್ಯಕ್ರಮಗಳಿಗೂ ಆಗಮಿಸಿ ತಮ್ಮ ಉಪಸ್ಥಿತಿ ಪರದಿಂದ ಈ ವಚನ ಮಂದಾರ ವೇದಿಕೆಯನ್ನು ಶ್ರೀಮಂತಗೊಳಿಸಿದಂಥ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ಈ ಮೂಲಕ ಕೃತಜ್ಞತೆಗಳು ಹಾಗೂ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮವನ್ನ ಇಳಕಲ್ನ ಡಾಕ್ಟರ್ ಶ್ರೀದೇವಿ ಕರ್ಜಗಿ ಅವರು ಮಾಡಲಿದ್ದಾರೆ. ತೀರಾ ಇತ್ತೀಚೆಗೆ ಅಂದ್ರೆ ಒಂದು 3 ತಿಂಗಳ ಹಿಂದನೆ ನಮ್ಮ ಶ್ರೀಮತಿ ಶ್ರೀದೇವಿ ಕರ್ಜಗಿ ಆದಂಥವರು ತಮ್ಮ PhD ಸಂಶೋಧನೆಯನ್ನ ಮುಗಿಸಿ ಡಾಕ್ಟರ್ ಶ್ರೀದೇವಿ ಕರ್ಜಗಿ ಆಗಿದ್ದಾರೆ. ಈ ಮೂಲಕ ಅವರಿಗೆ ಅಭಿನಂದನೆಗಳನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನ ಅವರು ನಿರ್ವಹಣೆ ಮಾಡಬೇಕಾಗಿ ವಿನಂತಿ. ಧನ್ಯವಾದಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ಚಿತ್ತರಗಿ ಶ್ರೀ ವಿಜಯ ಮಹಾಂತನನ್ನ ಮನದಲ್ಲಿ ಸ್ಮರಿಸ್ತಾ, ಅಪ್ಪ ವಿಜಯ ಮಹಾಂತೇಶ ಹಾಗೂ ಶ್ರೀ ಗಳನ್ನ ಮನದಲ್ಲಿ ಸ್ಮರಿಸ್ತಾ, ಶ್ರೀ ಶಂಭು ಹಿರೇಮಠ್ ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಳಗ ವಚನ ಮಂದಾರ ವೇದಿಕೆಯ ನೇತೃತ್ವದಲ್ಲಿ 120ನೆಯ ಅಂತರ್ಜಾಲ ಉಪನ್ಯಾಸ ಮಾಲಿಕೆ ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಉಪನ್ಯಾಸಕರಾಗಿ ಶ್ರೀ ರುದ್ರೇಶ್ ಗಂಗಾಧರ್ ಕಿತ್ತೂರ್ ಇವರನ್ನ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇರುವಂತಹ ಕುಮಾರ್ ಮೊಹಮ್ಮದ್ ಯೂನಸ್ ಧಾರವಾಡ್ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ, ವಚನ ಮಂದಾರದ ಎಲ್ಲ ರೂವಾರಿಗಳನ್ನ, ಶ್ರೀ ವಿಜಯ್ ಕುಮಾರ್ ಕಮ್ಮಾರ್ ಸರ್ ಅವರನ್ನ, ಸಕ್ರಿ ಮೇಡಮ್ ಅವರನ್ನ ಎಲ್ಲರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳ ನೀನೆಂಬೆ ಕಾಣ. ರಾಮನಾಥ ದಾಸಿಮಯ್ಯನ ಈ ಒಂದು ವಚನದೊಂದಿಗೆ ಇಂದಿನ ಕಾರ್ಯಕ್ರಮವನ್ನ ಆರಂಭಿಸೋಣ. ಕಾರ್ಯಕ್ರಮವನ್ನ ವಚನ ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಈ ಒಂದು ಪ್ರಾರ್ಥನೆಯನ್ನ ನೆರವೇರಿಸಿಕೊಡುವಂತವರು ಕುಮಾರ್ ಮೊಹಮ್ಮದ್ ಯೂನಸ್ ಧಾರವಾಡ್ ಇವರಿಗೆ ವೇದಿಕೆಯನ್ನ ಅನುವು ಮಾಡಿಕೊಡ್ತಾ ಇದ್ದೇನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮನೆಯ ನೆನೆಸಿ ದಿನವ ಕಳೆಯಬೇಡ, ಕನಿಯ ಪೂಜಿಸಿ ದಿನವ ಕಳೆಯಬೇಡ. ಕ್ಷಣವಾದಡೆಯೋ ಆಗಲಿ ನಿಜದ ನೆನಹೇ ಸಾಕು, ಬೆಂಕಿಯಳುಳ್ಳ ಗುಣ ಬಿಸಿ ನೀರಲುಂಟೆ ಗುಹೇಶ್ವರ. ಎತ್ತೆತ್ತು ನೋಡಿದರೆ ಅತ್ತೆತ್ತೆ ನೀನೇ ಕಾಣಾದೇವ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕರಿಸುತ್ತಾ ನನ್ನ ಈ ಚಿಕ್ಕದಾದ ಮತ್ತು ಚೊಕ್ಕದಾದ ಈ ನನ್ನ 2 ವಚನಗಳನ್ನ ಮುಗಿಸುತ್ತೇನೆ ರೀ. ಎಲ್ಲರಿಗೂ ನನ್ನ ನಮಸ್ಕಾರ. ಅಲ್ಲಮ ಪ್ರಭುಗಳ ವಚನದೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದಂತಹ ಕುಮಾರ್ ಮೊಹಮ್ಮದ್ ಯೂನಸ್ ಧಾರವಾಡ್ ಇವರಿಗೆ ಧನ್ಯವಾದಗಳು. ಈ ಒಂದು 120ನೇ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯ ಉಪನ್ಯಾಸಕರಾಗಿ ಆಗಮಿಸಿದಂತಹ ಶ್ರೀಯುತ ರುದ್ರೇಶ್ ಗಂಗಾಧರ್ ಕಿತ್ತೂರ್ ಇವರ ಒಂದು ಕಿರುಪರಿಚಯವನ್ನ ಮಾಡಿಕೊಡುವಂತಹದ್ದು ನನ್ನ ಸೌಭಾಗ್ಯ. ಶ್ರೀಯುತ ರುದ್ರೇಶ್ ಗಂಗಾಧರ್ ಕಿತ್ತೂರ್ ಅವರು 1/7/2021 ಜನಿಸಿದರು. ಇವರು MSc ಮತ್ತು B.Ed M.Ed ಪದವೀಧರರಾಗಿದ್ದಾರೆ. ಪ್ರಸ್ತುತ
ಮುದ್ದೇಬಿಹಾಳದ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕೂಡ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಹಲವಾರು ಸಂಘ ಸಂಸ್ಥೆಗಳಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಸಂಘಟಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಹಲವಾರು ಪತ್ರಿಕೆಗಳ ಸಂಪಾದಕರಾಗಿ ಕೂಡ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಅಂತಹ ಕ್ರಿಯಾಶೀಲ ವ್ಯಕ್ತಿತ್ವದ ಶ್ರೀ ರುದ್ರೇಶ್ ಗಂಗಾಧರ್ ಕಿತ್ತೂರ್ ಅವರ ಸಾಹಿತ್ಯಿಕ ಪರಿಚಯವನ್ನ ಮಾಡಿಕೊಡೋದಾದ್ರೆ ಸುಮಾರು 40 ಲೇಖನಗಳನ್ನ ವಚನ ಸಾಹಿತ್ಯದೊಳಗ ಬರ್ದಿದ್ದಾರೆ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರ ವಚನ ಸಾಹಿತ್ಯದಲ್ಲಿ ಗಣಿತ ಶಾಸ್ತ್ರ, ವಚನ ಸಾಹಿತ್ಯದಲ್ಲಿ ಖಗೋಳ ವಿಜ್ಞಾನ, ಅಕ್ಕ ಮಹಾದೇವಿಯ ವೈಜ್ಞಾನಿಕ ವಿಚಾರಧಾರೆಗಳು, ಹಾಗೂ ಹಲವಾರು ಶೈಕ್ಷಣಿಕ ಲೇಖನಗಳನ್ನ ಬರೆದಿದ್ದಾರೆ. ಅನಂತದಡಿಗೆ ಅಂತಹ ಒಂದು ಶೈಕ್ಷಣಿಕ ಲೇಖನ ಆಗಿರಬಹುದು, ಅಥವಾ ಗಣಿತದಲ್ಲಿ ಪೈ ಪಾದಯಾತ್ರೆ ಅನ್ನುವಂತಹ ಲೇಖನ ಆಗಿರಬಹುದು. ಇವುಗಳನ್ನಲ್ಲದೆ ಸಂಕೀರ್ಣವಾದಂತಹ ಸಾಕಷ್ಟು ಲೇಖನಗಳನ್ನು ರಚನೆ ಮಾಡಿದ್ದಾರೆ. ದೆವ್ವ, ಸತ್ಯ ಮತ್ತು ಮಿಥ್ಯ ಅನ್ನುವಂತಹ ಲೇಖನಗಳು. ಹೀಗೆ ಉದಾಹರಿಸ್ತಾ ಹೋದ್ರೆ ಸಾಕಷ್ಟು ಲೇಖನಗಳನ್ನ ಬರೆದಿದ್ದಾರೆ. ಇಂತಹ ಕ್ರಿಯಾಶೀಲ ವ್ಯಕ್ತಿತ್ವದ ಸೃಜನಶೀಲ ಬರಹಗಾರರಿಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಅರಿಸಿಕೊಂಡು ಬಂದಿದಾವ. ಅಂತಹ ಪ್ರಶಸ್ತಿಗಳಲ್ಲಿ ಪ್ರಮುಖವಾದದನ್ನ ಇಲ್ಲಿ ಉಲ್ಲೇಖಿಸಲೇಬೇಕಾಗತ್ತೆ. ಅಂತಹ ಪ್ರಶಸ್ತಿಗಳು ಅಂದ್ರೆ ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶನ ಕರುಣೆಯಿಂದ ಬಸವಗುರು ಕಾರುಣ್ಯ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ಹಾಗೆ ಬಸವನ ಭಾಗೇವಾಡಿಯ ಬಸವಭೂಷಣ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ಹಾಗೆ ಬಸವ ಸಮಿತಿ ಬೆಂಗಳೂರು ಇವರು ಕೂಡ ಮಾಡುವಂತಹ ಬಸವಿ ಶ್ರೀ ಪ್ರಶಸ್ತಿ ಕೂಡ ಲಭಿಸಿವೆ. ಹೀಗೆ ಇನ್ನೂ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾದಂತಹ ರುದ್ರೇಶ್ ಗಂಗಾಧರ್ ಕಿತ್ತೂರ್ ಅವರಿಗೆ ಮತ್ತೊಮ್ಮೆ ವಚನ ಮಂದಾರ ವೇದಿಕೆ ಹಾಗೂ ಶಂಭು ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ವತಿಯಿಂದ ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಈ ಒಂದು ಉಪನ್ಯಾಸಕ್ಕೆ ಅವ್ರಿಗೆ ಅಣಿಯನ್ನ ಮಾಡ್ಕೊಡ್ತಾ ಇದ್ದೇನೆ. ಇಂದಿನ 120ನೇ ಉಪನ್ಯಾಸ ಮಾಲಿಕೆಯ ವಿಷಯ ಅಂಗಲಿಂಗಗಳ ಸಂಬಂಧಗಳ ಸಂಕೀಲಗಳು ಅನ್ನುವಂತಹ ವಿಷಯ. ಈ ಒಂದು ವಿಷಯದ ಮೇಲೆ ಶ್ರೀಯುತ ರುದ್ರೇಶ್ ಕಿತ್ತೂರ್ ಅವರು ಉಪನ್ಯಾಸವನ್ನ ನೀಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸ್ಕೊಳ್ತಾ ಅವರಿಗೆ ವೇದಿಕೆಯನ್ನ ಅನುವು ಮಾಡ್ಕೊಡ್ತಾ ಇದ್ದೇನೆ. ಸರ್, ಶ್ರೀ ರುದ್ರೇಶ್ ಸರ್. ರೆಡಿ ಆಗ್ತಾ ಇದ್ದಾರೆ. ಸರಿ ಸರ್. ಓಕೆ, ಈಗ ನಂದು ಲ್ಯಾಪ್ಟಾಪ್ ಇಂದ ಜಾಯ್ನ್ ಆಗ್ತಾ ಇಲ್ಲ, ನಾನು ಮೊಬೈಲ್ ಇಂದ ಜಾಯ್ನ್ ಆಗ್ತಾ ಇದ್ದೀನಿ. ಓಕೆ ಮಾಡಿ. ಕೇಳ್ತಾ ಇದೆಯಾ ಹೇಳಿ. ಮೊಬೈಲ್ ಹಿಂಗ್ ಅಡ್ಡ ಇಡಿ ಸರ್, ಅಡ್ಡ ಇಡಿ. ಈಗ ರೈಟ್. ಓಕೆ. ಶ್ರೀ ಗುರು ಬಸವಲಿಂಗಾಯ ನಮಃ. ವಚನ ಮಂದಾರ ವೇದಿಕೆಯ ಸಂಚಾಲಕರಾಗಿರುವಂತಹ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರು ಹಾಗೂ ಈ ಒಂದು ವೇದಿಕೆಯಲ್ಲಿ ಪಾಲ್ಗೊಂಡಿರುವಂತ ಎಲ್ಲ ಶರಣ ತಂದೆ ತಾಯಿಗಳ ಪವಿತ್ರಾತ್ಮಕ್ಕೆ ಶರಣಾರ್ಥಿಗಳು. ಈಗಾಗಲೇ ಹಲವಾರು ಸಂಚಿಕೆಗಳಿಂದ ಬಸವಾದಿ ಶರಣರ ವಚನಗಳಲ್ಲಿ ಅಡಗಿರುವಂತಹ ಅನೇಕ ವಿಚಾರಗಳನ್ನು ಕುರಿತಾಗಿ ಈ ವೇದಿಕೆ ಒಳಗಡೆ ಸಾಕಷ್ಟು ಚರ್ಚೆಗಳು, ಹೊಸ ಸಂಶೋಧನೆಗಳು ಜರುಗಿದ್ದವು. ಇಲ್ಲಿ ಈ ವೇದಿಕೆಯ ಒಂದು ವಿಶೇಷತೆಯನ್ನು ನಾವು ಗಮನಿಸಿದರೆ ಹಲವಾರು ದೇಶ ವಿದೇಶಗಳ ಅನುಭಾವಿಗಳು ಹಲವಾರು ಹೊಸ ವಿಷಯಗಳ ಕುರಿತಾಗಿ ಈ ವೇದಿಕೆಯಲ್ಲಿ ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಬೆಳಕುಗಳನ್ನ ವಿಜಯಕುಮಾರ್ ಅವರು ಚೆಲ್ಲಿದ್ದಾರೆ. ಇವತ್ತು ನನಗೆ ಬಸವಾದಿ ಶರಣರ ವಚನಗಳಲ್ಲಿರುವಂತಹ ಸಕಿಲಗಳ ಬಗ್ಗೆ ಮಾತಾಡೋದಕ್ಕೆ ಅವರು ಕೇಳಿಕೊಂಡಾಗ, ಸಕಿಲಗಳು ಅನ್ನುವಂಥದ್ದು ವಚನಗಳಲ್ಲಿ ವಚನೇತರ ಸಾಹಿತ್ಯದ ಅದು ಒಂದು ಪ್ರಕಾರ. ಪ್ರಮುಖವಾಗಿ ಸಖೀಲ ಅಂತನ್ನುವಂಥ ಶಬ್ದದ ಅರ್ಥ ಅಂತಂದ್ರೆ
ಅಲ್ಲಿ ಕೀಲು ಅಂತ ಬರ್ತದೆ. ಕೀಲು ಅಂತಂದ್ರೆ ಎರಡು ಬಿಡಿ ಭಾಗಗಳನ್ನ ಜೋಡಿಸುವಂತ ಒಂದು ಅಥವಾ ಸಂಬಂಧಪಡಿಸುವಂತ ಒಂದು ಪದ. ಇಲ್ಲಿ ಎರಡು ಬಿಡಿ ಭಾಗಗಳನ್ನ ಜೋಡಿಸುವಂತಹದ್ದು ಅಂದಾಗ ಎರಡು ಬಿಡಿ ಭಾಗಗಳು ಯಾವುವು? ಬಸವಾದಿ ಶರಣರ ಸಮಗ್ರ ವಚನಗಳನ್ನು ನಾವು ಅಧ್ಯಯನ ಮಾಡಿದಾಗ ಆ ವಚನಗಳಲ್ಲಿ ಈ ಸಖೀಲಗಳಿಗೆ ಸಂಬಂಧಪಟ್ಟಂತಹ ವಚನಗಳನ್ನು ನಾವು ನೋಡ್ತೀವಿ. ಆ ಎರಡು ಬಿಡಿ ಭಾಗಗಳು ಅಂದ್ರೆ ಒಂದು ಅಂಗ, ಒಂದು ಲಿಂಗ. ಅಂಗ ಮತ್ತು ಲಿಂಗಗಳನ್ನ ನಾವು ಸರಿಯಾಗಿ ಅರ್ಥೈಸ್ಕೊಂಡು ಅವೆರಡರ ಮಧ್ಯದಲ್ಲಿ ಏನಾದ್ರೂ ಸಂಬಂಧ ಇದೆಯಾ, ಆ ಸಂಬಂಧವಿರುವುದಾದ್ರೆ ಯಾವ ರೀತಿ ಇದೆ ಅನ್ನೋದನ್ನ ವಚನಕಾರರು ತಮ್ಮ ಅನೇಕ ವಚನೇತರ ಸಾಹಿತ್ಯದೊಳಗಡೆ ಈ ಕುರಿತಾಗಿ ಸಾಕಷ್ಟು ನಮಗೆ ಸವಿಸ್ತಾರವಾದಂತ ಮಾಹಿತಿಯನ್ನ ಕೊಡಮಾಡ್ತಾರೆ. ಪ್ರಮುಖವಾಗಿ ಸಖಿಲಗಳಲ್ಲಿ 3 ರೀತಿಯಾದಂತಹ ಸಖಿಲಗಳು, ಷಡ್ವಿಧ ಸಖಿಲಗಳು. ಸರ್ PPT ಶೇರ್ ಮಾಡ್ಲಾ? ಇನ್ನು ಬೇಡ ಸರ್, ಇನ್ನು ಬೇಡ, ಏನು ಬೇಡ. ಮಾಡಿ ಸರ್ ಪ್ಲೇನ್. ಹಾಗೇನೆ ಅಷ್ಟವಿಧ ಸಖಿಲಗಳು, 36 ವಿಧದ ಸಖಿಲಗಳು, 216 ವಿಧದ ಸಖಿಲಗಳು, 108 ವಿಧದ ಸಖಿಲಗಳು, ಹೀಗೆ ವಿವಿಧ ರೀತಿಯಾದಂತಹ ಸಖಿಲಗಳ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ. ಈ ಸಖಿಲಗಳಲ್ಲಿ ಇರುವಂತಹ ಸಂಬಂಧಗಳನ್ನ ಅಂಗಕ್ಕೆ ಮತ್ತು ಲಿಂಗಕ್ಕೆ ಅವರು ಜೋಡಿಸ್ತಾ ಹೋಗ್ತಾರೆ. ಈ ಬಹಳಷ್ಟು ಸೂಕ್ಷ್ಮವಾಗಿರುವಂತಹ ವಿಷಯ. ಇಲ್ಲಿ ನಾವು ಅಂಗ ಮತ್ತು ಲಿಂಗ ಅನ್ನುವಂಥದ್ದನ್ನ ಕೇವಲ ಭೌತಿಕವಾಗಿ ನಾವು ಅದನ್ನ ಅರ್ಥೈಸ್ಕೊಂಡ್ರೆ ವಚನಕಾರರ ಈ ಸಖಿಲಗಳು ನಮಗೆ ಅರ್ಥ ಆಗುವುದಿಲ್ಲ. ಹಾಗಾಗಿ ಈ ಸಖಿಲಗಳನ್ನ ಪ್ರಾರಂಭಿಕವಾಗಿ ನಾವು ಅರ್ಥೈಸ್ಕೋಬೇಕಾಗಿತ್ತು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಸಖಿಲಗಳ ಕುರಿತಾಗಿ ಇರುವಂತಹ ಪದಗಳನ್ನ ನಾವು ನೋಡ್ತಾ ಹೋಗ್ಬೇಕು. ಇಲ್ಲಿ ಬರುವಂತಹ ಪದಗಳು ಅಂಗಕ್ಕೆ ಸಂಬಂಧಪಟ್ಟಂಗೆ ಹಾಗೂ ಲಿಂಗಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ನಾವು ಸರಿಯಾಗಿ ಅರ್ಥೈಸ್ಕೊಳ್ಬೇಕಾಗ್ತದೆ. ಹಾಗಾದ್ರೆ ಅಂಗ ಅಂದ್ರೇನು, ಲಿಂಗ ಅಂದ್ರೇನು? ಈ ಅಂಗ ಮತ್ತು ಲಿಂಗಕ್ಕೆ ಇರುವಂತಹ ಸಂಬಂಧಗಳೇ ಸಖಿಲಗಳು. ಅಂಗಗಳು ನಾವು ಪ್ರಾರಂಭದಲ್ಲಿ ಭೌತಿಕವಾಗಿ ನೋಡ್ತಾ ಇರುವಂತಹದ್ದನ್ನ ಒಂದೇ ಅಂಗ ಇಲ್ಲ. ಶರಣರ ದೃಷ್ಟಿಯೊಳಗ 3 ರೀತಿಯಾದಂತಹ ಅಂಗಗಳನ್ನ ಪ್ರತಿಯೊಬ್ಬ ವ್ಯಕ್ತಿ ತಾಳಿರ್ತಾನೆ. ಆ 3 ಅಂಗಗಳು ಯಾವುವು ಅಂತಂದ್ರೆ ಸ್ಥೂಲ, ಸೂಕ್ಷ್ಮ, ಕಾರಣ ಅನ್ನುವಂಥ 3 ಅಂಗಗಳನ್ನ ಪ್ರತಿಯೊಬ್ಬ ವ್ಯಕ್ತಿ ತಾಳಿರೋದ್ರ ಜೊತೆಗೇನೆ ಆ 3 ಅಂಗಗಳಿಗೆ 3 ಲಿಂಗಗಳನ್ನ ಶರಣರು ಸಂಬಂಧೀಕರಿಸ್ತಾ ಹೋಗ್ತಾರೆ. ಆ 3 ಲಿಂಗಗಳು ಆ ಅಂಗಗಳಿಗೆ ಯಾವ ರೀತಿಯಾಗಿ ಸಂಬಂಧ ಹೊಂದಿದವು? 3 ಲಿಂಗಗಳು ಅದು ಇಷ್ಟ, ಪ್ರಾಣ, ಭಾವ ಅಂತ ಹೇಳಿ. ಸ್ಥೂಲ ಶರೀರಕ್ಕೆ ಇಷ್ಟಲಿಂಗವನ್ನ, ಸೂಕ್ಷ್ಮ ಶರೀರಕ್ಕೆ ಪ್ರಾಣಲಿಂಗವನ್ನ, ಕಾರಣ ಶರೀರಕ್ಕೆ ಭಾವಲಿಂಗವನ್ನ ಸಮೀಕರಿಸ್ತಾರೆ. ಇದು ಸಖಿಲಗಳಲ್ಲಿ ಮೊದಲನೆಯ ಸಖಿಲ. ಇದು ಪ್ರಾರಂಭದಲ್ಲಿ ಹೇಳಿದೆವು, ಸಖಿಲ ಅಂತಂದ್ರೆ ಅಂಗ ಮತ್ತು ಲಿಂಗಗಳನ್ನ ಬೆಸೆಯುವಂತ ಕೊಂಡಿಗಳು. ಇಲ್ಲಿ 3 ರೀತಿಯಾದಂತ ಅಂಗಗಳು, ಹಾಗೆ 3 ರೀತಿಯಾದಂತಹ ಲಿಂಗಗಳು. ಈ ಅಂಗಗಳು ಯಾವ್ಯಾವ ಅಂಗಕ್ಕೆ ಯಾವ್ಯಾವ ಲಿಂಗಗಳು ಅನ್ನುವಂಥದ್ದನ್ನ ಅರ್ಥೈಸ್ತಾ ಹೋಗ್ತೀವಲ್ಲ ನಾವು. ಈಗ ಸ್ಥೂಲ ಶರೀರಕ್ಕೆ ನಾವು ಹೊರಗಡೆಯಿಂದ ನಾವು ಲಿಂಗವನ್ನು ಅರ್ಥೈಸ್ಕೊಳ್ಳುವಂಥದ್ದು ಅಂದ್ರೆ ಇಷ್ಟಲಿಂಗವನ್ನು. ಸಾಮಾನ್ಯವಾಗಿ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರದ ಬಗ್ಗೆ ನಾವು ಚಿಂತನೆಯನ್ನ ಮಾಡ್ತಾ ಇಲ್ಲ. ಆ ಕಾರಣಕ್ಕಾಗಿ ನಮಗೆ ಪ್ರಾಣಲಿಂಗ ಮತ್ತು ಭಾವಲಿಂಗದ ಬಗ್ಗೆ ಒಲವು ಕಡಿಮೆ ಆದ ಕಾರಣವಾಗಿ ಕೇವಲ ಇಲ್ಲಿವರೆಗೆ ನಾವು ಬರೀ ಇಷ್ಟಲಿಂಗದ ಬಗ್ಗೆನೆ ಹೆಚ್ಚು ಹೆಚ್ಚು ಅಧ್ಯಯನಕ್ಕೆ ಒಳಪಡಿಸ್ತಾ ಅದ್ರ ಬಗ್ಗೆನೆ ಇಷ್ಟಲಿಂಗದ ಬಗ್ಗೆನೆ ಈ ಬಸವಾದಿ ಶರಣರ ವಿಚಾರಧಾರೆಗಳು ಇಷ್ಟಕ್ಕೆ ಸೀಮಿತ ಆಗಿದ್ದಾವು ಅನ್ನುವಂತ ತಪ್ಪು ಭಾವನೆಗೆ ನಾವು ಬಂದು ನಿಂತಿದ್ದೇವೆ. ಈ ಸಖಿಲಗಳನ್ನ ಅಧ್ಯಯನ ಮಾಡಿದಾಗ ನಮ್ಗೆ ಅನಿಸ್ತದೆ
ಹಾಗೆ ಸೂಕ್ಷ್ಮ ಶರೀರದಲ್ಲಿ ಮತ್ತು ಕಾರಣ ಶರೀರದಲ್ಲಿ ಈ ಲಿಂಗದ ಸಂಬಂಧಕ್ಕೆ ಪಟ್ಟಂತಹ ಅಂಗಗಳು ಯಾವ್ಯಾವ ಇದಾವು, ಅವುಗಳ ಪರಿಣಾಮ ಏನು. ಈಗ ನಾವೆಲ್ಲ ಸಾಮಾನ್ಯವಾಗಿ ಮಾತಾಡ್ತೀವಿ, ಇಷ್ಟಲಿಂಗವನ್ನ ಪೂಜೆ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಒಂದು ರೀತಿಯಾದಂತಹ ಬೆಳಕು, ಬಯಲು ಇದನ್ನ ಅನುಭವಿಸ್ತದಲ್ಲ, ಈ ಅನುಭವಿಸುವಂತಹದ್ದು ಅದು ಸ್ಥೂಲ ಶರೀರ ಅಲ್ಲ. ಇದನ್ನ ಅನುಭವಿಸುವಂತಹದ್ದು ಯಾವುದಪ್ಪ ಅಂತಂದ್ರೆ ಅದು ಸೂಕ್ಷ್ಮ ಮತ್ತು ಕಾರಣ ಶರೀರ. ಆ ಕಾರಣಕ್ಕಾಗಿ ನಾವು ಎಲ್ಲಿ ಗೊಂದಲಕ್ಕೂ ಈಡಾಗ್ತೀವ ಅಂದ್ರೆ ಸ್ಥೂಲ ಶರೀರಕ್ಕೇ ಇಷ್ಟಲಿಂಗದ ಅನುಭವ ಉಂಟಾಗ್ತದ ಅನ್ನುವಂತಹ ಭಾವಕ್ಕೆ ಬರ್ತೇವೆ. ಈ ತಪ್ಪು ತಿಳುವಳಿಕೆಯನ್ನ ಹೊಡೆದೊಡಸ್ಕೋಸ್ಕರವಾಗಿನೇ ಬಸವಾದಿ ಶರಣರು ಈ ಸಖಿಲಗಳನ್ನ ಕೊಟ್ರು. ಹಾಗಾದ್ರೆ ಯಾವ್ಯಾವ ಶರೀರಕ್ಕೆ ಯಾವ್ಯಾವ ತತ್ವಗಳು ಸಂಬಂಧ ಅದಾವು ಅನ್ನೋದನ್ನ ಹೇಳ್ತಾರೆ. ಸ್ವಲ್ಪ ಇದು ವಿಷಯ ಹೊಸದಂತ ಅನಿಸ್ಬಹುದು, ಆದ್ರೆ ಇದು ಅವಶ್ಯಕತೆ ಇದೆ. ಪ್ರತಿಯೊಬ್ಬ ಲಿಂಗಾಯತರು ಇದನ್ನ ಅರ್ಥೈಸ್ಕೊಳ್ಬೇಕು. ಯಾಕಂತಂದ್ರೆ ಇಲ್ಲಿ ನಾವು ಸಂಬಂಧಗಳನ್ನ ಅರ್ಥ ಮಾಡ್ಕೊಳ್ಳಾರ್ದನೆ ನಾವು ಎಷ್ಟೇ ವಚನಗಳನ್ನ ಅಧ್ಯಯನ ಮಾಡ್ಕೋತೀವಿ, ವಚನಗಳ ಮೂಲಕವಾಗಿ ಶರಣರ ತಿಳ್ಕೊತೀವಿ ಅಂದ್ರೆ ಸಾಧ್ಯ ಆಗೋದಿಲ್ಲ. ವಚನೇತರ ಸಾಹಿತ್ಯದ ಮೂಲಕನೂ ಶರಣರನ್ನ ಅರಿತುಕೊಳ್ಳುವಂತ ಪ್ರಯತ್ನ ನಾವು ಮಾಡಬೇಕು. ಯಾಕಂದ್ರೆ ವಚನೇತರ ಸಾಹಿತ್ಯ ಸಾಧಕನಿಗೆ ಸಮಗ್ರವಾದಂತಹ ಮಾರ್ಗದರ್ಶನ ಕೊಡುವಂತ ಎಲ್ಲ ಅಂಶಗಳನ್ನು ಒಳಗೊಂಡಿರ್ತೈತಿ. ಈಗ ಒಂದು ವಚನ ಒಂದು ಸಂದರ್ಭದಲ್ಲಿ ಅದು ಒಂದು ಅರಳಿದ ಹೂ ಇದ್ದಾಗ ಅಷ್ಟೇ. ಆ ಒಂದು ಹೂವಿನಿಂದ ಸಮಗ್ರವಾಗಿ ಉದ್ಯಾನವನವನ್ನ ನಾವು ಅಳತೆ ಮಾಡ್ಕೊಳ್ಳೋಕೆ ಆಗಲ್ಲ. ಹಾಗಾಗಿ ಬಿಡಿ ಬಿಡಿಯಾಗಿರುವಂತಹ ವಚನಗಳನ್ನ ಓದುವಂತದ್ದು ಒಂದು ಕ್ರಮ ಆದ್ರೆ, ಈ ವಚನೇತರ ಸಾಹಿತ್ಯ ಏನದಲ್ಲ ಆ ವಚನಗಳನ್ನ ಅರ್ಥೈಸ್ಕೊಳ್ಳೋದಕ್ಕಿರುವಂತ ಒಂದು ಪ್ಲಾಟ್ಫಾರ್ಮ್ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ನಾವು ಕರ್ಣಹಾಸಿಗೆಯನ್ನ ಓದಲಾರ್ದನೆ ಚನ್ನಬಸವಣ್ಣವ್ರು ನಮ್ಗೆ ಅರ್ಥ ಆಗುದಿಲ್ಲ. ಪದಮಂತ್ರ ಗೋಪ್ಯ, ಹಿರಿಯ ಪದಮಂತ್ರ ಗೋಪ್ಯ ಇಂತಹ ಒಂದು ಸಂಕೀರ್ಣವಾಗಿರುವಂತ ಮತ್ತು ಸಮಗ್ರವಾಗಿರುವಂತಹ ಆನುಭಾವಿಕ ವಿಷಯಗಳನ್ನ ಓದಲಾರ್ದೆ ನಮ್ಮ ಅಲ್ಲಮ ಪ್ರಭುಗಳು ಅರ್ಥ ಆಗುದಿಲ್ಲ. ಆ ಕಾರಣಕ್ಕಾಗಿ ನಾವು ಇಲ್ಲಿವರೆಗೆ ವಚನ ಸಾಹಿತ್ಯಕ್ಕೆ ಎಷ್ಟು ಅಧ್ಯಯನಕ್ಕೆ ಒಲವನ್ನು ತೋರಿಸಿದ್ದೇವೆ, ಅಂತ ಒಲವನ್ನು ನಾವು ವಚನೇತರ ಸಾಹಿತ್ಯಕ್ಕೂ ತೋರಿಸ್ಬೇಕಾಗ್ತದೆ. ಈ ವಚನೇತರ ಸಾಹಿತ್ಯದ ಕಡೆ ನಾವು ಗಮನ ಹರಿಸದೇ ಇರೋದ್ರಿಂದ ವಚನಕಾರರ ನಿಜ ಆಶಯ, ನಿಜವಾದಂತ ಕಾರ್ಯ ಏನಿತ್ತಲ್ಲ ಅದು ತಲುಪದೆ ಹೋಗಿರುವಂತದ್ದು. ಹಾಗಾಗಿ ಇಲ್ಲಿ 3 ಅಂಗಗಳನ್ನ ಹೇಳಿ ಆ 3 ಅಂಗಗಳಲ್ಲಿರುವಂತ ತತ್ವಗಳು ಯಾವುವು, ಆ 3 ತತ್ವಗಳಿಗೆ ಅನುಗುಣವಾಗಿರುವಂತಹ ಲಿಂಗಗಳು ಯಾವುವು ಅಂತ ಹೇಳಿ ಪ್ರಥಮವಾಗಿರುವಂತಹ 3 ವಿಧದ ಸಖಿಲಗಳ ಬಗ್ಗೆ ಹೇಳ್ತಾರೆ. ಇಲ್ಲಿ ಯಾವುದೇ ರೀತಿಯಾದಂತಹ ವಚನಕಾರರು ಇದನ್ನ ಸಖಿಲದ ಡೆಫಿನೇಷನ್ ಕೊಡ್ತಾ ಇಲ್ಲ. ಬರೆದಿರ್ಬೋದು, ಅಂತ ವಚನಗಳು ನಮಗೆ ಈಗ ಲಭ್ಯ ಆಗಿಲ್ಲ. ಚನ್ನಬಸವಣ್ಣವರ ವಚನ ಆಗಿರ್ಬೋದು, ಅಲ್ಲಮ ಪ್ರಭುಗಳಾಗಿರ್ಬೋದು, ಅಕ್ಕಮಾದೇವಿ ಆಗಿರ್ಬೋದು, ಇನ್ನು ಬೇರೆ ಬೇರೆ ವಚನಕಾರರು ಇತ್ತೀಚೆಗೆ ಬಂದ್ರೆ 15-16 ಶತಮಾನದಾಗ ಬಂದ್ರೆ ಷಣ್ಮುಖ ಶಿವಯೋಗಿಗಳು ಮತ್ತು ತೋಂಟದ ಸಿದ್ದಲಿಂಗೇಶ್ವರರು ಸಖಿಲಗಳ ಕುರಿತಾಗಿ ಅನೇಕ ವಚನಗಳನ್ನ ರಚನೆ ಮಾಡಿದ್ದಾರೆ. ವಚನಗಳು ಕೇವಲ 5 ಸಾಲಿನಿಂದ ಹಿಡಿದು 50, 108, 216 ಸಾಲಿನ ವಚನಗಳನ್ನು ಬರ್ತವೆ. ಹಾಗಾಗಿ ಈ ಎಲ್ಲಾ ವಚನಗಳು, ಸಖಿಲದ ವಚನಗಳು ನಮ್ಗೆ ಅರ್ಥ ಆಗ್ಬೇಕಂದ್ರೆ ಸಖಿಲದ ತಾತ್ವಿಕ ಪದಗಳ ಬಗ್ಗೆ ನಮ್ಗೆ ಅರಿವಿರ್ಬೇಕಾಗ್ತದೆ. ತಾತ್ವಿಕ ಪದಗಳನ್ನು ನಾವು ಅರ್ಥ ಮಾಡ್ಕೊಳ್ಳಾರ್ದ್ರೆ ಈ ವಚನಗಳು ನಮಗೆ ಸಖಿಲಗಳು ಅರ್ಥ ಆಗೋದಿಲ್ಲ. ಹಾಗಾಗಿ ಈ ತಾತ್ವಿಕ ಪದಗಳನ್ನ ತಿಳ್ಕೊಳ್ಬೇಕು ಅಂತಂದ್ರೆ ನಾವು ಮತ್ತೆ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ವಿಷಯಗಳು, ವಾಯುಗಳು, ಅಂತಃಕರಣಗಳು ಇವುಗಳ ಬಗ್ಗೆ ಅರ್ಥ ಮಾಡ್ಕೋಬೇಕಾಗ್ತದೆ. ಇವುಗಳನ್ನ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಮತ್ತೆ ಕರ್ಣಹಾಸಿಗೆಗೆ ಹೋಗ್ಬೇಕಾಗ್ತದೆ. ಕರ್ಣಹಾಸಿಗೆಯೊಳಗೆ ಇವನ್ನ ಅರ್ಥ ಮಾಡ್ಕೋಬೇಕಾಗಿತ್ತಪ್ಪ ಅಂತಂದ್ರೆ ಸೃಷ್ಟಿಯ ಉಗಮದಿಂದನೇ ಪ್ರಾರಂಭ ಮಾಡ್ಕೋಬೇಕು. ಹಾಗಾಗಿ ಈ ಸಖಿಲಗಳು ಅನ್ನುವಂಥದ್ದು ಇವತ್ತೊಂದು ದಿವಸ ನಾನು ಹೇಳಿ ಮುಗಿಸ್ಬಿಡ್ತೀನಿ, ನೀವೆಲ್ಲರಿಗೂ ಅದು ಅರ್ಥ ಆಗ್ತದೆ ಅನ್ನುವಂಥದ್ದು ನಿರೀಕ್ಷೆ ಇಟ್ಕೊಳ್ಳೋದು ತಪ್ಪು. ಯಾಕಂತಂದ್ರೆ ಇದು ಸೃಷ್ಟಿಯ ಉಗಮದಿಂದನೇ ಪ್ರಾರಂಭವಾಗಿರುವಂತಹ ತತ್ವಗಳು ಅಂಗದೊಳಗೆ ಯಾವ ರೀತಿಯಾಗಿ ಆವರಿಸಿಕೊಂಡವು ಅನ್ನೋದನ್ನ ತಿಳಿಸುವಂಥದ್ದೇ ಸಖಿಲದ ಮುಖ್ಯ ಉದ್ದೇಶ. ಹಾಗಾಗಿ ಈ ಓಂಕಾರ ಪ್ರಣವದ ಉತ್ಪತ್ತಿ ಏನು ಹೇಳ್ತೈತಲ್ಲ ಕರ್ಣಹಾಸಿಗೆ ಅಲ್ಲಿಂದ ಪ್ರಾರಂಭ ಆಗ್ತದೆ. ಸಖಿಲಗಳ ಪ್ರಾರಂಭ ಇರೋದು ಪ್ರಣವದ ಉತ್ಪತ್ತಿಯಿಂದ ಪ್ರಾರಂಭ ಆಗ್ತದೆ. ಹಾಗಾಗಿ ಪ್ರಣವದ ಉತ್ಪತ್ತಿಯನ್ನ ನಾವು ಅಧ್ಯಯನ ಮಾಡಬೇಕಾಗಿತ್ತಪ್ಪ ಅಂದ್ರೆ ಈ ಸೃಷ್ಟಿ ಹೇಗೆ ಹುಟ್ಟಿತು ಅನ್ನೋದು ಕುರಿತಾಗಿ ಶರಣರ ವಿಚಾರಗಳೇನದಾವಲ್ಲ
ಮೂಲ ಏನು ಇದ್ದಿದ್ದಿಲ್ಲ, ಬಯಲಿತ್ತು, ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಯ್ತಯ್ಯ, ನಿಮ್ಮ ನಂಬಿದವರು ಮುನ್ನವೇ ಬಯಲಾದರು, ನಾನಿಮ್ಮ ನಂಬಿ ಬಯಲಾದಿ ಗುಹೇಶ್ವರ ಅಂತ ಏನು ಅಲ್ಲಂ ಪ್ರಭುಗಳು ಹೇಳ್ತಾರಲ್ಲ, ಹಾಗೆ ಹೇಳ್ಬೇಕಾದಾಗ ಈ ಸೃಷ್ಟಿ ಏನು ಹುಟ್ಕೊಳ್ತಲ್ಲ, ಅದು ಪ್ರಣವದಿಂದ, ಅದೇನು ಬಿಗ್ ಬ್ಯಾಂಗ್ ಥಿಯರಿಯಿಂದ ನಾವು ಹೇಳ್ತೀವಲ್ಲ, ಈ ಬಿಗ್ ಬ್ಯಾಂಗ್ ಥಿಯರಿ ಸುಮಾರು 13.5 ಬಿಲಿಯನ್ ವರ್ಷಗಳಿಂದ ಉಂಟಾಗಿರುವಂತಹ ಈ ಸೃಷ್ಟಿ ಏನಿದೆಲ್ಲ, ಅವಾಗ ಸ್ಫೋಟಗೊಂಡು ಹೊರಹೊಮ್ಮಿರುವಂತ ಆ ನಾದವನ್ನ ಪ್ರಣವ ಅಂತ ಕರಿತೇವೆ. ಇವತ್ತಿಗೂ ಸಹ ಅದನ್ನ ನಾವು ಖಗೋಳದೊಳಗಡೆ ಆ ನಾದವನ್ನ ಕೇಳ್ತೀವಿ. ಇಸ್ರೋ ವಿಜ್ಞಾನಿಗಳು ಆ ನಾದದ ಕುರಿತಾಗಿ ರೆಕಾರ್ಡಿಂಗ್ ಮಾಡಿರುವಂತದನ್ನ ಯೂಟ್ಯೂಬ್ನಾಗ ತಾವೆಲ್ಲ ಕೇಳ್ಕೋಬಹುದು. ಅದ್ರದ್ದು ಹಮ್ಮಿಂಗ್ ಸೌಂಡ್ ಯಾವ ರೀತಿ ಇದೆಪ್ಪ ಅಂತಂದ್ರೆ, ಇವತ್ತು ನಾವೇನು ಓಂಕಾರವನ್ನ ಉಚ್ಚರಿಸಿದಾಗ ಏನು ಬರುತ್ತಲ್ಲ ಅದೇ ಇದೆ. ಹಾಗಾಗಿ ಈ ಪ್ರಣವದ ಉತ್ಪತ್ತಿಯ ಕುರಿತಾಗಿ ನಮ್ಮ ವಚನಕಾರರು ಬರೆದಿರುವಂತಹ ಅನೇಕ ವಚನಗಳು ಅವೆಲ್ಲವೂ ಸಹ ನಾಸಾ ವಿಜ್ಞಾನಿಗಳು ಸಂಗ್ರಹಿಸಿರುವಂತಹ ಆ ಸೌಂಡ್ ಏನ್ ರೆಕಾರ್ಡಿಂಗ್ ಮಾಡಿದಾರಲ್ಲ, ಅದು ಮ್ಯಾಚ್ ಆಗ್ತೈತಪ್ಪ ಅಂದ್ರ ಪ್ರಾರಂಭದಿಂದ ಅರ್ಥ ಮಾಡ್ಕೋಬೇಕು, ನಮ್ಮ ವಚನಕಾರರು ಸೈಂಟಿಫಿಕ್ ಆಗಿನೇ ಈ ಸೃಷ್ಟಿಯ ಬಗ್ಗೆ ಅರಿತುಕೊಂಡಿದ್ರು ಅಂತ ಹೇಳಿ. ಸರಿ, ಇಲ್ಲಿ ಉಂಟಾಗಿರುವಂತ ಆ ಪಂಚಮಹಾಭೂತಗಳು, ಪೃಥ್ವಿ, ಅಪ್ಪು, ತೇಜ, ವಾಯು, ಅಗ್ನಿ, ಅದಲ್ಲ ಆಕಾಶತನ, ಈ 5 ತತ್ವಗಳು ಅವತ್ತೇನು ಹುಟ್ಕೊಂಡವಲ್ಲ, ಆ 5 ತತ್ವಗಳು ಒಂದ್ರೊಳಗಡೆ ಒಂದು ಸಮ್ಮಿಳಿತ ಹೊಂದಿ ಅದಕ್ಕೆ ಪಂಚಮಹಾಭೂತಗಳ ಪಂಚೀಕರಣ ಅಂತ ಕರೀತಾರೆ. ಅಂದ್ರೆ ಮೊದಲನೇ ಪೃಥ್ವಿ ತತ್ವದೊಳಗಡೆ ಮೇಲ್ಗಡೆ 4 ತತ್ವಗಳು ಅದ್ರೊಳಗೆ ಅಂಶೀಕರಣ ಆಗ್ತವೆ. ಯಾವ ತತ್ವದ ಮೇಲುಗೈ ಆಯ್ತಪ್ಪ ಅಂತಂದ್ರ ಆ ತತ್ವ ಅಂಗದ ಮೇಲೆ ಏನು ಪರಿಣಾಮ ಬೀರ್ತೈತೆ ಅನ್ನೋದನ್ನ ಕರ್ಣಾಶಿಗಳು ಬಹಳ ಸವಿಸ್ತರವಾಗಿ ತಿಳ್ಕೊಟ್ಟಿದ್ದಾರೆ. ಅವುಗಳಿಗೆ ಒಂದೊಂದು ವರ್ಣಗಳನ್ನು ಹೇಳ್ತಾರೆ, ಅವುಗಳಿಗೆ ಒಂದೊಂದು ಅಧಿದೇವತೆಗಳನ್ನು ಹೇಳ್ತಾರೆ. ಈ ರೀತಿಯಾಗಿ ಒಂದಕ್ಕೊಂದು ಸಂಬಂಧಗಳನ್ನು ಕಲ್ಪಿಸ್ತಾ ಹೋದಾಗ ಅವೆಲ್ಲ ಸಮಗ್ರವನ್ನ ನಾವು ಅರ್ಥೈಸಿಕೊಂಡು ಕರ್ಣಹಾಸಿಗೆಯ ನಂತರದ ಭಾಗವಾಗಿ ನಾವು ಸಖಿಲಗಳನ್ನು ನೋಡ್ತಾ ಹೋದಾಗ ಅವಾಗ ನಮ್ಗೆ ಅರ್ಥ ಆಗ್ತದೆ ಸಖಿಲಗಳು. ಹೀಗಾಗಿ ಆ ಪ್ರಣವದ ಉತ್ಪತ್ತಿಯಿಂದ ಬಂದಂತ ಪಂಚಮಹಾಭೂತಗಳು ಪಂಚೀಕರಣದಿಂದ ಆಗಿರುವಂತಹ ಸೃಷ್ಟಿಯ ಇತರ ಎಲ್ಲಾ ತತ್ವಗಳು, ಆ ತತ್ವಗಳನ್ನ ಗರ್ಭೀಕರಿಸಿಕೊಂಡು ಉದಯಿಸಿರುವಂತಹ ಜೀವಿಗಳು, ಎಷ್ಟು ಜೀವಿಗಳು ಹುಟ್ಟಿದವು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಯಾವ್ಯಾವ ಅಂಡಜ, ಪಿಂಡಜ, ಶ್ವೇತಜ, ಇಂತಹ ಜೀವಿಗಳು ಸಹ ಏನೇನು ತತ್ವಗಳನ್ನ ಗರ್ಭೀಕರಿಸಿಕೊಂಡವು, ಎಷ್ಟು ವಾಯುಗಳು ಅದಾವು, ಇವುಗಳ ಬಗ್ಗೆ ಬಹಳ ವಿವರವಾಗಿ ಕರ್ಣಹಾಸಿಗೊಳಗ ಚನ್ನಬಸವಣ್ಣವರು ವಿವರವನ್ನ ಕೊಡ್ತಾ ಬರ್ತಾರೆ. ಅದನ್ನ ನಾವು ಜಿಸ್ಟ್ ಅಂತ ತೆಗೆದುಕೊಂಡು ಈ ಸಖಿಲಗಳ ಬಗ್ಗೆ ಅಧ್ಯಯನ ಮಾಡಬೇಕಾಗ್ತದೆ. ಹಾಗಾಗಿ ಸ್ಥೂಲ ಶರೀರಕ್ಕೆ 25 ತತ್ವಗಳು ಸಂಬಂಧ ಬರ್ತಾವ. ಹಾಗೇನೆ ಸೂಕ್ಷ್ಮ ಶರೀರಕ್ಕೆ 17 ತತ್ವಗಳು ಸಂಬಂಧ ಬರ್ತಾವ. ಕಾರಣ ಶರೀರಕ್ಕೆ 3 ತತ್ವಗಳು ಸಂಬಂಧಕರಿಸ್ತವೆ. ಯಾವ್ಯಾವ ತತ್ವಗಳು ಇವತ್ತು ನಾನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಮತ್ತೊಂದು ದಿನ ಅದರೊಳಗಡೆ ಸಮಯ ಸಿಕ್ಕಾಗ ಈ ಎಲ್ಲ ತತ್ವಗಳ ವಿವರವನ್ನ ಹೇಳಬೇಕಾಗಿತ್ತಪ್ಪ ಅಂದ್ರೆ ನಾವು ಕರ್ಣಾಶಿಯ ಸಹಾಯ ತಗೊಳ್ಳೋದನ್ನ ಹೇಳಬೇಕಾಗ್ತೈತಿ. ಆ ಎಲ್ಲ ಈ ಕರ್ಮೇಂದ್ರಿಯಗಳು ಯಾವುವು, 5 ಕರ್ಮೇಂದ್ರಿಯಗಳು ಬರ್ತಾವೆ, 5 ಜ್ಞಾನೇಂದ್ರಿಯಗಳು ಬರ್ತಾವೆ. ತಮ್ಗೆಲ್ಲ ಗೊತ್ತಿದೆ, ಪಂಚೇಂದ್ರಿಯಗಳು ಅಂತ ನಾವು ಕರಿತೀವಲ್ಲ, ಜ್ಞಾನೇಂದ್ರಿಯಗಳು ಕಣ್ಣು, ಕಿವಿ, ತ್ವಚೆ, ಅವುಗಳ ಕಾರ್ಯಕ್ಕೆ ಅವು ಕರ್ಮೇಂದ್ರಿಯಗಳನ್ನು ಕರಿತಾರೆ. ಕಣ್ಣಿನ ಮೂಲಕ ನೋಟ, ಕಿವಿ ಮೂಲಕ ಕೇಳುವಂಥದ್ದು, ನಾಲಿಗೆ ಮೂಲಕ ರುಚಿಸುವಂಥದ್ದು, ಚರ್ಮದ ಮೂಲಕ ಸ್ಪರ್ಶಕವನ್ನು ಹೇಳ್ಕೊಳ್ಳುವಂಥದ್ದು. ಅವು ಒಂದೊಂದು ತತ್ವಕ್ಕೆ ಸಂಬಂಧಪಡ್ತಾವ್ರಿ. ಕಣ್ಣು ಯಾವ ತತ್ವಕ್ಕೆ ಸಂಬಂಧಪಡ್ತೈತಿ, ಅಗ್ನಿ ತತ್ವಕ್ಕೆ, ಕಿವಿ ವಾಯು ತತ್ವಕ್ಕೆ, ಹೀಗೆ ನಾಲಿಗೆ ರಸ ಅದು ಜಲ ತತ್ವಕ್ಕೆ. ಎಷ್ಟು ಸೈಂಟಿಫಿಕ್ ಆಗಿ ನಮ್ಮ ಶರಣರು ಈ ದೇಹವನ್ನ, ಅಂಗವನ್ನ ಆ ಲಿಂಗದ ಜೊತೆಗೆ ಸಂಬಂಧ ಮಾಡಿದಾರಪ್ಪ ಅಂದ್ರ ಅದ್ಭುತ ಅನಿಸ್ತದ್ರಿ. ವರ್ಣಗಳು ಹೇಳ್ತಾರೆ, ಪೃಥ್ವಿಯ ವರ್ಣ ಹಳದಿ ಅಂತೇಳಿ. ಯಾಕೆ ಹಳದಿ ಅನ್ನೋದಕ್ಕೂ ಕಾರಣ ಕೊಡ್ತಾರೆ. ಹಾಗಾಗಿ ಪೃಥ್ವಿಯ ಮೇಲೆ ಉದಯಿಸುವಂತ ಎಲ್ಲ ಜೀವಿಗಳು, ಸಸ್ಯಗಳು ಹಳದಿ ಕಲರ್ನ ಫಸ್ಟ್ಗೆ ತಗೊಂಡು ಹೋಗ್ತಾವ. ಅದ್ಭುತವಾಗಿರುವಂತಹದ್ದು ವಿಚಾರಗಳನ್ನ ಕರ್ಣಾಶಿಗಳು ಹೇಳ್ತಾರೆ. ಅದ್ರ ಮುಂದುವರೆದ ಭಾಗವಾಗಿ ಈ ಸಖಿಲಗಳು ಬರ್ತಾವ. ಬಹುಶಃ ಈ ಒಂದು ಗ್ಯಾಪ್ ಆಗಿ ಸ್ವಲ್ಪ ಇದಕ್ಕೆ ಅರ್ಥೈಸ್ಕೊಳ್ಳೋದಕ್ಕೆ ತೊಂದರೆ ಆಗ್ತದೆ ಅಂತ ನಾನು ಭಾವಿಸ್ತೀನಿ. ಆದ್ರೂ ವಿವರವಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ವಿಷಯಗಳು 5 ಬರ್ತವೆ, ವಾಯುಗಳು 5, ಅಂತಃಕರಣಗಳು 4, ಒಂದು ಆತ್ಮತತ್ವ ಬಂದು ಕೂಡಿ ಒಟ್ಟು 25 ತತ್ವಗಳು ಈ ಸ್ಥೂಲ ಶರೀರಕ್ಕೆ ಸಂಬಂಧಪಡ್ತವೆ.
ಹಾಗೇನೆ ಸೂಕ್ಷ್ಮ ಶರೀರಕ್ಕೆ ಅಲ್ಲಿ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ಪ್ರಾಣಗಳು, 2 ಒಂದು ಮನ, ಒಂದು ಬುದ್ಧಿ, ಇವು ಸೇರಿ 17 ತತ್ವಗಳು ಬರ್ತವೆ. ಕಾರಣ ಶರೀರದಲ್ಲಿ ಚಿತ್ತು, ಅಹಂಕಾರ, ಆತ್ಮ ಅಂತೇಳಿ 3 ತತ್ವಗಳು ಬರ್ತವೆ. ಹೀಗೆ ಒಟ್ಟಾರೆಯಾಗಿ ಸಖಿಲಗಳನ್ನ ಅರ್ಥೈಸ್ಕೊಳ್ಬೇಕು ಅಂತಂದ್ರೆ ಅಲ್ಲಿರುವಂತಹ ತತ್ವಗಳನ್ನ ನಾವು ಪೂರ್ತಿಯಾಗಿ ತಿಳಿದ್ರೆ ಮಾತ್ರ ಸಖಿಲಗಳು ತಿಳಿತಾವೆ. ಸಖಿಲಗಳು ಅನ್ನುವಂಥದ್ದು ಏನಿಲ್ಲ, ಅವ್ರು ಏನ್ ಮಾಡಿದಾರಪ್ಪ ಅಂದ್ರೆ 6ರದು 8ರದು ಸಂಬಂಧಗಳನ್ನ ಸೇರಿಸ್ತಾ ಹೋಗ್ತಾರೆ. ಈ ಸಂಬಂಧಗಳು ಆಗಿರುವಂತಹ ಶರಣನ ನಡೆ ನುಡಿಗಳು, ಆಚಾರ ವಿಚಾರಗಳು ಭಿನ್ನತೆಯಿಂದ ಗೋಚರಿಸ್ತಾವೋ ಅವಾಗ ಇವನು ಯಾವ ಸ್ಥಿತಿಯೊಳಗಿದ್ದಾನೆ, ಮೀನ್ಸ್ ಸ್ಥಳದಲ್ಲಿದ್ದಾನೆ ಅನ್ನೋದನ್ನ ಗುರುತಿಸ್ತದೆ. ಈ ಸೆಟಸ್ಥಳಗಳು ಅಂತೇನ್ ನಾವು ಹೇಳ್ತೀವಲ್ಲ, ಆ ಸೆಟಸ್ಥಳದಾಗಿರುವಂತ ವ್ಯಕ್ತಿಯ ವರ್ತನೆಗಳನ್ನ ಅರ್ಥೈಸಬೇಕಾದಾಗ ಈ ಸ್ಥಳಗಳು ಅಥವಾ ಈ ಸಖಿಲಗಳು ಸಂಬಂಧ ಆಗೇದೋ ಇಲ್ಲ ಅನ್ನೋದು ಗೊತ್ತಾಗೈತೆ. ಹೇಳ್ತಾರೆ, ಇಂದ್ರಿಯಗಳಿಂದ ಆಗುವ ಕ್ರಿಯೆಗಳೆಲ್ಲವೂ ಲಿಂಗ ಕ್ರಿಯೆಗಳು. ಇಂದ್ರಿಯಗಳ ಮುಖವಾಗಿ ಬರುವ ಭೋಗಗಳೆಲ್ಲವೂ ಲಿಂಗ ಪ್ರಸಾದವಾಗಿ ಪರಿಣಮಿಸಬೇಕಾದರೆ ಇಂದ್ರಿಯಗಳಲ್ಲಿ ಲಿಂಗ ಸಂಬಂಧ ಪಡಿಸುವುದು ಅತಿ ಅವಶ್ಯಕ. ಹಾಗಾಗಿ ಒಂದು ಲಿಂಗವೇ 3 ತನುಗಳ ಕುರಿತು ಇಷ್ಟ ಪ್ರಾಣ ಭಾವವೆಂದು 3 ರೂಪವಾಗುತ್ತದೆ. ಆ 3 ಲಿಂಗಗಳು 6 ಇಂದ್ರಿಯಗಳನ್ನು ಕುರಿತು ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ ಎಂಬ 6 ಲಿಂಗಗಳಾಗ್ತವೆ. ನೋಡ್ರಿ, 6 ಲಿಂಗಗಳಿಗೆ 3 ಅಂಗಗಳು ಸಂಬಂಧೀಕರಿಸ್ತಾ ಹೋಗ್ತಾರಲ್ಲ, ಇವುಗಳಿಗೆ ಷಡ್ವಿಧ ಸಖಿಲಗಳು ಅಂತ ಕರೀತಾರೆ. ನಾ ಹೇಳಿದ್ದೀನಿ ಪ್ರಾರಂಭದಲ್ಲಿ ಎಷ್ಟು ವಿಧದ ಸಖಿಲಗಳು ಅದಾವ ಅಂತಂದ್ರೆ, ಷಡ್ವಿಧ ಸಖಿಲಗಳು, ಅಷ್ಟವಿಧ ಸಖಿಲಗಳು, 36 ವಿಧದ ಸಖಿಲಗಳು, 216 ವಿಧದ ಸಖಿಲಗಳು, 108 ವಿಧದ ಸಖಿಲಗಳು, 96 ಸಖಿಲಗಳು. ಹೀಗೆ ಸಖಿಲಗಳನ್ನ ಅವರು ಆ ಸಂಬಂಧ ಕರೆಸೋದ್ರ ಮೂಲಕ ಹೇಳ್ತಾ ಹೋಗ್ತಾರೆ. ಈ ಸಖಿಲಗಳ ಅಧ್ಯಯನ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಪೂರ್ತಿ ನಾವು ಚಾರ್ಟ್ ಅನ್ನೇ ನೋಡ್ಬೇಕಾಗ್ತೈತಿ. ನನಗದು ಸ್ಲೈಡ್ ಶೇರ್ ಆಗ್ತಾ ಇಲ್ಲದೆ ಇರೋದ್ರಿಂದ ನಾ ಹಾಗೆ ಹೇಳ್ತೀನಿ. ಮುಂದಿನ ದಿನದಲ್ಲಿ ಬಹುಶಃ ಈ ಸ್ಲೈಡ್ಗಳನ್ನ ಅಂದ್ರೆ ಗ್ರೂಪಿಗೆ ನಾ ಶೇರ್ ಮಾಡ್ತೀನಿ, ಸ್ಲೈಡ್ಗಳನ್ನ ತಾವು ಅದನ್ನ ಗಮನಿಸಬಹುದು. ಹೀಗೆ ಕರ್ಮೇಂದ್ರಿಯಗಳು, ಸರ್ ಇದಾಗ್ತಾ ಇದೆಯಾ? ಜ್ಞಾನೇಂದ್ರಿಯಗಳು, ಇದು ಆಗ್ತಾ ಇದೆ ಸರ್. ಇದು ನಾನು ಹೇಳ್ತಾ ಇರೋದು ಇನ್ನೊಂದು ಬೇರೆ ಇದೆ, ಕಳಿಸ್ತೀನಿ ಸರ್ ತಮಗೆ. ಹೌದು. ಪ್ಲೇ ಮಾಡಿದ್ರೆ ಸರ್ ಕಂಟಿನ್ಯೂ ಮಾಡಿ. ಹಾಗಾಗಿ ಇಲ್ಲಿ ಕರ್ಮೇಂದ್ರಿಯಗಳಿಗೆ ಮತ್ತು ಜ್ಞಾನೇಂದ್ರಿಯಗಳಿಗೆ ಇರುವಂತಹ ಸಂಬಂಧಗಳನ್ನ ಹೇಳ್ತಾ ಹೋಗ್ತಾರೆ. ಈ ಸಂಬಂಧಗಳನ್ನ ನಾವು ಅರ್ಥೈಸ್ಕೊಂಡವೆ ಅಂತಂದ್ರೆ ಅವಾಗ ಈ ಷಡ್ವಿಧ ಸಖಿಲಗಳು ಅಂದ್ರೆ ಯಾವುವು ಅನ್ನೋದನ್ನ ಅರ್ಥ ಆಗ್ತದೆ. ಇಲ್ಲಿ ಹೇಳ್ತಾರೆ ಅವರು, ಕರ್ಮೇಂದ್ರಿಯಗಳು ಅಂದ್ರೆ ಯಾವುವು? ಷಡ್ ಅಂದ್ರೆ 6 ಕರ್ಮೇಂದ್ರಿಯಗಳು, 6 ಜ್ಞಾನೇಂದ್ರಿಯಗಳು, 6 ಲಿಂಗಗಳು. ಇವುಗಳನ್ನ ನಾವು ಸಂಪರ್ಕವನ್ನು ಕಲ್ಪಿಸ್ಬೇಕು. ಗುದ, ಗುಹೆ, ಪಾದ, ಪಾಣಿ, ವಾಕ್, ಹೃದಯ, ಇವು 6 ಕರ್ಮೇಂದ್ರಿಯಗಳು. ಇವುಗಳಿಗೆ ಸಂಬಂಧಪಟ್ಟಂಗೆ ಜ್ಞಾನೇಂದ್ರಿಯಗಳು 6. ಯಾವುದು? ನಾಸಿಕ, ಜಿಹ್ವ, ನೇತ್ರ, ತ್ವಚ, ಕರ್ಣ, ಹೃದಯ. ಹಾಗೇನೆ 6 ಲಿಂಗಗಳು: ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ. ಸ್ವಲ್ಪ ಇದ್ರ ಬಗ್ಗೆ ವಿವರವಾಗಿ ನೋಡೋಣ. ಇಲ್ಲಿ ಹೇಳ್ತಾ ಹೋದ್ರು ಅವರು, ಜ್ಞಾನೇಂದ್ರಿಯೊಳಗ ನಾಸಿಕ, ಲಿಂಗಕ್ಕೆ ಸಂಬಂಧಪಟ್ಟಂಗ ಆಚಾರಲಿಂಗ. ತಾವ ಯಾವ್ದಾದ್ರು ಬಸವ ತತ್ವದ ಮಠದಲ್ಲಿರುವಂತಹ ಸ್ವಾಮೀಜಿಯವರನ್ನ ಸಂಪರ್ಕಕ್ಕೆ ಬಂದಿದ್ರೆ ಅವ್ರು ಮಾತಾಡುವಂತ ಪದಗಳು ಇವೇ ಇರ್ತಾವ. ಮೂಗು ಅಂತ ಅನ್ನೋದೇ ಇಲ್ರಿ ಅವರು ಅದಕ್ಕೆ ಆಚಾರಲಿಂಗನ ಅಂತ ಕರೀತಾರ. ಹಾಗೇನೆ ನಾಲಿಗೆ ಅನ್ನೋದಿಲ್ಲ, ಅದಕ್ಕೆ ಗುರುಲಿಂಗನ ಅಂತ ಕರೀತಾರ. ನೇತ್ರ ಅನ್ನೋದಿಲ್ಲ, ಅವರು ಶಿವಲಿಂಗ ಅಂತಾರೆ. ಈಗೇನಾದ್ರೂ ಸುಂದರವಾದ ಹೂವನ್ನ ನೋಡಿದ್ರೆ ಅಥವಾ ಇಷ್ಟಲಿಂಗದೊಳಗೆ ದೃಷ್ಟಿ ಇಟ್ಟು ನೋಡ್ತಾ ಇರ್ಬೇಕಾದಾಗ ಶಿವಲಿಂಗ ತೃಪ್ತಿ ಆಯ್ತು ಅಂತಾರ. ಅಂದ್ರೆ ಕಣ್ಣಿಗೆ ನೋಟ ತೃಪ್ತಿ ಆಯ್ತು ಅನ್ನೋದ್ರ ಅರ್ಥ ಅದು. ಹಾಗೇನೆ ಜಂಗಮಲಿಂಗ ಅಂತಂದ್ರೆ ತ್ವಚೆ. ಕರ್ಣಕ್ಕೆ ಅವರು ಪ್ರಸಾದಲಿಂಗ ಅಂತಾರೆ. ಅದಕ್ಕೂ ಕಾರಣ ಅದು. ಯಾಕಂತಂದ್ರೆ ಅದು ಆದ್ರೂ ಪ್ರಸಾದ ಅಂತಂದ್ರೆ ಹೊರಗಡೆಯಿಂದ ಬಂದಂತಹ ನುಡಿಗಳನ್ನ ಕೇಳ್ತೀವಲ್ಲ, ಅದನ್ನು ಸ್ವೀಕರಿಸೋದಕ್ಕೂ ಪ್ರಸಾದ ಅಂತ ಕರೀತಾರೆ. ಮಹಾಲಿಂಗದನ್ನ ಹೃದಯ ಅಂತ ಕರೀತಾರೆ.
ಹೀಗೆ ಮೂಸಿಸುವುದು ಆಚಾರಲಿಂಗದ ಕ್ರಿಯೆ, ಗಂಧವು ಆಚಾರಲಿಂಗದ ಭೋಗ, ರುಚಿಸುವುದು ಗುರುಲಿಂಗದ ಕ್ರಿಯೆ, ರುಚಿಸುವುದು ಗುರುಲಿಂಗದ ಭೋಗ. ನೋಡ್ರಿ, ಒಂದು ಭೋಗ ಒಂದು ಕ್ರಿಯೆ ಎರಡು ಹೇಳ್ತಾ ಹೋಗ್ತಾರ. ನೋಡುವುದು ಶಿವಲಿಂಗದ ಕ್ರಿಯೆ, ನೋಟವು ಶಿವಲಿಂಗದ ಭೋಗ. ಸ್ಪರ್ಶಿಸುವುದು ಜಂಗಮಲಿಂಗದ ಕ್ರಿಯೆ, ಸ್ಪರ್ಶನವು ಜಂಗಮಲಿಂಗದ ಭೋಗ. ಹೀಗೆ ಕಿವಿಯಿಂದ ಕೇಳುವುದು ಪ್ರಸಾದಲಿಂಗದ ಕ್ರಿಯೆ ಆಗಿದ್ರೆ ಶಬ್ದವು ಪ್ರಸಾದಲಿಂಗದ ಭೋಗ. ಈಗ ಗಂಧ, ರಸ, ರೂಪ, ಸ್ಪರ್ಶ, ಶಬ್ದ ಇವೆಲ್ಲವೂ ತೃಪ್ತಿಯಾಗುವುದು ಹೃದಯದ ಮುಖವಾಗಿರೋದ್ರಿಂದ ಮಹಾಲಿಂಗಕ್ಕೆ ತೃಪ್ತಿ ಆಯಿತು ಅಂತ ಹೇಳ್ತಾರೆ. ಈ ರೀತಿಯಾದಂತಹ ಅನುಭವವನ್ನ ಪಡಿಬೇಕಾಗಿತ್ತಂದ್ರೆ ಈ ಸಕೀಲಗಳನ್ನ ನಾವು ಅರ್ಥೈಸ್ಕೊಳ್ಬೇಕು. ಇಲ್ಲಿ ಎರಡು ರೀತಿಯಾದಂತ, ಒಂದು ಭೋಗ ಮತ್ತು ಒಂದು ಸ್ವೀಕರಿಸುವಂತದ್ದು. ಅದಕ್ಕೆ ಇನ್ನೊಂದು ಪದಗಳನ್ನ ಬಳಸ್ತಾರ ಅವರು, ಕ್ರಿಯಾರ್ಪಣ ಮತ್ತು ಜ್ಞಾನಾರ್ಪಣ ಅಂತೇಳಿ. ಕ್ರಿಯಾರ್ಪಣ ಅಂತಂದ್ರೆ ಅದು ಆಕ್ಷನ್ ಆಗಿ ಬರುವಂತದ್ದು. ಈಗ ನೋಟವನ್ನು ನೋಡ್ತಾ ಇರ್ತೀವಲ್ಲ, ನೋಟದಿಂದ ನಮಗೇನು ತೃಪ್ತಿ ಆಗುತ್ತಲ್ಲ, ಅದು ಜ್ಞಾನಾರ್ಪಣ. ಏನನ್ನ ನೋಡಿದೀವಿ ಅನ್ನುವಂಥದ್ದು ನಮ್ಮ ಮನಸ್ಸಿನೊಳಗಡೆ ಅದನ್ನ ರೆಕಾರ್ಡಿಂಗ್ ಮಾಡ್ಕೋತೀವಿ. ಈಗ ಒಂದು ಹಣ್ಣನ್ನ ನೋಡ್ತೀವಿ, ನೋಡಿದ್ರೆ ಅದು ತೃಪ್ತಿ ಆಗಲ್ಲ, ಅದನ್ನ ನಾಲ್ಕೆಯಿಂದ ರುಚಿಸಿಕೊಂಡಾಗ ಅದು ತೃಪ್ತಿ ಆಗುತ್ತೆ. ಹಾಗೆ 6 ವಿಧದ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಲಿಂಗಗಳನ್ನ ಕೊಟ್ಟು 6 ವಿಧದ ತೃಪ್ತಿಯನ್ನ ಪಡೆಯುವಂತದ್ದು ಹೇಳುವಂತದ್ದೇ ಅದು ಷಡ್ವಿಧ ಸಖಿಲ ಆಗ್ತದೆ. ಇನ್ನು ಅಷ್ಟವಿಧ ಸಖಿಲಗಳು ಅಂತೇಳಿ 8 ರೀತಿಯಾದಂತಹವನ್ನ ಅವರು ಸಂವಾದವನ್ನು ಕೊಡ್ತಾ ಹೋಗ್ತಾರೆ. ಹೀಗೆ ಒಟ್ಟಾರೆಯಾಗಿ ಸಖಿಲಗಳು ಬರ್ತಾವು 108ರಿಂದ ಹಿಡಿದು 216ವರೆಗೂ ಬರ್ತಾವ. ಅಲ್ಲಿ ಬರ್ತಾ ಇರುವಂತಹ ಪದಗಳ ಬಗ್ಗೆ ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಳೋಣ. ಇಲ್ಲೊಂದಿಷ್ಟು ಸೂಕ್ಷ್ಮ. ವಿಜಯ್ ಕುಮಾರ್ ಸರ್, ಇನ್ನೇಗ ಒಂದು ಸ್ಲೈಡ್ ಕಳಿಸಿದ್ರೆ ಅದನ್ನ ಸ್ವಲ್ಪ ಪ್ಲೇ ಮಾಡ್ರಿ. ತಾತ್ವಿಕ ಅಂಶಗಳು ಅಂತ ಹೇಳಿದೆ, ಇದನ್ನ ನಾವು ಗಮನಿಸ್ತಾ ಹೋದಾಗ ಈ ತಾತ್ವಿಕ ಅಂಶಗಳ ಅರ್ಥ ಆದ್ರೆ ನಮಗೇನಾಗ್ತದಪ್ಪ ಅಂತಂದ್ರೆ ಸಖಿಲಗಳು ಸಮರ್ಪಕವಾದಂತಹ ಒಂದು ವ್ಯಾಖ್ಯಾನವನ್ನ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಮನುಷ್ಯ ಭೂಮಿ ಮೇಲೆ ಇದು ಅಲ್ಲ ಸರ್, ಇದು ಅಲ್ಲ, ಈಗ ರೀಸೆಂಟ್ ಆಗಿ ಕಳಿಸಿಟ್ಟ ಪೃಥ್ವಿ ತತ್ವದ ಮೇಲೆ ಯಾವ ರೀತಿಯಾದಂತಹ ಪಂಚೀಕರಣ ಆಯ್ತು, ಅವುಗಳು ಬರುವಂತಹ ತತ್ವಗಳು ಯಾವುವು, ಇವುಗಳೆಲ್ಲವನ್ನು ವಿವರವಾಗಿ ನಾವು ನೋಡ್ತಾ ಹೋದ್ರೆ ಈ ನೋಡ್ರಿ, ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟದ್ದು ಯಾವುದು ಅಂದ್ರೆ ಅಸ್ಥಿ, ಮಾಂಸ, ತ್ವಕ್ಕು, ನರ, ಕೇಶ ಅಂತ ಹೇಳಿ ಇವು ಪೃಥ್ವಿ ತತ್ವದ ತಾತ್ವಿಕ ಅಂಶಗಳು. ಹಾಗೇನೆ ಜಲತತ್ವದ್ದು ಕಫ, ಮೂತ್ರ, ಪಿತ್ತ, ರಕ್ತ, ವೀರ್ಯ ಅಂತ ಹೇಳಿ. ಅಗ್ನಿ ತತ್ವದ್ದು ಕ್ಷುಧ, ತೃಷೆ, ನಿದ್ರಾ, ಆಲಸ್ಯ, ಸಂಗ ಅಂತೇಳಿ. ವಾಯು ತತ್ವಕ್ಕೆ ಸಂಬಂಧಪಟ್ಟಾಗೆ ಹರಿಯುವುದು, ಹಾರುವುದು, ಸುಳಿಯುವುದು, ಅಗಲುವುದು, ಕೂಡುವುದು, ಇವೆಲ್ಲ 5 ತತ್ವಗಳು ಪಂಚೀಕರಣಗಳು ಹೊಂದು ಉಂಟಾಗುವಂತಹ ಅಂಶಗಳು. ಇವುಗಳ ಸ್ಥೂಲ ಪಂಚೀಕರಣ ಅಂತ ಕರೀತಾರೆ. ಇವುಗಳಿಗೆ ಸಂಬಂಧಪಟ್ಟಂತಹ ಆಕಾಶ ತತ್ವಕ್ಕೆ ಸಂಬಂಧಪಟ್ಟದ್ದು ಪೃಥ್ವಿ ತತ್ವಕ್ಕೆ ರಾಗ, ವಾಯು ತತ್ವಕ್ಕೆ ಧವನಂ, ಅಪ್ಪು ತತ್ವಕ್ಕೆ ದ್ವೇಷ, ವಾಯು ತತ್ವದ್ದು ವಲ್ಲನಂ, ತೇಜಸ್ ತತ್ವಕ್ಕೆ ಭಯ, ವಾಯು ತತ್ವ ಕುಂಚನಂ. ಹಾಗೇನೆ ವಾಯು ತತ್ವದ ಆಕಾಶ ತತ್ವ ಅಂದ್ರೆ ಅಭಿಮಾನ, ವಾಯು ತತ್ವದ ವಾಯುತ್ವ ಯಾವ್ದಂದ್ರೆ ವಿಯೋಗ, ಆಕಾಶಕ್ಕೆ ಮೋಹ, ಇದು ಪ್ರಚಾರಣ. ಇವಿಷ್ಟು ಸ್ಥೂಲ ಆದ್ರೆ ಇನ್ನ ಸೂಕ್ಷ್ಮ ಪಂಚೀಕರಣ ಅಂತ ಬರ್ತದೆ. ಸೂಕ್ಷ್ಮ ಪಂಚೀಕರಣದೊಳಗಡೆ ಕರೆಕ್ಟ್ ಸರ್, ಪ್ಲೇ ಮಾಡಿ. ಇನ್ನು ಮುಂದೆ ಹೋಗಿ ಸರ್. ಸೂಕ್ಷ್ಮ ಪಂಚೀಕರಣ ಅಂತ ಬರ್ತದೆ. ನೆಕ್ಸ್ಟ್ ಸ್ಥೂಲ ಆಯ್ತು, ಸೂಕ್ಷ್ಮ ರೈಟ್, ಕರೆಕ್ಟ್. ಸೂಕ್ಷ್ಮ ಪಂಚೀಕರಣದ ಪೃಥ್ವಿ ತತ್ವ ಮೇಲಿಂದ ಇಲ್ಲಿ ನೋಡ್ತಾ ಇರಿ, ಇದ್ರ ಮೇಲಿನ ಸ್ಲೈಡ್ಸ್. ಇಲ್ಲಿ ಹೇಳ್ತಾರ ಅವರು, ಪೃಥ್ವಿ ತತ್ವದೊಳಗೆ ಗುದಹ, ಗುಹ್ಯ, ಪಾದ, ಪಾಣಿ, ಬಾಯಿ ಅಂತ ಹೇಳಿ. ಹಾಗೆ ಅದನ್ನ ನೋಡ್ತಾ ಬರಲಿ. ಜಲತತ್ವಕ್ಕೆ ಸಂಬಂಧಪಟ್ಟಂಗೆ ಗಂಧ, ರಸ, ರೂಪ, ಸ್ಪರ್ಶ, ಶಬ್ದ ಅಂತೇಳಿ ಅವು ಯಾವ್ಯಾವ್ದು ಯಾವ್ಯಾವ ಅಂಗದಿಂದ ಹೊರ ಹೊಮ್ತಾವು ಅನ್ನೋದ್ರ ಕುರಿತಾಗಿನೇ ಇಲ್ಲಿ ಹೇಳ್ತಾ ಹೋಗ್ತಾರ. ಹಾಗೇನೆ ಅಗ್ನಿ ತತ್ವಕ್ಕೆ ಸಂಬಂಧಪಟ್ಟ ಹಾಗೆ ನಾಸಿಕ, ನಾಲಿಗೆ,
ನೇತ್ರ, ತ್ವಕ್ಕು, ಸ್ತೋತ್ರ. ಅಲ್ಲಿ ಪೃಥ್ವಿ ತತ್ವದಾಗಿದ್ದು ಗುದ, ಗುಹ್ಯ, ಪಾದ, ಪಾಣಿ, ಬಾಯಿ ಆಗಿದ್ರೆ ಇಲ್ಲಿ ಅಗ್ನಿ ತತ್ವಕ್ಕೆ ಬಂದಾಗ ನಾಸಿಕ, ನಾಲಿಗೆ, ನೇತ್ರ, ತ್ವಕ್ಕು, ಸ್ತೋತ್ರ, ವಾಯು ತತ್ವಗಳು. ಇವುಗಳನ್ನ ವಿವರವಾಗಿ ಹೇಳ್ಬೇಕಾಯ್ತಂದ್ರೆ ಮತ್ತೆ ಕರ್ಣಾಚಿಗೆ ಹೋಗ್ಬೇಕಾಗ್ತದೆ. ಜಸ್ಟ್ ಅವು ಪದಗಳ ಅರ್ಥ ಮಾಡ್ಕೊಡ್ರಿ. ನೆಕ್ಸ್ಟ್ ನಾವು ಸಕೀಲದ 216 ಸಕೀಲಕ್ಕೆ ಹೋದಾಗ ಇವೇ ಪದಗಳನ್ನ ಯಾವ್ಯಾವ ಅಂಗಗಳಿಗೆ ಜೋಡಿಸ್ತಾರ ಅಂದ್ಮೇಲೆ ಅಲ್ಲಿ ವಿವರವಾಗಿ ನೋಡೋಣ. ಹೀಗೆ 5 ವಾಯುಗಳು ಬರ್ತಾವು: ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಹೇಳಿ. ಇನ್ನ ಪಂಚಕೋಶಗಳು ಬರ್ತಾವೆ. ಪಂಚಕೋಶಗಳು ಯಾವಂದ್ರೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ನೆಕ್ಸ್ಟ್ ಸ್ಲೈಡ್, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತೇಳಿ. ರೈಟ್. ಆಮೇಲೆ 5 ಅಗ್ನಿಗಳು ಬರ್ತಾವು: ಉದರಾಗ್ನಿ, ಮಂದಾಗ್ನಿ, ಕಾಮಾಗ್ನಿ, ಶೋಕಾಗ್ನಿ, ಒಡವಾಗ್ನಿ ಅಂತೇಳಿ. ಹಾಗೆ ದಶನಾಡಿಗಳು ಅಂತ ಬರ್ತಾವು. ಇವು ದಶನಾಡಿಗಳು ಅಂದ್ರೆ 10 ನಾಡಿಗಳು ಇರ್ತಾವ: ಇಡ, ಪಿಂಗಳ, ಸುಷುಮ್ನ, ಗಾಂಧಾರಿ, ಹಸ್ತಿಜಿಹ, ಪೂಷೆ, ಪಯಸ್ವಿನಿ, ಅಲಂಬು, ಲಕುಹ, ಶಂಕಿನಿ. ಎಷ್ಟು ಅದ್ಭುತವಾದ ನಾಡಿಗಳು ಅದಾವ ಅಂತಂದ್ರೆ ಇದ್ರ ಕುರಿತಾಗಿನೇ ವೈದ್ಯ ಸಂಗಣ್ಣನವರು ಮತ್ತು ಚನ್ನಬಸವಣ್ಣನವರು ತಮ್ಮ ಅನೇಕ ವಚನದಾಗ ಯಾವ್ಯಾವ ನಾಡಿಗಳು ಯಾವ್ಯಾವ ದೇಹದ ಭಾಗದಾಗ ಇರ್ತಾವು, ಅದೇ ಭಾಗದಾಗ ಅದಾವಪ್ಪ ಅಂದ್ರ ಆ ಭಾಗಕ್ಕೆ ಸಂಬಂಧಪಟ್ಟಂತಹ ಕೋಶ ಯಾವುದು, ಆ ಭಾಗಕ್ಕೆ ಸಂಬಂಧಪಟ್ಟಂತ ಅಗ್ನಿ ಯಾವುದು, ತತ್ವ ಯಾವುದು. ನಿಮ್ದು ಕಿವಿಯ ಮತ್ತು ಮೂಗಿನ ಚರ್ಮ ಕೋಲ್ಡ್ ಇರ್ತೈತಿ. ಯಾಕಪ್ಪ ಅಂತಂದ್ರ ಅದು ಜಲತತ್ವಕ್ಕೆ ಸಂಬಂಧಪಟ್ಟಿರ್ತೈತಿ. ಹಾಗೇನೆ ಯಾವಾಗ್ಲೂ ಕಣ್ಣಿನ ರೆಪ್ಪೆ ಮೇಲ್ಗಡೆ ಮತ್ತು ಹಣೆಯ ಭಾಗ ಯಾವಾಗ್ಲೂ ಬಿಸಿ ಇರ್ತದೆ. ಅದು ಯಾಕೆ ಇರ್ತದಪ್ಪ ಅಂತಂದ್ರೆ ಅಗ್ನಿ ತತ್ವಕ್ಕೆ ಸಂಬಂಧಪಟ್ಟಂಗ. ಹೀಗೆ ಇಡೀ ನಮ್ಮ ಬಾಡಿಯನ್ನ ಟೋಟಲಿ ಕರ್ಣಾಶಿಗಳೊಳಗ ಹೇಳ್ತಾ ಹೋಗ್ತಾರ ಅವ್ರು. ಇಲ್ಲಿತನ ಅಂತಂದ್ರೆ ಇಲ್ಲೇನ್ ಮಗಳೇ ನಾವು ಇದನ್ನು ವಾಯುಗಳನ್ನು ನೋಡಿದೇವಲ್ಲ, ಈ ದಶವಾಯುಗಳು ಅಂತ ಬರ್ತದೆ. ನೆಕ್ಸ್ಟ್ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ, ಕೃಕರ, ದೇವದತ್ತ, ಧನಂಜಯ ಅಂತೇಳಿ ಈ 10 ವಾಯುಗಳು ನಮ್ಮ ಬಾಡಿ ಒಳಗಡೆ ಇರ್ತಾವ್ರಿ. ಯಾವ ರೀತಿಯಾಗಿ ಇರ್ತಾವು, ಯಾವ ವಾಯು ಕಡಿಮೆ ಆಯ್ತಪ್ಪ ಅಂತಂದ್ರೆ ನಮ್ಮ ಬಿಹೇವಿಯರ್ಸ್ ಹೆಂಗ್ ಚೇಂಜಸ್ ಆಗ್ತಾವ ಅಥವಾ ನಮ್ಮ ದೇಹಕ್ಕ ವ್ಯಾಧಿ ಬರೋದಕ್ಕೆ ಕಾರಣ ಏನಾಗ್ತೈತಿ. ಆ ವಾಯುವನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ, ಯಾವ್ದ್ರ ಮೂಲಕ ಬ್ಯಾಲೆನ್ಸ್ ಮಾಡ್ಬೇಕು ಹೇಳ್ತಾರ ಅವ್ರು. ದೇವದತ್ತ ಮತ್ತು ಧನಂಜಯ, ಕೃಕರ ವಾಯು ಇವೆಲ್ಲ ಬಾಡಿ ಅಂದ್ರೆ ಈ ಸ್ಥೂಲ ಶರೀರ ತೀರ್ಕೊಂಡ್ಮೇಲೇನು ಅದು ಲಿಂಗೈಕಾಯ್ತಪ್ಪ ಅಂದ್ರೂ ಇನ್ನೂ ಆ ವಾಯುಗಳು ಒಳಗಡೆ ಇರ್ತಾವ. ಕೊನೆಗೆ ಆ ವಾಯು ಸಿಡ್ದಾಗ ಅದು ಏನಾಗ್ತದೆ, ಬಾಡಿ ಉಬ್ಬಿ ಸ್ಫೋಟ ಆಗ್ತೈತಿ. ಅದು ಯಾವ ರೀತಿಯಾಗಿ ಯಾವ್ಯಾವ ವಾಯು ಕೆಲಸ ಮಾಡ್ತಾವು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಹಾಗೇನೆ ನಮ್ಮ ದೇಹದೊಳಗೆ ಚಕ್ರಗಳಿದ್ದಾವೆ, 10 ಚಕ್ರಗಳು. ನೆಕ್ಸ್ಟ್ ಸ್ಲೈಡ್. ಚಕ್ರಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ ಅವರು. ಆಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪೂರಕ ಚಕ್ರ, ಅನಾಹತ ಚಕ್ರ, ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರ, ಶಿಖಾ, ಪಶ್ಚಿಮ, ಅಣು. ಇವುಗಳ ಕುರಿತಾಗಿ ನಾವು ಅರ್ಥೈಸ್ಕೊಂಡೇವಂದ್ರೆ ಈ ಚಕ್ರಗಳ ಕುರಿತಾಗಿರುವಂತಹ ವಚನಗಳು ಸಾಕಷ್ಟು ಇದಾವೆ. ಆ ವಚನಗಳನ್ನ ನಾವು ಓದಿದ್ರೆ ಅರ್ಥ ಆಗೋದಿಲ್ಲ. ಅದು ಈ ಆಧಾರ ಚಕ್ರ ಅಂದ್ರೆ ಎಲ್ಲಿ ಬರ್ತೈತಿ, ಅದು ಉದದ್ವಾರದ ಮೇಲ್ಗಡೆ. ಸ್ವಾಧಿಷ್ಠಾನ ಚಕ್ರ ಎಲ್ಲಿ ಬರ್ತದೆ, ಹಾಗೆ ಮೇಲೆ ಬಂದಾಗ ಮಣಿಪೂರಕ ಚಕ್ರ ಹೃದಯ ಭಾಗದಲ್ಲಿ, ಅನಾಹತ ಚಕ್ರ, ವಿಶುದ್ಧಿ ಚಕ್ರ ಗಂಟಲದೊಳಗ, ಆಜ್ಞಾ ಚಕ್ರ 2 ಉಬ್ಬಿನ ಮಧ್ಯದಲ್ಲಿ, ಸಹಸ್ರಾರ ಅಳೆತ್ತಿಯಲ್ಲಿ, ಶಿಖಾ ಅಂದ್ರೆ ಹಿಂದ್ಗಡೆ, ಪಶ್ಚಿಮ ಮತ್ ಕೆಳಗಡೆ, ಅಣುಚಕ್ರ ಅಂದ್ರೆ ಬಾಡಿ ದಾಟಿ ಹೊರಗಡೆ. ಹೀಗೆ ಆ 10 ಚಕ್ರಗಳು, ಈ ದಶಚಕ್ರಗಳು ಮತ್ತು ದಶವಾಯುಗಳು ಒಂದಕ್ಕೊಂದು ಸಂಬಂಧ ಯಾವ ರೀತಿ ಹೊಂದಿದಾವ ಅಂತ ಹೇಳುದೇ ಸಕಿಲ. ಇಲ್ಲೇನ್ ನಾನು ಪ್ರತಿಯೊಂದು ಅಂಶಗಳನ್ನ ಪರಿಚಯ ಮಾಡಕ್ ಕೊಡ್ತಿದ್ದೀನಲ್ಲ, ಈ ಎಲ್ಲಾ ಅಂಶಗಳು ಒಂದಕ್ಕೊಂದು ರಿಲೇಷನ್ ಇದಾವ್ರಿ. ಆ ರಿಲೇಷನ್ಸ್ ಅನುಗುಣವಾಗಿನೇ ನಮ್ಮ ಅಂಗ ಬೆಳವಣಿಗೆ ಹೊಂತೈತಿ, ನಮ್ಮ ಭಾವನೆಗಳು ಬದಲಾವಣೆ ಹೊಂತಾವು. ಈ ಎಲ್ಲಾ ಒಂದಕ್ಕೊಂದು ಸಂಬಂಧವನ್ನ ಯಾವ ರೀತಿ ಸಂಬಂಧೀಕರಿಸ್ಬೇಕಂತ ಏನ್ ಅವ್ರು ಸಕಿಲ್ದೊಳಗಡೆ ಹೇಳ್ತಾರಲ್ಲ, ಆ ರೀತಿ ಸಂಬಂಧೀಕರಿಸಿದಾಗನೇ ನಮಗೆ ಇಷ್ಟಲಿಂಗ ಪೂಜೆಯಿಂದ ಪರಿಣಾಮ ದೊರೀತೈತೆ. ಈ ಸಂಬಂಧವನ್ನ ನಾವು ಸರಿಯಾಗಿ ಮಾಡದ ಇರೋದ್ರ ಕಾರಣಕ್ಕಾಗಿ ನಮಗೆ ಇಷ್ಟಲಿಂಗದಿಂದ ಅನುಭವ ಸಿಗುವುದಿಲ್ಲ. ಇದು ಪ್ರಾಕ್ಟಿಕಲ್ ಆಗಿದ್ರೆ, ಇದು ಫಸ್ಟ್ ಥಿಯರಿ. ನಾವು ಎಲ್ಲಾ ಅಂಶಗಳನ್ನ ಅರ್ಥೈಸ್ಕೊಂಡು ಅವುಗಳನ್ನ ಒಂದಕ್ಕೊಂದು ಸಂಬಂಧ ಕರಿಸ್ತಾ ಹೋದಾಗನೇ ಕೊನೆಗೆ ನಮಗೆ ಏನಾಗ್ತದಪ್ಪ ಅಂದ್ರೆ ಆ ಅನುಭವ ಪಡಿತೈತಿ. ಈ ಸಂಬಂಧವನ್ನ ನಾವು ಮಾಡದೇ ಇರೋದ್ರಿಂದ ನಮಗೇನಾಗ್ತಾ ಇಲ್ಲಪ್ಪ ಅಂದ್ರೆ ಇಷ್ಟಲಿಂಗ ಪೂಜೆ ಅನ್ನುವಂಥದ್ದು ಒಂದು ಭೌತಿಕ ಕ್ರಿಯೆ ಆಗಿಬಿಟ್ಟಿದೆ ವಿನಃ ಅದರಿಂದ ಅನುಭವ ಸಿಗ್ತಾ ಇಲ್ಲ.
ಯಾರು ಇವೆಲ್ಲಾ ತತ್ವಗಳನ್ನ, ಸಖಿಲಗಳನ್ನ, ಕರ್ಣಾಸಿಗಳನ್ನ ಅರ್ಥೈಸ್ಕೊಂಡು ಅವುಗಳನ್ನ ಸಂಬಂಧೀಕರಿಸಿ ಅಂಗ ಮತ್ತು ಲಿಂಗಕ್ಕೆ ಸಂಬಂಧಕರಿಸಿಕೊಂಡಾಗ ಮಾತ್ರ ಅರ್ಥ ಆಗ್ತದೆ ಅಂತ ತಿಳ್ಕೊಂಡನೆ ಅವತ್ತು ಈ ಮಠಗಳಿಗೆ ಸ್ವಾಮೀಜಿಯವರನ್ನ ನೇಮಕ ಮಾಡುವಂತ ಸಂದರ್ಭದಲ್ಲಿ, ಅಂದ್ರೆ ದೀಕ್ಷಾ ಸಂದರ್ಭದಲ್ಲಿ ಅವ್ರ ಜೋಳಿಗೆ ಒಳಗ ಇದನ್ನ ಕಂಪಲ್ಸರಿ ಹಾಕ್ತಿದ್ದಾರೆ, ಕರ್ಣಾಸಿಗೆಯನ್ನ ಮತ್ತು ಪದಮಂತ್ರ ಗೋಪ್ಯವನ್ನ, ಕರ್ಣಾಸಿಗೆಯನ್ನ, ಶಟಸ್ಥಲದ ವಚನಗಳನ್ನ, ಇವು ಕಂಪಲ್ಸರಿ ಇರ್ತೈತಿ. ಯಾಕಂತಂದ್ರೆ ಈ ರೀತಿಯಾದಂತ ಸಂಬಂಧವನ್ನ ನೀವು ಏರ್ಪಡಿಸ್ಕೊಂಡಾಗ ಮಾತ್ರ ಇಷ್ಟಲಿಂಗ ಪರಿಣಾಮವನ್ನು ಕೊಡ್ತೈತಿ. ಈ ಒಳಗಡೆ ಇರುವಂತಹ ಚಕ್ರಗಳ ಬಗ್ಗೆನೇ ನಮ್ ಕಲ್ಪನೆನೇ ಇಲ್ಲ. ನಮ್ ಒಳಗಡೆ ಇರುವಂತಹ ಆತ್ಮಗಳ ಬಗ್ಗೆ ನಮ್ ಕಲ್ಪನೆ ಇಲ್ಲ, ನಮ್ಮ ಒಳಗಡೆ ಇರುವಂತಹ ವಾಯುಗಳ ಬಗ್ಗೆ ಕಲ್ಪನೆ ಇಲ್ಲ ಅಂತಂದ್ರೆ ಅದು ಇಷ್ಟಲಿಂಗ ಪರಿಣಾಮ ಕೊಡೋದಿಲ್ಲ. ಅದು ಭೌತಿಕ ಕ್ರಿಯೆ ಅಲ್ಲ. ಅದು ಹೇಗೆ ಒಂದ್ ಕಲ್ಲು ಜಜ್ಜಿದ್ರೆ ಬೆಂಕಿ ಹಾರ್ತದಲ್ಲ, ಹಂಗ ಅದನ್ನ ಬರೀ ನೋಡಿದ್ರೆ ಸಿಗುತ್ತಂತಲ್ಲ. ಅದಕ್ಕೆಲ್ಲ ಬ್ಯಾಕ್ ಗ್ರೌಂಡ್ ಆಗಿ ಅಂಗವನ್ನ ನಾವು ಸಿದ್ಧಪಡಿಸ್ಕೋಬೇಕಲ್ಲ. ಆ ಅಂಗವನ್ನ ಸಿದ್ಧಪಡಿಸ್ಕೋಬೇಕಾಗಿತ್ತಪ್ಪ ಅಂದ್ರ ಈ ಲಿಂಗದ ಅಂಗದ ಸಂಬಂಧವನ್ನ ಮಾಡೋದ್ರ ಬಗ್ಗೆ ನಮಗ ಅರ್ಥ ಇರಬೇಕು. ಆ ಕಾರಣಕ್ಕಾಗಿನೇ ಈ ಎಲ್ಲಾ ಸಖಿಲದಲ್ಲಿರುವಂತಹ ತಾತ್ವಿಕ ಪದಗಳನ್ನ ನಾನು ಮೊದಲಿಗೆ ಪರಿಚಯ ಮಾಡ್ತೀನಿ. ಆಮೇಲೆ ಸಖಿಲಗಳನ್ನ ಅವು ಯಾವ್ಯಾವ ಸಂಬಂಧಗಳನ್ನು ಹೊಂದಿದಾವು ಅನ್ನೋದನ್ನ ನೋಡಿದ್ರ ನಮ್ಗೆ ಅರ್ಥ ಆಗ್ತೈತಿ. ಈಗ ನೋಡ್ರಿ, 4 ಅಂತಃಕರಣ ಚತುಷ್ಟಯಗಳು ಅಂತ ಬರ್ತಾವ. ಅವು ಚಿತ್ತ, ಬುದ್ಧಿ, ಮನ, ಅಹಂಕಾರ ಅಂತೇಳಿ ಈ 4 ಅಂತಃಕರಣ ಚತುಷ್ಟಯಗಳು. ಹಾಗೇನೆ ಅಷ್ಟ ಆತ್ಮಗಳು ಅಂತ ಬರ್ತಾವ. ಯಾವ ಅಂತಂದ್ರೆ ಜೀವಾತ್ಮ, ಅಂತರಾತ್ಮ, ಪರಮಾತ್ಮ, ನಿರ್ಮಲಾತ್ಮ, ಶುದ್ಧಾತ್ಮ, ಜ್ಞಾನಾತ್ಮ, ಮಹಾತ್ಮ, ಭೂತಾತ್ಮ. ಏನೋ ಅನ್ಸ್ಬೋದು ಇವು ಪದಗಳು, ಏನೇನೋ ಹೇಳ್ತಾರ ಈ ಪದಗಳು, ಏನ್ ಅರ್ಥ ಆಗ್ತದೆ ಅಂತೇಳಿ. ಬಟ್ ಈ ಪದಗಳನ್ನ ನಾವು ಅರ್ಥೈಸ್ಕೊಳ್ದೆ ಹೋದ್ರೆ ನಮಗೆ ಬಸವಾದಿ ಶರಣರ ನಿಜವಾಗಿ ಅವ್ರು ಕೈಕೊಂಡಿರುವಂತ ಕಾರ್ಯ ಏನ್ ಅನ್ನೋದು ಅರ್ಥನೇ ಆಗೋದಿಲ್ಲ. ಅದಕ್ಕೆ ವಚನಗಳನ್ನು ಯಾರಾದ್ರೂ ಪ್ರಾರಂಭದಲ್ಲಿ ಅಧ್ಯಯನ ಮಾಡ್ತಾ ಇದ್ರೆ ಮೊಟ್ಟ ಮೊದಲು ವಚನೇತರ ಸಾಹಿತ್ಯವನ್ನು ಅಧ್ಯಯನ ಮಾಡ್ಬೇಕು. ವಚನೇತರ ಸಾಹಿತ್ಯವನ್ನ ಅಧ್ಯಯನ ಮಾಡ್ಕೊಂಡು ಅದನ್ನ ಸಮಗ್ರವಾಗಿ ತಿಳ್ಕೊಂಡ ನಂತರ ನಾವು ಪ್ರಾಕ್ಟಿಕಲ್ ಆಗಿ ಏನು ಹೋಗ್ಬೇಕಾಗಿರ್ತಲ್ಲ ಅವಾಗ ವಚನಗಳನ್ನ ಅಧ್ಯಯನ ಮಾಡ್ಬೇಕು. ಬಹುಶಃ ಇದನ್ನ ಬೋಧಿಸುವಂತಹ ಸ್ವಾಮೀಜಿಗಳಾಗಿರ್ಬೋದು, ಅನುಭಾವಿಗಳಾಗಿರ್ಬೋದು, ಕೊರತೆಗಳಿಂದ ನಾವು ಇವತ್ತು ಕಾಣ್ತಾ ಇದ್ವಿ ನಮ್ಮ ಸಮಾಜದೊಳಗಡೆ. ಇವುಗಳು ವಿವರಣೆ ಕೊಡ್ತಾ ಇಲ್ಲ. ಅಷ್ಟತನಗಳು ಅಂತ ಹೇಳಿ ಬರೀ ಶಾಬ್ದಿಕವಾಗಿ ಅವುಗಳನ್ನ 8 ವಿವರಿಸಿದ್ರೆ ಆಗ್ಲಿಲ್ಲ. ಇಲ್ಲಿ ನಮಗ್ ಗೊತ್ತಿದೆ 3 ಸ್ತನುಗಳ ಬಗ್ಗೆ, ಸ್ಥೂಲ, ಸೂಕ್ಷ್ಮ, ಕಾರಣ ಅಂತ ಹೇಳಿ. ಈ 3 ಬಾಡಿ ಬಗ್ಗೆ ಹೇಳ್ತೀವಿ ನಾವು, ಫಿಸಿಕಲ್ ಬಾಡಿ, ಮೆಂಟಲ್ ಬಾಡಿ ಮತ್ತು ಕಾಸ್ಮಿಕ್ ಬಾಡಿ. ಬಟ್ ನೆಕ್ಸ್ಟ್ ಹೇಳ್ತಾರೆ ಶರಣರು 8 ಅದಾವಂತ ಬಾಡಿಗಳು. ನಿರ್ಮಲ ತನು ಅನ್ನುವಂಥದ್ದು ಒಂದದ, ಹಾಗೇನೆ ಆನಂದ ತನು ಅಂತ ಒಂದದ. ಅವು ಆತ್ಮಕ್ ಸಂಬಂಧಪಟ್ಟಂಗ, ನೆಕ್ಸ್ಟ್ ಸ್ಲೈಡ್ ಅಪ್ಲೈ ಮಾಡಿ, ಅವು ಆತ್ಮಕ್ ಸಂಬಂಧಪಟ್ಟಂಗ ತನುಗಳದಾವು. ಇವು ಅಷ್ಟ ಆತ್ಮಗಳು ಅದವಲ್ಲ, ಅಷ್ಟ ತನುಗಳು ಬರ್ತಾವ. ಅಂದ್ರೆ ಸ್ಥೂಲತನು ಜೀವಾತ್ಮಕ್ಕೆ, ಸೂಕ್ಷ್ಮತನು ಅಂತರಾತ್ಮಕ್ಕೆ, ಕಾರಣತನು ಪರಮಾತ್ಮನಿಗೆ, ನಿರ್ಮಲತನು ನಿರ್ಮಲಾತ್ಮಕ್ಕೆ. ಹಾಗೆ ನೋಡ್ರಿ, ಆನಂದತನು ಶುದ್ಧಾತ್ಮಕ್ಕೆ, ಚಿನ್ಮಯತನುವಿಗೆ ಜ್ಞಾನಾತ್ಮ, ಚಿದ್ರೂಪತನಯಕ್ಕೆ ಮಹಾತ್ಮ, ಶುದ್ಧತನುವಿಗೆ ಭೂತಾತ್ಮ. ಎಷ್ಟು ಚಂದ ಅವನ್ನ ಜೋಡಿಸ್ತಾ ಹೋಗ್ತಾರಲ್ರಿ. ನೆಕ್ಸ್ಟ್ ಸ್ಲೈಡ್ ಪ್ಲೇ ಮಾಡಿ. ಇವುಗಳು ತನುಗಳಿಗೆ ಆತ್ಮ ಅರಿವು ಆದಾಗ ಈ ತನುವಿನ ಅರಿವು ಆಗ್ತದೆ. ಈ ತನುಗಳು ಇಷ್ಟದಾವ ಅಂತೇಳಿ ನಾವು ಬರೀ ಇಲ್ಲಿ ತನ ಮಗು ಜನಿಸಿ ಅದ ಹೇಳ್ತಾರಲ್ಲ, ಫ್ರಮ್ ಡೋಮ್ ಟು ಗರ್ಭದಿಂದ ಗೋರಿವರೆಗೆ ಹೋಗೋ ತನಕ ನಾವು ಬರೀ ಸ್ಥೂಲ ತನುವಿನ ಬಗ್ಗೆನೆ ಚಿಂತನೆ ಮಾಡ್ತೀವಿ. ಬಹಳಷ್ಟು ವಚನಗಳು ನೋಡಿದ್ವಿ ನಾವು. ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ನಿನಗಾಗಿ ಸತ್ತವರು ನಾರು ಕಾಣೆ ಅಂತ ಹೇಳ್ತಾರಲ್ಲ. ನಾನು ಅಂತಂದ್ರೆ ಸ್ಥೂಲ ತನು ಅಂತ ತಿಳ್ಕೊಂಡ್ಬಿಟ್ಟಿದೀವಿ ನಾವು. ಹಾಗಾಗಿ ಮುಂದಿನ 7 ತನುಗಳ ಬಗ್ಗೆ ನಮ್ಗ ಗೊತ್ತಾಗ್ತಾನೆ ಇಲ್ಲ. ಅದನ್ನೇ ವಚನಕಾರರು ಬಿಡಿಸಿ 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 ಹೇಳ್ತಾರ. ನೀನು ಸ್ಥೂಲ ತನು ಮಾತ್ರ ಅಲ್ಲ, ನಿನ್ನೊಳಗಡೆ ಒಂದು ಸೂಕ್ಷ್ಮ ತನು ಅನ್ನುವಂಥದ್ದಿದೆ, ಅದರೊಳಗಡೆ ಒಂದು ಕಾರಣ ತನು ಅಂತದೆ. ಹಾಗೇನೆ ಅದನ್ನ ಇನ್ನೂ ಡೀಪರ್ ಸೆನ್ಸಿಗೆ ಹೋದಾಗ ಶುದ್ಧ ತನು ಅಂತ ಬರ್ತೈತಿ. ಅದಕ್ಕೆ ಕಾಸ್ಮಿಕ್ ಬಾಡಿ ಅಂತ ಕರಿತೀವಿ ನಾವು. ಇಡೀ ಈ ರೀಸೆಂಟ್ ಪ್ರೆಸೆಂಟ್ ಸಿಚುವೇಶನ್ ಸೈನ್ಸ್ ಬಿಗ್ ಕ್ವಶನ್ ಆಗಿರೋದೇ ಇದೇ, ಶುದ್ಧ ತನು, ಕಾಸ್ಮಿಕ್ ಬಾಡಿ. ಅದನ್ನೇ ಕಾನ್ಸಿಯಸ್ ಅಂತ ಹೇಳಿ ಸ್ಟಡಿ ಮಾಡ್ತಾ ಇದ್ದಾರೆ. ಇಡೀ ಜಗತ್ತಿನೊಳಗಿರುವಂತಹ ಎಲ್ಲ ಭೌತಿಕ ಮತ್ತು ಅಭೌತಿಕ ವಸ್ತುಗಳ ಮೂಲ ಯಾವ್ದಪ್ಪ ಅಂತಂದ್ರೆ ಈ ಯೂನಿವರ್ಸಲ್ ಕಾನ್ಸಿಯಸ್ನೆಸ್.
ಈ ಯೂನಿವರ್ಸಲ್ ಕಾನ್ಶಿಯಸ್ನೆಸ್ ಅನ್ನುವಂಥದ್ದು ಅದು ಇಲೆಕ್ಟ್ರಿಕ್ ಫಾರ್ಮ್ ದಲ್ಲಿದೆ ಅಥವಾ ಯಾವ ಫಾರ್ಮ್ ದಲ್ಲಿ ಅಂತ ಹೇಳಕ್ ಆಗ್ತಾ ಇಲ್ಲ, ಬಟ್ ಅದ್ರ ಇಫೆಕ್ಟ್ ನಾವು ಅನುಭವಿಸ್ತಾ ಇದ್ವಿ. ಒಂದ್ ಕಡೆ ನಾನು ನೋಡಿದೆ 99% ಈ ಯೂನಿವರ್ಸ್ ಒಳಗಡೆ ಶಕ್ತಿ ಅಗೋಚರ ರೂಪದಲ್ಲಿನೇ ಇದೆ. ಈ ಗೋಚರಿಸುವಂತಹದ್ದು ಏನು ಬ್ರಹ್ಮಾಂಡ ಅಂತ ಕರಿತೀವಿ ನಾವು, ಗ್ರಹಗಳು, ನಕ್ಷತ್ರಗಳು, ಇದು ಅದರದ್ದು 1% ಅಷ್ಟೇ. ನಾವು ಇದು 1% ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಮಾರು 13.5 ಬಿಲಿಯನ್ ಇಂದ ಉಂಟಾಗಿರುವಂತ ಈ ಬ್ರಹ್ಮಾಂಡದ ಬಗ್ಗೆನೇ ಅರ್ಥ ಆಗ್ತಾ ಇಲ್ಲ. ಇದನ್ನ ಮೀರಿ ಇರುವಂತಹದ್ದನ್ನ ನಮಗದು ಅಗೋಚರವಾಗಿರುವಂತಹದ್ದು. ಅದನ್ನೇ ಬಸವಣ್ಣವರು ಅಗೋಚರ, ಅಪ್ರಮಾಣ, ಅಪ್ರತಿಮ ಈ ಶಬ್ದಗಳನ್ನ ಏನ್ ಬಳಸಿದ್ರಲ್ಲ ಅದ್ರ ಬಗ್ಗೆನೇ ಇವತ್ತು ಸೈನ್ಸ್ ಸ್ಟಡಿ ಮಾಡ್ತಾ ಇದೆ. ಅದು ಕ್ವಾಂಟಮ್ ಫಿಸಿಕ್ಸ್ ಆಗಿರ್ಬೋದು ಅಥವಾ ನ್ಯೂರೋ ಸೈನ್ಸ್ ಆಗಿರ್ಬೋದು. ಕ್ವಾಂಟಮ್ ಫಿಸಿಕ್ಸ್ ದವರು ಎಲ್ಲಿ ತನೂ ಇದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದಾರಪ್ಪ ಅಂದ್ರ ಇವತ್ತ ಎಂಟ್ಯಾಂಗಲ್ಮೆಂಟ್ ಅಂತ ಹೇಳ್ತಾರೆ, ಶಬ್ದ ಕೇಳಿರ್ಬೋದು. ಇಲ್ಲಿ ಬಹಳಷ್ಟು ವಿಜ್ಞಾನಿಗಳು ಓದಿದಂತವ್ರು ಇದ್ರೆ ಅವ್ರಿಗೆ ಅರ್ಥ ಆಗ್ತದೆ. ಪ್ರತಿ ಅಣುಗಳು ಸಹ ಏನ್ ಮಾಡ್ತಾವಪ್ಪ ಅಂತಂದ್ರೆ ಅವುಗಳ ಮೇಲೆ ಯಾವುದೋ ಒಂದು ಶಕ್ತಿ ಪ್ರಯೋಗ ಅಂದ್ರೆ ಶಕ್ತಿ ಅದ್ರ ಮೇಲೆ ಪರಿಣಾಮ ಬೀರ್ತದೆ. ಅವುಗಳಿಗೂ ಸಹ ಕಾನ್ಶಿಯಸ್ ಇದೆ. ನಾವು ನೋಡ್ತಾ ಇರುವಾಗ ಒಂದು ಬಿಹೇವಿಯರ್ಸ್ ಬೇರೆ ಇರ್ತೈತಿ, ನಾವು ನೋಡದೇ ಇರುವಂತ ಟೈಮ್ನಲ್ಲಿ ಬಿಹೇವಿಯರ್ಸ್ ಬೇರೆ ಇರ್ತೈತಿ. ಅದನ್ನ ಎಂಟ್ಯಾಂಗಲ್ಮೆಂಟ್ ಅಂತ ಹೇಳ್ಕೊಳ್ತಾರೆ. ಇದು ಒಂದು ಭೌತಿಕ ವಸ್ತುವಿನೊಳಗಿರುವಂತ ಅಣುಗಳೇ ಈ ರೀತಿ ವರ್ತಿಸ್ತಾವಂದ್ಮೇಲೆ ನಾವು ಜೀವಿಗಳು ಮನುಷ್ಯರನ್ನ ತೆಗೆದುಕೊಂಡ್ರೆ ನಮ್ಮ ಮೈಂಡ್ ಒಳಗಿರುವಂತ ನ್ಯೂರಾನ್ಸ್ ಒಳಗಡೆ ಇರುವಂತ ಸಿಗ್ನಲ್ಸ್ ಗಳನ್ನ ಏನ್ ಕ್ರಿಯೇಟ್ ಮಾಡ್ತೈತಲ್ಲ ಆ ಸಿಗ್ನಲ್ಸ್ ಗಳನ್ನ ಸ್ಟಡಿ ಮಾಡ್ಕೊಂಡು ಇವನು ಮನುಷ್ಯನೊಳಗಡೆ ಏನ್ ಚಿಂತನೆ ನಡೆದಿದೆ ಅನ್ನೋದನ್ನ ಇವತ್ತ ನ್ಯೂರೋ ಸೈನ್ಸ್ ದವ್ರು ಸ್ಟಡಿ ಮಾಡ್ತಿದಾರ. ಆ ಸಿಗ್ನಲ್ಸ್ ಗಳು ಪ್ರೊಡ್ಯೂಸ್ ಮಾಡೋದಕ್ಕೆ ಅವನೊಳಗಡೆ ಚಿಂತನೆಗಳು ಕಾರಣನೋ ಅಥವಾ ಬೇರೆ ಆಕಾಶದಿಂದ ಅಥವಾ ಬೇರೆ ಸುತ್ತಮುತ್ತಲು ಇರುವಂತ ಒಂದು ಯಾವುದೋ ಅದ್ರ ಒಂದು ಶಕ್ತಿ ಕಾರಣನೋ ಅನ್ನೋದ್ರ ಬಗ್ಗೆ ಸ್ಟಡಿ ನಡೀತಿದ್ದಾಗ ಅದು ಕಾನ್ಶಿಯಸ್ ಅನ್ನುವಂಥದ್ರ ಬಗ್ಗೆ ಬಹಳ ಡೀಪ್ ಆಗಿ ಈಗ ವಿಜ್ಞಾನಿಗಳು ನೋಡ್ತಾ ಹೋಗ್ತಾ ಇದ್ದಾರೆ. ಅಂದ್ರೆ ನಾನು ಅನ್ನುವಂಥದ್ದು ಭೌತಿಕ ಸ್ಥೂಲ ಶರೀರ ಜೊತೆಗೆ ಸೂಕ್ಷ್ಮ ಶರೀರ ಐತಿ, ಕಾರಣ ಶರೀರ ಐತಿ ಅಂತ ತಿಳ್ಕೊಂಡಿದ್ದೇವೆ ನಾವು. ಇದ್ರ ಆಚೆ ಇನ್ನೂ ನಮ್ಮ ಬಾಡಿ ಇದೆ, ಅಸ್ಟ್ರಲ್ ಬಾಡಿ ಅಂತ ಕರಿತೀವಿ ನಾವು. ಅಂದ್ರೆ ಇಡೀ ಜಗತ್ತಿನೊಳಗಿರುವಂತ ಎಲ್ಲಾ ಜೀವಿಗಳು, ವಸ್ತುಗಳು, ಸಸ್ಯಗಳು ಒಂದಕ್ಕೊಂದು ಎಂಟ್ಯಾಂಗಲ್ಮೆಂಟ್ ಆಗಿದಾವು. ಅದು ಸಂಬಂಧ ಇದೆ, ಬಿಡಿಸಿ ನೋಡಕ್ ಆಗೋದಿಲ್ಲ. ಅದನ್ನ ಶುದ್ಧ ತನು ಅಂತ ಹೇಳ್ತಾರೆ ಇಲ್ಲಿ, ಅದನ್ನ ಶುದ್ಧಾತ್ಮ ಅಂತ ಹೇಳ್ತಾರೆ. ಅದನ್ನ ಮತ್ತ ಸೈಂಟಿಫಿಕ್ ಆಗಿ ನಾವು ಇದನ್ನೆಲ್ಲ ನೋಡ್ತಾ ಹೋದ್ರೆ ಬಹಳ ಅದ್ಭುತವಾದಂತ ವಿಚಾರಗಳು ನಮ್ಮ ವಚನಕಾರರು ಟಂಕಿಸಿದ್ದಾರೆ. ಬಟ್ ದುರ್ದೈವ ಅಂದ್ರೆ ಅದ್ರ ಬಗ್ಗೆ ಯಾರು ನಾವು ಚಿಂತನೆನೇ ಮಾಡ್ತಾ ಇಲ್ಲ. ಈ ಶಬ್ದಗಳು ಏನದಾವ, ಇವು ಚಿನ್ಮಯ ತನು ಅಂದ್ರೆ ಏನು, ಆನಂದ ತನು ಅಂದ್ರೆ ಏನು, ಅವ್ರು ಲಿಂಕ್ ಮಾಡ್ತಾರೆ. ಇದು ತನುವಿನ ಬಗ್ಗೆ ಅಂದ್ರೆ ಅಂಗದ ಬಗ್ಗೆ ಹೇಳ್ತಾರೆ, ಅದ್ರ ಹಿಂದೆ ಏನ್ ಹೇಳ್ತಾರಪ್ಪ ಅಂತಂದ್ರೆ ಲಿಂಗದ ಬಗ್ಗೆ ಹೇಳ್ತಾರ. ಈ ಅಂಗ ಮತ್ತು ಲಿಂಗಕ್ಕೆ ಲಿಂಕ್ ಐತಿ ಅಂತ ಹೇಳ್ತಾರೆ. ನೀನಂದ್ರೆ ಕೇವಲ ದೇಹ ಅಷ್ಟೇ ಅಲ್ಲ, ನಿನ್ನೊಳಗಡೆ ಮುಂದೆ ಹೇಳ್ತಾರೆ ನೆಕ್ಸ್ಟ್ ಸ್ಲೈಡ್ ಒಳಗೆ ಸಪ್ತ ಧಾತುಗಳದಾವ ಅಂತ ಹೇಳ್ತಾರೆ. ಅವು ರಸ, ರುಧಿರ, ಮಾಂಸ, ಮೇಧಸ್ಸು, ಮಜ್ಜ, ಅಸ್ಥಿ, ವೀರ್ಯ, ಶುಕ್ಲ. ಅಂದ್ರೆ ಇವು ಸಹ ಏನಪ್ಪಾ ಅಂತಂದ್ರೆ ಈ ಧಾತುಗಳು ಒಳಗೊಂಡಿರುವಂತದ್ದು ಭೌತಿಕವಾಗಿರುವಂತದ್ದು ಯಾವ್ದಪ್ಪ ಅಂದ್ರೆ ಅಂಗ. ಹಾಗೇನೆ ಅಂಗ ಚತುಷ್ಟಯಗಳು ಹೇಳ್ತಾರ ಅವ್ರು. ಅಂಗ, ಪ್ರತ್ಯಂಗ, ಸಾಗಾಂಗ, ಉಪಾಂಗ. ಇವು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದೊಂದು ಅಂಗದ ಬಗ್ಗೆ ವಿವರಣೆ ಮಾಡ್ಬೇಕಾದ್ರೆ ಸುಮಾರು ಒಂದೊಂದು ತಾಸು ಬೇಕಾಗ್ತದೆ. ನಾವು ಬರೀ ಕೇವಲ ಅಂಗದ ಬಗ್ಗೆ ಅಷ್ಟೇ ಅಧ್ಯಯನ ಮಾಡೀವಿ. ಪ್ರತ್ಯಂಗ, ಸಾಗಾಂಗ, ಉಪಾಂಗಗಳು ಅಂತನೂ ಅದಾವು ಅಂತ ಹೇಳಿ ಶರಣರು ಹೇಳ್ತಾರಂದ್ರೆ ಅವುಗಳನ್ನೆಲ್ಲ ಅವ್ರು ಅನುಭವಿಸಿನೇ ಬರೆದಿರ್ಬಹುದಲ್ಲ. ಇದಕ್ ಸಂಬಂಧಪಟ್ಟಂತ ವಚನಗಳು ಅವರು ವಚನಗಳು ಈ ಭಾವವನ್ನು ತುಂಬಿದ್ದಾರೆ. ಎತ್ತೆತ್ತ ನೋಡಿದತ್ತ ನೀನೇ ದೇವ, ಸಕಲದ ವಿಸ್ತಾರದ ರೂಪು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ ಅನ್ಬೇಕಾಗಿತ್ತಂದ್ರೆ ಅವ್ರಿಗೆ ಹೊರಗಡೆ ಎಲ್ಲ ಆ ಒಂದು ಎನರ್ಜಿ ಅಥವಾ ಆ ಲಿಂಗದ ಒಂದು ವಿಚಾರ ಅವ್ರಿಗೆ ಗೋಚರಿಸಿತಂದ್ರೆ ಅರ್ಥ. ಆ ಗೋಚರಿಸುವಂತ ಆ ಲಿಂಗ ಭಾವವನ್ನ ಅಂಗ ಜೊತೆಗೆ ಸಂಬಂಧಕರಿಸಿದಾಗ ಅವ್ರಿಗೆ ಉಂಟಾಗಿರುವಂತಹ ಜ್ಞಾನಗಳೇ ಈ ಸಕಿಲಗಳ ರೂಪದಲ್ಲಿ ಅವ್ರ ವಚನಗಳನ್ನ ಬರಿತಾ ಬಂದಿದ್ದಾರೆ. ಅದ್ಭುತವಾಗಿರುವಂತಹ ವಚನಗಳದಾವು ಸಕಿಲದ ವಚನಗಳು. ಮೊದಲು ಇವು ತತ್ವಗಳನ್ನು ನೋಡೋಣ. ಹಾಗೇನೆ ಅಂಗತ್ರಯಗಳು ಬರ್ತಾವೆ, ತನುತ್ರಯಗಳು ಮತ್ತು ಗುಣತ್ರಯಗಳು. ತನುತ್ರಯಗಳು ಅಂದ್ರೆ ಸ್ಥೂಲತನು, ಸೂಕ್ಷ್ಮತನು, ಕಾರಣತನು. ಹಾಗೇನೆ ಗುಣತ್ರಯಗಳು ಅಂದ್ರೆ ಸತ್ವ, ರಜ, ತಮ ಅಂತೇಳಿ. ಹಾಗೆ ಆತ್ಮತ್ರಯಗಳು ಜೀವಾತ್ಮ, ಅಂತರಾತ್ಮ, ಪರಮಾತ್ಮ. ಇದೆಲ್ಲ ನೋಡಿದೀವಿ ನಾವು. ಜೀವತ್ರಯಗಳು ಅಂದ್ರೆ ವಿಶ್ವ, ತೇಜಸ್ಸು, ಪ್ರಾಜ್ಞೆ ಅಂತೇಳಿ. ಪ್ರಾಜ್ಞೆನೇ ಇವತ್ತು ಕಾನ್ಶಿಯಸ್ನೆಸ್ ಅನ್ನುವಂಥದ್ದು ಶಬ್ದ. ಇದಕ್ಕೆ ಸಂಬಂಧಪಟ್ಟಂಗ ಇತ್ತೀಚೆಗೆ ವಿಜ್ಞಾನಿಗಳು ಈಗ ತಲೆ ಕೆಡಿಸಿಕೊಂಡಾರ. ಏನಿದು ಕಾನ್ಶಿಯಸ್ನೆಸ್ ಅನ್ನುವಂಥದ್ದು. ಸಿಕ್ಸ್ತ್ ಸೆನ್ಸ್ ಅನ್ನೋದ್ರ ಬಗ್ಗೆ ಅರ್ಥ ಆಗಿತ್ತು ಅವರಿಗೆ. ಸಿಕ್ಸ್ತ್ ಸೆನ್ಸ್ ಅನ್ನುವಂಥದ್ದು ಇದೆ, ನಾನು ಇಲ್ಲಿ ವಿಚಾರ ಮಾಡೋದು ಮತ್ತೊಬ್ಬ ಅರ್ಥ ಹಾಕದ ಅಂತೇಳಿ. ಇತ್ತೀಚೆಗೆ ಅಮೆರಿಕದ ಒಂದು ವಿಶ್ವವಿದ್ಯಾಲಯದೊಳಗೆ ಒಂದು ಪ್ರಯೋಗ ಮಾಡಿ ನೋಡಿದ್ರು ಈ ಪ್ರಾಜ್ಞೆ ಅಥವಾ ಕಾನ್ಶಿಯಸ್ ಬಗ್ಗೆ. ಒಬ್ಬ ತಾಯಿಗೆ ಚಿಕ್ಕ ಮಗುವನ್ನ
ಸಾಕ್ತಾ ಇರುವಂತ ತಾಯಿನ ಒಂದ್ ರೂಮ್ನಾಗ ಕೂಡ್ಸಿ, ಆ ಮಗುವನ್ನ ಇನ್ನೊಂದ್ ರೂಮ್ನಾಗ ಕೂಡ್ಸಿ, ಆ ಮಗು ಖುಷಿಯಿಂದ ಇದನೋ ಅಳ್ತಾ ಇದೆ ಅನ್ನೋದ್ರ ತಾಯಿಗೆ ಗೊತ್ತಾಗ್ತಾ ಇತ್ತು, ನೋಡದೆ ಇದ್ರು ಸಹ. ಇದು ಹೇಳ್ತಾ ಇದ್ಲು, ಈ ಸದ್ ನನ್ ಮಗು ಅಳ್ತಾ ಇದೆ, ನನ್ ಮಗು ಖುಷಿಯಿಂದ ಆಡ್ತಾ ಇದೆ ಅನ್ನುವಂಥದ್ದು. ಅದು ಹೇಗ್ ಗೊತ್ತಾಯ್ತು ಅಂದ್ರೆ ದಟ್ ಈಸ್ ಪ್ರಾಜ್ಞೆ, ಅದೇ ಕಾನ್ಸಿಯಸ್. ಇವೆಲ್ಲ ತ್ರಯಗಳ ಜೀವ ಅಂತ ಒಂದು ಬಾಡಿಯನ್ನ ನಾವು ಹೊಂದ್ಕೊಂಡಿದ್ವಿ. ನಮ್ಮ ಬಾಡಿಗೆ ಇನ್ನೂ ಬಹಳಷ್ಟು ಶಕ್ತಿ ಇತ್ತು, ಅದನ್ನೆಲ್ಲ ನಾವು ಬಳಕೆ ಮಾಡೋದಕ್ಕೆ ಕಳ್ಕೊಂಡು ಬಿಟ್ಟಿದ್ದೀವಿ. ಸರಿ, ಅದ್ರ ಬಗ್ಗೆ ಮತ್ತೊಂದಿನ ಮಾತಾಡೋಣ. ಇಲ್ಲ ತನುತ್ರಯಗಳು ನೋಡ್ರಿ, ಮನ, ಮನನ, ಮನನೀಯ ತ್ರಿಕರಣಗಳು, ಮಾನಸ, ವಾಚಕ, ಕಾಯಕ. ಹಾಗೇನೆ ಲಕ್ಷಣತ್ರಯಗಳು, ಸತ್, ಚಿತ್, ಆನಂದ. ತ್ರಿದೋಷಗಳು, ವಾತ, ಪಿತ್ತ, ಕಫ. 3 ಮಲಗಳು, ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲ. 3 ಕರ್ಮಗಳು, ಪ್ರಾರಬ್ಧ, ಸಂಚಿತ, ಆಗಮ. ಹಾಗೆ ಅಹಂಕಾರ 3 ಬರ್ತವೆ, ಸಾತ್ವಿಕ, ರಾಜಸ, ತಾಮಸ. ದುರ್ಭಾವತ್ರಯಗಳು ಬರ್ತವೆ, ಜ್ಞಾನ ವಿಕೃತಿ ಭಾವ, ವರ್ತನ ವಿಕೃತಿ ಭಾವ, ಮೋಹನ ವಿಕೃತಿ ಭಾವ. ಹಾಗೆ ತಾಪತ್ರಯಗಳು, ಕ್ಷಯ, ಅತಿಶಯ, ಸಾಹಸ, ಪತನ ಅನ್ನುವಂಥದ್ದು ಸ್ವರ್ಗಲೋಕದ್ದು, ಇಹಲೋಕದ್ದು, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ. ಇವಿಷ್ಟು ನಮಗೆ ಈಗ ಏನಾಯ್ತು ಅಂತಂದ್ರೆ ಸಕಿಲದೊಳಗೆ ಬಳಸಿರುವಂತಹ ತಾತ್ವಿಕ ವಿಚಾರಗಳು ಯಾವ್ಯಾವು ಅನ್ನೋದನ್ನ ನಮಗೆ ಅರ್ಥ ಆಯ್ತು. ಹಾಗಾದ್ರೆ ಆ ಸಕಿಲಗಳು ಯಾವ ರೀತಿ ಇದಾವು, ಅವುಗಳನ್ನ ನಾವು ಒಂದಿಷ್ಟು ನೋಡೋದಾದ್ರೆ, ಸಮಯ ಆಯ್ತು ಅಂತ ಅಂದ್ಕೊಳ್ತೀನಿ, ಇರ್ಲಿ. 108 ಸಕಿಲಗಳ ಬಗ್ಗೆ ನೋಡ್ಕೊಂಡ್ಬಿಡೋಣ. ಉಳಿದ ಸಕಿಲಗಳನ್ನು ನಾವು ಮತ್ತೆ ಯಾವಾಗಾದ್ರೂ ಸಮಯ ಸಿಕ್ಕಾಗ ನೋಡೋಣ. ಈ 108 ಸಕಿಲಗಳನ್ನ ಯಾವ ರೀತಿಯಾಗಿ ಹೇಳ್ತಾ ಇದ್ರು ಅನ್ನೋದನ್ನ ತಮ್ಮ ಎದುರಿಗೆ ನಾನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ಈ 108 ಸಕಿಲಗಳು, ಸರ್ ಇದನ್ನ ಸೆಂಡ್ ಮಾಡ್ಲಿ, ಟೈಮ್ ಆಗಿದೆ, ಅದನ್ನ ಪ್ರೆಸೆಂಟೇಶನ್ ತೋರಿಸ್ತೀನಿ ಅಂತಂದ್ರೆ ನಾನು ಇಲ್ಲಿ ಅದನ್ನ ಒಂದು ಸಕಿಲವನ್ನ ಜಸ್ಟ್ ಪರಿಚಯ ಮಾಡಿ ತೋರಿಸ್ತೀನಿ ತಮಗೆ. ಈ 108 ಸಕಿಲದೊಳಗೆ ಹೇಳ್ತಾ ಹೋಗ್ತಾರೆ ಅವರು. ಇಲ್ಲಿವರೆಗೆ ನಾನು ಏನೇನು ತಾತ್ವಿಕ ಅಂಶಗಳನ್ನ ಹೇಳಿದ್ನಲ್ಲ, ಆ ಎಲ್ಲ ಅಂಶಗಳನ್ನ ಆಧಾರವಾಗಿ ಇಟ್ಕೊಂಡೇ ಈ 108 ಸಕಿಲಗಳನ್ನ ಅವರು ಬರೆದಿರುವಂತದ್ದು. ಹೇಳ್ತಾರ ನೋಡ್ರಿ, ತಾರಕಾಕೃತಿ, ನಕಾರ ಪ್ರಣವ, ಆಧಾರ ಚಕ್ರ, ಸದ್ಭಕ್ತನೇ ಅಂಗ, ಪೀತವರ್ಣ, ಪೃಥ್ವಿ ತತ್ವ, ಸುಚಿತ್ತ ಹಸ್ತ, ಆಚಾರಲಿಂಗ, ಘ್ರಾಣವೆಂಬ ಮುಖ, ಕ್ರಿಯಾಶಕ್ತಿ, ಶ್ರದ್ಧಾ ಭಕ್ತಿ, ಗಂಧ ಪದಾರ್ಥ, ಸುಗಂಧ ಪದಾರ್ಥ, ನಿವೃತ್ತಿ ಕಲೆ, ಕರ್ಮ ಸಾಧಕ್ಯ, ಸತ್ತು ಎಂಬ ಲಕ್ಷಣ, ಪರವೆಂಬ ಸಂಜ್ಞೆ, ಋಗ್ವೇದ, ಇಂತಿ 18 ಇಷ್ಟಲಿಂಗದ ವೃತ್ತದಲ್ಲಿ ಸಂಬಂಧ. ಹೀಗೆ ಹೇಳ್ತಾ ಹೋಗ್ತದದು. 108 ತತ್ವಗಳನ್ನ ಅವರು ವಿವರಿಸ್ತಾ ಹೋಗ್ತಾರೆ. ಇಂತಹ ಒಂದು ವಿಚಾರಗಳನ್ನ 108 ಅಂಶಗಳಿಗೆ ಸಂಬಂಧಕರಿಸಿದ್ರೆ ಅದು 108 ಸಕಿಲ ಆಗ್ತದೆ. 216ಕ್ಕೆ ಸಂಬಂಧಕರಿಸಿದ್ರೆ 216 ಸಕಿಲ ಆಗ್ತೈತಿ. 96 ಅಂಶಗಳಿಗೆ ಸಂಬಂಧೀಕರಿಸಿದ್ರೆ ಅದು 96 ಅಂಶದ ಸಕಿಲಗಳಾಗ್ತೈತಿ. ಹೀಗೆ ಸಕಿಲಗಳು ಪ್ರಮುಖವಾಗಿರುವಂತವು ಇವಿಷ್ಟು ಸಕಿಲಗಳು. ವಿಜಯ್ ಕುಮಾರ್ ಸರ್, ನಿಮ್ ಕಳಿಸಿದ ನೋಡ್ರಿ 108 ಸಕಿಲಗಳು, ಪ್ಲೇ ಮಾಡ್ರಿ. ಹಾಗೇನೆ ಅದ್ರದ್ದು ಮುಂದುವರೆದು ಹೇಳ್ತಾರೆ, ದಂಡಕ ಆಕೃತಿ, ಮಕಾರ ಪ್ರಣವ, ಸ್ವಾಧಿಷ್ಠಾನ ಚಕ್ರ, ಮಹೇಶ್ವರನೆಂಬ ಅಂಗ, ಶ್ವೇತ ವರ್ಣ, ಅಪ್ಪು ತತ್ವ, ಸುಬುದ್ಧಿ ಹಸ್ತ, ಗುರುಲಿಂಗ, ಜಿಹ್ವೆ ಎಂಬ ಮುಖ, ಜ್ಞಾನಶಕ್ತಿ, ನೈಷ್ಠಿಕ ಭಕ್ತಿ, ರಸ ಪದಾರ್ಥ, ಸುರಸ ಪ್ರಸಾದ, ಪ್ರತಿಷ್ಠಾ ಕಲೆ, ಕರ್ತೃ ಸಾಧಕ್ಯ, ಚಿತ್ತವೆಂಬ ಲಕ್ಷಣ, ಗೂಢ ಎಂಬ ಸಂಜ್ಞೆ, ಯಜುರ್ವೇದ, ಇಂತಿ 18 ಇಷ್ಟಲಿಂಗದ ವರ್ತುಳದಲ್ಲಿ ಸಂಬಂಧ. ಹೀಗೆ ಒಂದೊಂದು ಸಂಬಂಧವನ್ನ ಅವ್ರು ಕರೆಸ್ತಾ ಹೋಗ್ತಾರೆ. ಅಂದ್ರೆ ಸಕಿಲ, ಇದು 108 ಸಕಿಲ ಚನ್ನಬಸವಣ್ಣವರು ಬರೆದಿರುವಂತದ್ದು. ಹಾಗೇನೆ ಮುಂದುವರೆದು ಹೇಳ್ತಾರೆ ಅವರು, ಕುಂಡಲಾಕೃತಿ, ಶಿಕಾರ ಪ್ರಣವ, ಮಣಿಪೂರಕ ಚಕ್ರ, ಹರಿತವರ್ಣ, ಅಗ್ನಿತತ್ವ, ಪ್ರಸಾದಿ ಎಂಬ ಅಂಗ, ನಿರಂಕಾರ ಹಸ್ತ, ಶಿವಲಿಂಗ, ನೇತ್ರವೆಂಬ ಮುಖ, ಇಚ್ಛಾಶಕ್ತಿ, ಸಾವಧಾನ ಭಕ್ತಿ, ರೂಪ ಪದಾರ್ಥ, ಸ್ವರೂಪ ಪ್ರಸಾದ, ವಿದ್ಯಾಕಲೆ, ಮೂರ್ತಿ ಸಾಧಕ್ಯ, ಆನಂದವೆಂಬ ಲಕ್ಷಣ, ಶರೀರಸ್ಥವೆಂಬ ಸಂಜ್ಞೆ, ಸಾಮವೇದ, ಇಂತಿ 18 ಇಷ್ಟಲಿಂಗದ ಕಟಿಯಲ್ಲಿ ಸಂಬಂಧವು. ಇಲ್ಲಿ ಪ್ರತಿ ಪದಗಳನ್ನು ನಾನು ಅದಕ್ಕೆ ಫಸ್ಟಿಗೆ ನಿಮಗೆ ಪದಗಳ ಅರ್ಥವಾಗ್ಲಿ ಅಂತ ತಿಳ್ಕೊಂಡು ಹೇಳ್ಬಿಟ್ಟು, ಇಲ್ಲಿ ಶಿಖಾರ ಪ್ರಣವದು, ಮಣಿಪುರ ಚಕ್ರ, ಹರಿತ ವರ್ಣ, ಹರಿತ ಅಂದ್ರೆ ಹಸಿರು ಬಣ್ಣದ ಇರ್ತೈತಿ, ಅಗ್ನಿತತ್ವ ಇರ್ತೈತಿ, ಪ್ರಸಾದಿ ಎಂಬ ಅಂಗ, ಪ್ರಸಾದಿ ಅಂಗ,
ಹಸ್ತ ಯಾವ್ದಂದ್ರೆ ನಿರಹಂಕಾರ, ಲಿಂಗ ಯಾವ್ದಂದ್ರೆ ಶಿವಲಿಂಗ. ನಾವ್ ಹೇಳಿ ನೋಡಿದ್ವಿ, ಶಿವಲಿಂಗ ಅಂತಂದ್ರೆ ಕಣ್ಣು ಅಂತ ಅರ್ಥ. ಕಣ್ಣಿಗೆ ಅಗ್ನಿಗೆ ನೋಡ್ರಿ ಹೆಂಗ್ ಲಿಂಕ್ ಅದ ನೋಡ್ರಿ. ಅಲ್ಲಿ ನೇತ್ರ ಅಂತಂದ್ರ ಶಿವಲಿಂಗ ಅಲ್ಲ, ಅಲ್ಲಿ ಅಗ್ನಿ ತತ್ವ ಅಂದ್ರೆ ಉರಿಗಣ್ಣು ಬಿಸಿ ಇರ್ತದೆ. ಹೀಗೆ ಇಚ್ಛಾಶಕ್ತಿ ಮುಖ ಅನ್ನುವಂಥ ಭಕ್ತಿ ಯಾವ್ದ ಸಾವಧಾನ ಭಕ್ತಿ ಇರ್ತಿರ್ತೀವಿ. ಪದಾರ್ಥ ಅಂದ್ರೆ ರೂಪ ನೋಡ್ರಿ, ಕಣ್ಣಿನ ಮೂಲಕ ನಾವು ರೂಪವನ್ನ ಅರ್ಥೈಸ್ಕೊಳ್ತೀವಿ. ಬಹಳ ಅದ್ಭುತವಾದಂತ ಒಂದು ಲಿಂಕ್ ಅದ ಇದು ಸಕಿಲಗಳೊಳಗೆ. ಆ ಕಾರಣಕ್ಕಾಗಿನೇ ನಾವು ಸಕಿಲಗಳನ್ನು ಓದ್ಲೇಬೇಕು. ಇನ್ನು ಮುಂದುವರೆದು ಹೇಳ್ತಾರ, ಚಂದ್ರಾಕೃತಿ ಬರ್ತಾರೆ. ಅರ್ಧ ಚಂದ್ರಾಕೃತಿ ಒಳಗ ವಕಾರ ಪ್ರಣವ, ಅನಾಹತ ಚಕ್ರ. ನೋಡ್ರಿ ಇಲ್ಲಿ ಅನಾಹತ ಚಕ್ರದೊಳಗಿರುವಂತ ಪದ ಯಾವ್ದಪ್ಪ ಅಂದ್ರೆ ವಕಾರ. ನಮ ಶಿವಾಯ ಓಂ ಅಂತ ನಾವೇನು ಆಧಾರ ಚಕ್ರದಿಂದ ಒಂದೊಂದು ಚಕ್ರಕ್ಕೆ ಒಂದೊಂದು ಅಕ್ಷರಗಳನ್ನು ಸೇರಿಸ್ತಾ ಹೋಗ್ತೀವಲ್ಲ, ಅವಾಗ ಎಲ್ಲಾ ಸಕಿಲುಗಳು ಓದಿದ್ಮೇಲೆ ಈ 108 ತತ್ವಗಳು ಬರ್ತವೆ. ಆ 108 ತತ್ವಗಳು ಯಾವ್ಯಾವ ಚಕ್ರಕ್ಕೆ ಯಾವ್ದು ಪ್ರಣವ, ಯಾವ್ದು ವಾಯು, ಯಾವ್ದು ಲಿಂಗ, ಅದೇ ಯಾಕ ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಡ್ಕೊಂಡ್ರೆ ಗೊತ್ತಾಗ್ತೈತಿ. ಇಲ್ಲಿ ನೋಡ್ರಿ, ವಾಯು ತತ್ವ ಅಂತ ಹೇಳ್ತಾರೆ, ಪ್ರಾಣಲಿಂಗ ಅಂತ ಹೇಳ್ತಾರೆ, ಜಂಗಮ ಲಿಂಗ, ತ್ವಗೀಂದ್ರಿಯ ಅಂತಂದ್ರೆ ಚರ್ಮ. ಚರ್ಮ ಅದು ವಾಯು ತತ್ವಕ್ಕೆ ಸಂಬಂಧಪಟ್ಟಂಗೆ. ಚರ್ಮದ ಮೂಲಕನೇ ನಮ್ಮ ವಾಯುದ ಸ್ಪರ್ಶನದಿಂದ ಗೊತ್ತಾಗ್ತೈತಿ. ಅದನ್ನ ವಾಯು ಐತೆ ಅಂತ ನಾವು ಕಣ್ಣಿಲಿ ನೋಡಿದ್ರೆ ಗೊತ್ತಾಗೋದಿಲ್ಲ, ಕಿವಿಲಿ ಕೇಳಿದ್ರು ಅಷ್ಟು ಅರ್ಥ ಆಗೋದಿಲ್ಲ. ಹಾಗೇನೆ ಅದಕ್ಕೆ ಶಕ್ತಿ ಯಾವ್ದಂದ್ರೆ ಆದಿಶಕ್ತಿ ಅಂತ ಹೇಳ್ತಾರೆ, ಅನುಭವ ಭಕ್ತಿ ಅಂತ ಹೇಳ್ತಾರೆ, ಸ್ಪರ್ಶನ ಪದಾರ್ಥ, ಸುಸ್ಪರ್ಶನ ಪ್ರಸಾದ. ಇಲ್ಲಿ ಪದಾರ್ಥ ಮತ್ತು ಪ್ರಸಾದ ಅಂತ ಹೇಳಿದ್ದೇನೆ. ಪದಾರ್ಥ ಅಂತಂದ್ರೆ ಫಿಸಿಕಲ್ ಆಗಿ ಅದನ್ನ ಟಚ್ ಮಾಡೋದು, ಪ್ರಸಾದ ಅಂತಂದ್ರೆ ಅದನ್ನ ಫೀಲ್ ಮಾಡೋದು. ಹೀಗೆ ಶಾಂತಿ ಕಲೆ, ಅಮೂರ್ತಿ ಸಾಧಕ್ಯಗಳು ಬರ್ತಾವೆ. ಸಾಧಕ್ಯಗಳು ಒಂದಕ್ಕೊಂದು ಹೇಳ್ತಾ ಹೋಗ್ತಾರೆ. ಇದು ಎಲ್ಲಪ್ಪ ಅಂತಂದ್ರೆ ಇಷ್ಟಲಿಂಗದ ಗೋಮುಖದಲ್ಲಿ ಸಂಬಂಧ. ಗೋಮುಖ, ಕಟಿ, ಒಂದೊಂದು ಪಾರ್ಟ್ಸ್ ಅವೆಲ್ಲ ಅದ್ರ ಬಗ್ಗೆನೂ ಹೇಳ್ಬೇಕಾಗಿತ್ತು ನಾನು. ಪಾರ್ಟ್ಸ್ಗಳು, ಲಿಂಗದ ಪಾರ್ಟ್ಸ್ಗಳನ್ನು ಹೇಳ್ತಾ ಹೋಗ್ತಾರೆ. ಹಾಗೇನೆ ದರ್ಪಣಾಕೃತಿ ಅಂತ ಹೇಳಿ, ಅದು ಓಂಕಾರ ಪ್ರಣವದೊಳಗೆ ಒಂದೊಂದು ಒಂದೊಂದು ಪಾರ್ಟ್ಸಿಗೆ ಒಂದೊಂದು ಹೆಸರು ಕೊಡ್ತಾ ಹೋಗ್ತಾರೆ. ದರ್ಪಣಾಕೃತಿ ಒಳಗೆ ಯಕಾರ ಪ್ರಣವ, ವಿಶುದ್ಧಿ ಚಕ್ರ, ಕಪೋತ ವರ್ಣ, ಆಕಾಶ ತತ್ವ, ಶರಣನೆ ಅಂಗ, ಸುಜ್ಞಾನವೆಂಬ ಹಸ್ತ, ಪ್ರಸಾದ ಲಿಂಗ, ಸ್ತೋತ್ರವೆಂಬ ಮುಖ, ಪದಾರ್ಥ ಶಬ್ದ ಪದಾರ್ಥ, ಸುಶಬ್ದ ಪ್ರಸಾದ, ಪರಾಶಕ್ತಿ, ಆನಂದ ಭಕ್ತಿ, ಶಾಂತ್ಯಾತೀತ, ಶಿವಸಾಧಿಕ್ಯ, ಪರಿಪೂರ್ಣವೆಂಬ ಲಕ್ಷಣ, ಅನಾದಿ ಎಂಬ ಸಂಜ್ಞೆ, ಅಜಪ ವೇದ, ಇಂಥ 18 ಇಷ್ಟಲಿಂಗದ ನಾಳದಲ್ಲಿ ಸಂಬಂಧ. ಕೊನೆಗೆ ಹೇಳ್ತಾರ ಅವರು, ಜ್ಯೋತಿರಾಕೃತಿ ಒಳಗ ಓಂಕಾರ ಪ್ರಣವ, ಆಜ್ಞಾಚಕ್ರ. ನೋಡಿ, ಆಜ್ಞಾಚಕ್ರದಾಗ ಓಂ ಅನ್ನುವಂತಹದ್ದು ಅಕ್ಷರಗಳನ್ನು ಸಂಯೋಜನೆ ಮಾಡ್ತಾರೆ. ಹಾಗಾಗಿ ಆಜ್ಞಾಚಕ್ರದಾಗ ನೀವು ಫೀಲ್ ಆಗುದು ಓಂಕಾರವನ್ನು ಫೀಲ್ ಮಾಡ್ಕೋತೀವಿ. ಮಾಣಿಕ್ಯ ವರ್ಣ ಇರ್ತೈತಿ, ಆತ್ಮ ತತ್ವ ಇರ್ತೈತಿ, ಐಕ್ಯ ಅಂಗ ಇರ್ತೈತಿ, ಸದ್ಭಾವ ಮಹಾಲಿಂಗ ಇರ್ತೈತಿ, ಹೃದಯ ಎಂಬ ಮುಖ, ತೃಪ್ತಿ ಪದಾರ್ಥ. ಹೀಗೆ ಅವರೆಲ್ಲವನ್ನು ಹೇಳ್ತಾ ಹೋಗಿ ಕೊನೆಗೆ ಇದು ಇಷ್ಟಲಿಂಗದ ಗೋಳಾಕಾರದ ಸಂಬಂಧ ಅಂತ ಹೇಳಿ, ಹೀಗೆ ಕೊನೆಗೆ 108 ಸಕಿಲಗಳನ್ನ ಅವರು ಹೇಳ್ತಾ ಹೋಗ್ತಾರೆ. ಇದು ಚನ್ನಬಸವಣ್ಣನವರು ಬರೆದಿರುವಂತಹ 108 ಸಕಿಲಗಳು. ಇವತ್ತು ಸಮಯ ಕಡಿಮೆ ಇರೋದ್ರಿಂದ ಕೇವಲ ಈ 108 ಸಕಿಲಗಳನ್ನು ಮಾತ್ರ ಹೇಳೋದಕ್ಕೆ ಸಾಧ್ಯತೆ ಆಯ್ತು. ಸಮಯ ಮೀರ್ತು ಅಂತ ಅಂದ್ಕೊಳ್ತೀನಿ. ಮುಂದಿನ ಒಂದು ಅವಧಿಯೊಳಗ ಮತ್ತೆ ಯಾವುದೋ ಒಂದು ಸಮಯದಲ್ಲಿ ಸಿಕ್ಕಾಗ ಈ 216 ಸಕಿಲಗಳು, 96 ಸಕಿಲಗಳನ್ನ ನೋಡೋಣ ಅಂತ. ಈ ರೀತಿಯಾಗಿ ಬರೀ ನಾನು ಇವತ್ತು ಸಕಿಲದ ಜಸ್ಟ್ ಪರಿಚಯ ಕೊಟ್ಟಿದ್ದೀನಿ ಅಷ್ಟೇ. ಸಕಿಲಗಳನ್ನ ಸಂಪೂರ್ಣವಾಗಿ ಪರಿಚಯಿಸಿದ್ದೀನಿ ಅಂತ ನಾನು ಭಾವಿಸೋದಿಲ್ಲ. ಸಂಪೂರ್ಣವಾಗಿ ನಮ್ಗೆ ಯಾವಾಗ ಸಕಿಲಗಳು ಅರ್ಥ ಆಗ್ತಾವಂದ್ರೆ, ಒಂದೊಂದು ಚಾರ್ಟ್ ಒಳಗಡೆ ಈ ಕಡೆ ತತ್ವಗಳು, ಈ ಕಡೆ ಪೃಥ್ವಿಗಳು, ಈ ಕಡೆ ವರ್ಣಗಳು, ಈ ಕಡೆ ಲಿಂಗಗಳು, ಪ್ರಸಾದನ, ಈ ಒಂದಕ್ಕೊಂದು ಲಿಂಕ್ ಗಳನ್ನ ನಾವು ನೋಡ್ತಾ ಹೋದಾಗ, ಅಂದ್ರೆ ವರ್ಟಿಕಲ್ ಆಗಿ ಮತ್ತು ಲೆಂಗ್ತ್ಫುಲ್ ಆಗಿ ಎರಡು ಕಡೆ ಕಾಲಮ್ಸ್ ನ ಹಾಕೊಂಡು ಒಂದಕ್ಕೊಂದು ಸಂಬಂಧವನ್ನು ಗುರುತಿಸಿಕೊಂಡಾಗ ಸಕಿಲಗಳು ಅರ್ಥ ಆಗ್ತಾವು. ಇದಿಷ್ಟು ಸಕಿಲಗಳ ಪರಿಚಯವನ್ನ ತಮಗೆ ಕೊಟ್ಟಿದ್ದೀನಿ. ಇಷ್ಟು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಈ ವಚನ ಮಂದಾರದ ಸಂಚಾಲಕರಿಗೂ ಇಲ್ಲಿವರೆಗೆ ಕೇಳಿರುವಂತ ತಮಗೂ ಸಹ ವಂದಿಸಿ ನನ್ನ 2 ವಿಚಾರಗಳಿಗೆ ವಂದನೆಗಳು ಹೇಳ್ತೀನಿ. ಸರ್ವರಿಗೂ ಶರಣಾರ್ಥಿಗಳು. ತನ್ನ ತಾನರಿದಡೆ ತನ್ನರಿವೇ ಗುರು, ತಾನೇ ಲಿಂಗ, ತನ್ನ ನಿಷ್ಠೆಯೇ ಜಂಗಮ, ಇಂತಿ ತ್ರಿವಿಧವು ಒಂದಾದಡೆ, ಐಘಟ ದೂರ ರಾಮೇಶ್ವರ ಲಿಂಗವು ತಾನೆ. ಮಿರೆಮಿಂಡಯ್ಯನ ಈ ಒಂದು ವಚನದೊಂದಿಗೆ ಅಂಗಲಿಂಗಗಳ ಸಂಬಂಧಗಳ ಸಕೀಲ ಅನ್ನುವ ವಿಷಯದ ಮೇಲೆ ಜ್ಞಾನಪೂರ್ಣವಾದಂತಹ ಉಪನ್ಯಾಸವನ್ನ ನೀಡಿದಂತಹ ಶ್ರೀ ರುದ್ರೇಶ್ ಕಿತ್ತೂರ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಮುಂದಿನ ಕಾರ್ಯಕ್ರಮ
ಪ್ರಶ್ನೋತ್ತರ ಮತ್ತು ಸಂವಾದ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನ ವಚನ ಮಂದಾರ ವೇದಿಕೆಯ ರೂವಾರಿಗಳಾದಂತಹ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಗುರುಗಳು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಶರಣಾರ್ಥಿಗಳು. ಇಲ್ಲಿಯವರೆಗೂ ವೈಜ್ಞಾನಿಕವಾಗಿ ವಚನ ಸಾಹಿತ್ಯದಲ್ಲಿ ವಚನೇತರ ಸಾಹಿತ್ಯದ ಕುರಿತಂತಹ ಅದ್ಭುತವಾದಂತಹ ಒಂದು ಉಪನ್ಯಾಸವನ್ನ ನಮ್ಮ ರುದ್ರೇಶ್ ಕಿತ್ತೂರ್ ಅವರು ನೀಡಿದ್ದಾರೆ. ಅವರಿಗೆ ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳನ್ನ ಅರ್ಪಿಸೋಣ. ಬಹಳಷ್ಟು ವಿಚಾರಗಳು ನಮ್ಮ ಬೌನ್ಸಾಗಿ ಹೋಗ್ಬಿಟ್ಟು ಅನ್ಸುತ್ತೆ. ಯಾಕಂದ್ರೆ ಸಕೀಲಗಳ ಬಗ್ಗೆ, ಅಂಗಲಿಂಗ ಸಂಬಂಧದ ಬಗ್ಗೆ ಇಷ್ಟು ವೈಜ್ಞಾನಿಕವಾಗಿ ನಾವು ಅಭ್ಯಾಸ ಮಾಡಿಲ್ಲ ಅಂತ ಅನ್ಸುತ್ತೆ. ಆದ್ರೂ ಅದ್ಭುತವಾದಂಥ ಒಂದು ಉಪನ್ಯಾಸವನ್ನ ನಾನು ಕಂಡಾಗೆ ರುದ್ರೇಶ್ ಕಿತ್ತೂರ್ ಅವರು ಸರಿಸುಮಾರು 15 ವರ್ಷದಿಂದ ಕನ್ನಡ ಹಸಿಗೆ, ಆಮೇಲೆ ಖಗೋಳ ವಿಜ್ಞಾನ, ಆಮೇಲೆ ವೈದ್ಯಕೀಯ ವಿಜ್ಞಾನದ ಬಗ್ಗೆ ಬಹಳಷ್ಟು ಅಧ್ಯಯನ ಮಾಡಿದ್ದಾರೆ. ನಾನು ನೋಡಾಗೆ ಡಾಕ್ಟರ್ ನಾಗಲೋಟಿ ಮಠ್ ಅವರು ವೈದ್ಯಕೀಯ ವಿಜ್ಞಾನವನ್ನ ವಚನ ಸಾಹಿತ್ಯದ ಮೂಲಕ ವಿಶ್ಲೇಷಣೆ ಮಾಡಿದ್ದನ್ನ ಕಂಡಿದ್ದೆ. ಅದಾದ ನಂತರ ನಾನು ನೋಡಿದ್ದೆ ಡಾಕ್ಟರ್ ಶ್ರೀ ರುದ್ರೇಶ್ ಕಿತ್ತೂರ್ ಅವ್ರ ಬಗ್ಗೆ. ಬಹಳಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಿ ಸರ್. ತಮಗೆ ಪ್ರಪ್ರಥಮವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಸರ್ ನಮಸ್ಕಾರಗಳು. ಈಗ ಮೊಟ್ಟ ಮೊದಲನೇದಾಗಿ ನಮ್ಮ ಶಿವಪ್ರಕಾಶ್ ಅವರು ಮಸ್ಕಟ್ಟಿಂದ ಜಾಯ್ನ್ ಆಗಿದ್ದಾರೆ. ಸರ್ ತಮ್ಮ ಅಭಿಪ್ರಾಯವನ್ನ ತಿಳಿಸ್ಬೇಕು ಅಂತ ವಿನಂತಿ. ಶಿವಪ್ರಕಾಶ್ ಇದಾರಾ? ಇಲ್ಲ ಅನ್ಸುತ್ತೆ. ನಮ್ಮ ಡಾಕ್ಟರ್ ನೀಲಾಂಬಿಕೆ ಪೊಲೀಸ್ ಪಾಟೀಲ್ ಅವರು. ಪೊಲೀಸ್ ಪಾಟೀಲ್ ಮೇಡಮ್. ಓಕೆ, ನಮ್ಮ ಡಾಕ್ಟರ್ ಸರ್ವಮಂಗಳ ಸಕ್ರಿ ಅವರು ತಾವು ಅನಿಸಿಕೆನ ಹೇಳಿ. ಹಲೋ ಸರ್. ಹಾ ಹೇಳ್ರಿ ಅಕ್ಕ. ಹಲೋ. ಅಲ್ರೇಣ, ನಾನು ಹೊರಗಡೆ ಇದ್ದೆ, ಹಾ ಸ್ವಲ್ಪ ಭಾಗವಹಿಸಲಿಕ್ಕೆ ನನ್ಗ ಲೇಟ್ ಆಯ್ತು. ಓಕೆ. ಅಷ್ಟತನುಗಳು ಕುರಿತು ಅವರು ಮಾತಾಡುವಾಗ, ರುದ್ರೇಶ್ ಕಿತ್ತೂರ್ ಸರ್ ಅವರು ಮಾತಾಡುವಾಗ ನಾನು ಭಾಗಿಯಾಗಿದ್ದೆ. ಅವರ ಅಸಂಖ್ಯಾತ ಉಪನ್ಯಾಸಗಳನ್ನು ನಾನು ಕೇಳಿದ್ದೇನೆ ಮತ್ತು ಯೂಟ್ಯೂಬ್ ನಲ್ಲಿ ಕೂಡ ನೋಡಿದ್ದೇನೆ. ಅದಕ್ಕೆ ಮೊದಲಿಗೆ ಅವರಿಗೆ ಅನಂತ ಅಭಿನಂದನೆಗಳು ಸರ್. ಯಾಕಂದ್ರೆ ಈಗಾಗ್ಲೇ ತಾವು ಹೇಳಿದಂತೆ ಇದೊಂದು ಜ್ಞಾನ ವಿಜ್ಞಾನ ಅಪರಿಮಿತ ಜ್ಞಾನದ ಒಂದು ಉಪನ್ಯಾಸ. ಇದು ಸಾಮಾನ್ಯ ಉಪನ್ಯಾಸ ಅಲ್ಲ ಮತ್ತು ಎಲ್ಲರಿಗೂ ಕೂಡ ಮಾತಾಡುವುದಕ್ಕೂ ಅರಗಿಸಿಕೊಳ್ಳುವುದಕ್ಕೂ ಆಗದ ವಿಷಯ. ಆದ್ರೆ ಅರಗಿಸಿಕೊಂಡ್ರೆ ಅಂದ್ರೆ ಸಾಕು, ಅಂಗಲಿಂಗಗಳು ಒಂದೇ ಆಗ್ತವೆ. ಅದಕ್ಕಾಗಿ ಇವತ್ತ ಸರ್ ಅವರ ಒಂದು ಮಾತು, ಅದು ಸಮರಸ, ಅಂಗಲಿಂಗಗಳ ಸಮರಸ ಹೇಗಾಗ್ಬೇಕು, ಹೇಗ್ ಮಾಡ್ಕೊಳ್ಬೇಕು, ಶರಣರು ಯಾವ ರೀತಿ ಮಾಡ್ಕೊಂಡ್ರು ಅನ್ನುವಂತಹ ಒಂದು ಪರಿಪೂರ್ಣ ಅವರ ಒಂದು 15 ನಿಮಿಷ ಮಾತ್ರ ನಾನು ಕೇಳಿದ್ದೇನೆ. ಅದಕ್ಕಾಗಿ ಅದು ಅಪರಿಮಿತ ಜ್ಞಾನದ ಪರಿಮಿತ ಒಂದು ಮಾತು ಅಂತ ಹೇಳಿ ನನ್ನ ಮಾತನ್ನ ನಾನು ಮುಗಿಸ್ತೀನಿ ಸರ್. ನಾನು ಸ್ವಲ್ಪ ಹೊರಗಿದ್ದೇನೆ ಸರ್. ಓಕೆ ಓಕೆ. ಹೌದು ಸರ್. ನಮಸ್ಕಾರ ಸರ್. ನಮಸ್ಕಾರ. ಯಾರು ಮಾತಾಡೋದು? ನಾನು ಹಮೀದ ಮಾತಾಡೋದು. ಹಾ ಹೇಳ್ರಿ. ನಿಜಕ್ಕೂ ಇವತ್ತು ಒಂದು ಉಪನ್ಯಾಸ ಏನೋ ನಮ್ಮನ್ನು ಒಂದು ಬೇರೆ ಲೋಕದಲ್ಲೇ ಒಯ್ದು ಬಿಟ್ರು ರುದ್ರೇಶ್ ಸರ್ ಅವರು. ವಚನಗಳನ್ನು, ಅವುಗಳ ಒಂದು ವಿಶ್ಲೇಷಣೆ, ಅವುಗಳನ್ನೆಲ್ಲ ನಮ್ಗೆ ಗೊತ್ತಿತ್ತು. ಅಂದ್ರೆ ಅವರ ಈ ಸರ್ ಅವರ ಅನೇಕ ಯೂಟ್ಯೂಬ್ಗಳನ್ನ ನಾನು ನೋಡಿದ್ದೆ. ನಿಜಕ್ಕೂ ಅವರು ವೈಜ್ಞಾನಿಕವಾಗಿ ಬಹಳಷ್ಟು ವಚನಗಳನ್ನು ವಿಶ್ಲೇಷಣೆ ಮಾಡಿದ್ದು ಓದಿದ್ದೇನೆ ನಾನು. ಇವತ್ತ ಸಕೀಲಗಳ ಬಗ್ಗೆ ಹೇಳಿದ್ರಲ್ಲ, ನಿಜಕ್ಕೂ ನಮ್ಮ ಶರಣರಲ್ಲಿ ಒಂದು ಎಂಥ ವೈಜ್ಞಾನಿಕ ಮನೋಭಾವ ಇತ್ತು, ಎಂಥ ವಿದ್ವತ್ತಿತ್ತು. ಅವ್ರಿಗೆ ಯಾವುದೇ ಒಂದು ಬೇಸ್ ಅಂತ ಹೇಳ್ತೇವೆ ನಾವು, ಅಂಥದ್ದು ಏನೂ ಇರ್ಲಿಲ್ಲ. ಆದ್ರೂ
ಅವರ ಒಂದು ಈ ಲಿಂಗಾಂಗ ಸಾಮರಸ್ಯದ ಒಂದು ವಿಶೇಷವಾದಂತ ಅನುಭವವನ್ನು ಪಡೆಯಲು ಬೇಕಾಗುವಂತ ಈ ಎಲ್ಲ ಸಕೀಲಗಳ ಒಂದು ಸಮಗ್ರ ವಿಚಾರವನ್ನ ಅವರು ಮಾಡಿಕೊಟ್ರಲ್ಲ. ನಿಜಕ್ಕೂ ರುದ್ರೇಶ್ ಸರ್ ಅವರಿಗೆ ಅನಂತ ಶರಣಗಳನ್ನ ಹೇಳ್ತೇನೆ. ಬಹಳ ಸುಂದರವಾದಂತ, ಬಹಳ ಕುತೂಹಲ ಹುಟ್ಟಿಸುವಂತಹದ್ದು. ಏನೋ ಅಧ್ಯಾತ್ಮ, ಪರಮಾತ್ಮ ಇವೆಲ್ಲ ಕೇಳ್ತಿದ್ವಿ ನಾವು ಪದಗಳನ್ನ. ಆದ್ರ ಆ ಇಡೀ ದೇಹಕ್ಕೆ, ಲಿಂಗ ಮತ್ತು ಅಂಗಕ್ಕೆ ಸಂಬಂಧವಾದಂತ ಅವು ಯಾವ ರೀತಿ ಸಂಬಂಧ ಹೊಂತೇವೆ, ಅವೆರಡೂ ಯಾವ ರೀತಿ ಸಂಬಂಧ ಹೊಂದಿದಾಗ ಯಾವ್ಯಾವ ಅನುಭವ ಅಥವಾ ಅನುಭವಗಳು ಕೂಡ ಆಗ್ತೇವೆ ಅನ್ನೋದ್ರ ಬಹಳ ಅವರು ಎಳೆಯಾಗಿ ನಮ್ಗ ಇವತ್ತು ಹೇಳಿದ್ರು. ನೀವು ಅಂದಂತೆ ಕೆಲವು ವಿಷಯಗಳು ನಮ್ ತಲೆ ಮೇಲಿಂದ ಹಾದು ಹೋಗಿರಬಹುದು, ಆದ್ರೂ ಒಂದು ವಿಶೇಷವಾದ ಉಪನ್ಯಾಸ ಇವತ್ತು ನಮಗೆ ಒದಗಿಸಿಕೊಟ್ಟಿದ್ರಿ. ತಮಗೂ ಅಭಿನಂದನೆಗಳು, ವಂದನೆಗಳು. ಹಾಗೂ ರುದ್ರೇಶ್ ಸರ್ ಅವರಿಗೂ ಕೂಡ ಅನಂತ ಶರಣುಗಳು ಸರ್. ನಮಸ್ಕಾರ. ಶರಣಾರ್ಥಿಗಳು ಅಕ್ಕವ್ರೆ. ಮತ್ತೆ ಆಕ್ಚುಲಿ ಅದು ಸ್ಲೈಡ್ ಪ್ಲೇ ಆಗಿತ್ತಪ್ಪ ಅಂತಂದ್ರೆ ಇನ್ನೂ ಇಫೆಕ್ಟ್ ಆಗ್ತಿತ್ತು. ಯಾಕೋ ಸಮಗ್ರವಾಗಿ ಇದ್ರ ಬಗ್ಗೆ ಹೇಗಿದೆಯಪ್ಪ ಅಂತಂದ್ರೆ, ವಚನ ಸಾಹಿತ್ಯ ಅಂದ್ರೆ ವಚನಗಳು ಅಷ್ಟೇ ಅಂತ ಇದಲ್ಲ, ಅದಕ್ಕೆ ವಚನೇತರ ಸಾಹಿತ್ಯ ಪರಿಚಯ ಮಾಡಬೇಕು. ಹೌದು ಹೌದು ಸರ್, ಹೌದು. ಇಲ್ಲ, ನಿಮ್ಮ ಎಲ್ಲಾ ನಾನು ವಚನ ವಿಶ್ಲೇಷಣೆ ಎಲ್ಲಾ ಓದ್ತೀನಿ ಸರ್. ನೀವು ಬೇರೆ ಬೇರೆ ಇದ್ರಲ್ಲಿ ಹಾಕಿರ್ತೀರಿ, ದಿನಾಲೂ ಓದ್ತಿರ್ತೇನೆ. ಬಹಳ ವಿಶೇಷವಾದಂತ ಒಂದು ವಿಶ್ಲೇಷಣೆ, ನಿಮ್ದು ಒಂದು ಶೈಲಿ ಬಹಳ ನನಗೆ ಹಿಡಿಸ್ತದೆ ಸರ್. ತುಂಬಾ ಧನ್ಯವಾದ ಸರ್, ತುಂಬಾ ಧನ್ಯವಾದ. ಇವತ್ತು ನಮ್ಮ ನಡುವೆ ಒಬ್ಬರ ವಿಶೇಷ ಅತಿಥಿ ಇದ್ದಾರೆ, ಶ್ರೀಮತಿ ಪ್ರೇಮಾ ಹೊರಟ್ಟಿ ಅಂತ. ಮಾತಾಡಬಹುದ್ರಿ ಅಕ್ಕ? ಪ್ರೇಮಾ ಹೊರಟ್ಟಿ ಅವರು ಮೋಸ್ಟ್ಲಿ ಅವರು ಮ್ಯೂಟ್ ಆಗಿರೋದು. ಸರ್ಮಲ ಸಕ್ರೆ ಅಕ್ಕ ಅವ್ರು ಮಾತಾಡ್ರಿ ಅಕ್ಕಾರ. ಎಲ್ಲರಿಗೂ ಶರಣಾರ್ಥಿ. ಕೇಳಿಸ್ತಾ ಇದೆಯಾ ಅಣ್ಣವ್ರೆ? ಕೇಳಿಸ್ತಾ ಇದ್ದೀರಿ. ನಾನು ಮೊದಲನೇ ಸಲ ನಿಮ್ಮ ಇದಕ್ಕೆ ಗೂಗಲ್ ಮೀಟಿಗೆ ಈಗ ಜಸ್ಟ್ ಬಂದಿರಿ, ಅದಕ್ಕೆ ಈಗ ಜಸ್ಟ್ ಕೇಳ್ತಾ ಇದ್ದೀನಿ. ಇನ್ಮೇಲೆ ರೆಗ್ಯುಲರ್ ಆಗಿ ಕೇಳ್ಬಿಟ್ಟು ಆಮೇಲೆ ಮಾತಾಡ್ತೀನಿ. ಥ್ಯಾಂಕ್ ಯು. ಓಕೆ ಸರ್. ಶರಣಾರ್ಥಿ. ನಮ್ಮ ಕಾಲಘಟ್ಟದ ಅತ್ಯಂತ ಪ್ರಬುದ್ಧ ಚಿಂತಕರಾದಂತ ಪ್ರೇಮಾ ಹೊರಟ್ಟಿ ಅವರಿತ್ತು ನಮ್ಮ ವೇದಿಕೆಗೆ ಬಂದಿದ್ದಾರೆ. ಹಾಗೇನಿಲ್ಲ ಸರ್, ಹಾಗೇನಿಲ್ಲ. ಅಲ್ಲಿ ಸಕ್ರಿ ಮೇಡಮ್ ಅವರು ಎಲ್ಲರೂ ಇದಾರಲ್ಲ, ಅವರೆಲ್ಲ ನನಗ್ ಪರಿಚಯ ಇದಾರ್ರಿ. ಅವ್ರೆಲ್ಲಾರು ದೊಡ್ಡವ್ರು ಇದಾರೆ. ನೀವೆಲ್ಲಾರು ಮುಂದೆ ನಾವು ಸಣ್ಣವ್ರಿ. ಓಕೆ, ತಮ್ಮ ಮಾತುಗಳಿಗೆ ಶರಣಾರ್ಥಿಗಳು. ಸಕ್ರಿಯ ಅಕ್ಕ ಅವ್ರ ಮಾತಾಡಿ. ಶರಣಾರ್ಥಿ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ಇದುವರೆಗೂ ರುದ್ರೇಶ್ ಕಿತ್ತೂರ್ ಸರ್ ಅವರ ಒಂದು ಉಪನ್ಯಾಸ ನಾವು ಕೇಳಿದ್ವಿ. ಅವರು ವಿಜ್ಞಾನ ಟೀಚರ್, ಅವರು ವಿಜ್ಞಾನ. ಆಮೇಲೆ ಏನು ಅಂತಂದಾಗ ವೈಜ್ಞಾನಿಕತೆ ಅಂತಂದಾಗ ಅವರು ಒಂದು ಸಕೀಲಗಳ ಬಗ್ಗೆ ಮಾತಾಡ್ತಾರ ಅಂತಂದಾಗ ಅದನ್ನ ಯಾವ ರೀತಿಯಾಗಿ ಅದು ಪ್ರೆಸೆಂಟ್ ಮಾಡ್ಬೋದು ಅನ್ನೋ ಒಂದು ಕುತೂಹಲ ನನಗ್ ಬಹಳ ಇತ್ತು ಅಂತ. ಆ ಕುತೂಹಲಕ್ಕೆ ತಕ್ಕಂತೆ ನಿಮ್ಮ ಒಂದು ಪಾರಿಭಾಷಿಕ ಒಂದು ವಿಶ್ಲೇಷಣೆ, ಅಲ್ಲಿ ಬರ್ತಕ್ಕಂತ ವಚನಕಾರರು ಕೊಡತಕ್ಕಂತಹ ಒಂದು ಪಾರಿಭಾಷಿಕ ವಿಶ್ಲೇಷಣೆಯ ಒಂದು ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳ ಒಂದು ವಿಮರ್ಶೆ, ಅನ್ನಮಯ ಪ್ರಾಣಮಯ ಮನೋಮಯ ಆನಂದಮಯ ಈ ಕೋಶಗಳು ಏನಿದಾವಲ್ಲ ಅವುಗಳನ್ನು ಒಂದು ಸಮರ್ಪಕವಾಗಿ ನೀವಲ್ಲಿ ವಿಶ್ಲೇಷಣೆ ಮಾಡಿದ್ರೆ ಅದು ಬಹಳ ನಮ್ಗೆಲ್ಲ ಒಂದು ರೀತಿಯಾದಂತ ಅನುಭವಕ್ಕೆ ಬರದೇ ಇರತಕ್ಕಂತ ವಿಚಾರಗಳನ್ನ ನಮ್ಮ ಮುಂದೆ ನೀವು ಪ್ರೆಸೆಂಟ್ ಮಾಡಿದ್ರಿ, ನೀವು ಬಿಚ್ಚಿಟ್ರಿ. ಅದಕ್ಕಿಂತ ಹೆಚ್ಚಾಗಿ ಏನು ಅಂತಂದಾಗ ಸ್ಥೂಲ ಸೂಕ್ಷ್ಮ ದೇಹಗಳು ಏನಿದ್ದಾವಲ್ಲ ಇವು ಆತ್ಮ ಅಲ್ಲ ಅನ್ನತಕ್ಕಂಥ, ಆತ್ಮದ ಮೂಲಕ ಬರತಕ್ಕಂಥದ್ದಲ್ಲ, ಅದು ಒಂದು ನಿರ್ಲೇಪವಾದದ್ದು, ಒಂದು ಚೈತನ್ಯಯುಕ್ತವಾದದ್ದು ಅನ್ನತಕ್ಕಂಥ. ಆದ್ದರಿಂದ ಇಲ್ಲಿ ದೇಹ ಅನ್ನೋದು ಏನಿದಿಲ್ಲ, ದೇಹದ ಮೂಲಕ ಆತ್ಮದ ಮೂಲಕ ನಿಮ್ಮಲ್ಲಿ ಬರ್ತಕ್ಕಂಥ ಒಂದು ವಿಶಿಷ್ಟತ ಒಂದು ಅನುಭವ ಏನ್ ಹೇಳಿದ್ರಲ್ಲ ಅದನ್ನು ನಾವು ಚಿಕ್ಕವರಾಗಿದ್ದಾಗ ನಮಗೋಸ್ಕರ ಎಷ್ಟೆಲ್ಲ ಮಾಡಿರ್ತಾಳೆ. ಮುಂದುವರ್ಸಿ ಅಕ್ಕ, ಮ್ಯೂಟ್ ಆಗಿದೆ. ಹೌದಾ? ಅಷ್ಟೊತ್ತು ಮಾತಾಡಿ ಕೇಳಿಲ್ವಾ? ಕೇಳ್ತಿ ಈಗ, ಜಸ್ಟ್ 1 ಸೆಕೆಂಡ್. ಹೌದಾ? ಹಾಗಾಗಿ ಇಲ್ಲಿ ನೀವು ಕೆಲವು
ಕೆಲವು ವಚನಗಳನ್ನು ಸಕೀಲಗಳ ಬಗ್ಗೆ ಹಲವಾರು ಕೆಲವೇ ಒಂದು ವಚನಗಳನ್ನು ತಗೊಂಡು ನಮ್ಗೆ ಪ್ರೆಸೆಂಟ್ ಮಾಡಿದ್ರೆ, ವಿಮರ್ಶೆ ಮಾಡಿದ್ರೆ, ನಮ್ ಒಂದು ಆಶಯಗಳನ್ನ ಹೇಳಿದ್ರೆ ನಮ್ಗ ಒಂದಿಷ್ಟು ಇನ್ನೂ ಚೆನ್ನಾಗಿ ಅನಿಸ್ತಿತ್ತೇನೋ ಅನ್ನತಕ್ಕಂತ ಅಭಿಪ್ರಾಯ ನಂದು ಸರ್. ಒಳ್ಳೇದು. ನಾನು ಅದಕ್ಕಂತೇನೆ ಕೊನೆಗೆ 108 ಸಕೀಲದ ಒಂದು ವಚನವನ್ನು ತೆಗೆದುಕೊಂಡಿದ್ದೆ. ಸಮಯದ ಮಿತಿ ಇರೋದ್ರಿಂದ ಅದು 108 ತತ್ವಗಳನ್ನ ವಿವರವಾಗಿ ಹೇಳಬೇಕಾಗ್ತದ್ರೆ ನಾನು ಇಲ್ಲಿ ಏನ್ ಮಾಡಿರೋ ಇವತ್ತು ನಾನು ಮಾಡಿರೋದು ಏನಿಲ್ಲ, ಬರೀ ಜಸ್ಟ್ ಪರಿಚಯ ಮಾಡಿದ್ದೀನಿ ಸಕೀಲಗಳ ಪರಿಚಯ. ಹೌದು ಸರ್, ಬರೀ ಪರಿಚಯ ಮಾಡಿದ್ರಲ್ಲ, ಆದ್ರೆ ಅದ್ರ ಬಗ್ಗೆ ಏನಾಗ್ತದ ಅನುಭವ ಇದ್ದವ್ರಿಗೆ ಮಾತ್ರ ಗೊತ್ತಾಗ್ತದ. ಅದ್ರ ಬಗ್ಗೆ ಸ್ವಲ್ಪ ಓದ್ಕೊಂಡ ಇರ್ಲಾರ್ದವ್ರಿಗೆ ಅಥವಾ ಅದ್ರ ಬಗ್ಗೆ ಅಭ್ಯಾಸ ಮಾಡದೇ ಇದ್ದಂತವ್ರಿಗೆ ಅಷ್ಟು ಗೊತ್ತಾಗಲ್ಲ ಅದು. ಹಂಗಾಗಿ ಅದು ಒಂದು ನೀವು ಹೇಳಿರ್ತಕ್ಕಂಥದ್ದು ನಮ್ಗೆಲ್ಲ ಬಹಳ ಚೆನ್ನಾಗಿ ತಿಳಿತು. ಅದ್ರಲ್ಲೇ ಎರಡು ಮಾತಿಲ್ಲ, ಬಹಳ ಒಂದು ಒಳ್ಳೆ ಉಪನ್ಯಾಸ ಕೊಟ್ರಿ. ಆದ್ರೆ ಒಂದು ಕಬ್ಬಿಣದ ಕಡಲೆ ಅನ್ನೋತಕ್ಕಂಥದ್ದು ಒಂದು ನನ್ನ ಭಾವನೆ. ಇಲ್ಲ ಅಕ್ಕ, ಮೊದ್ಲನೇ ಇದು ಸರಿಸುಮಾರು 1 ತಿಂಗಳು ಡೈಲಿ ನಡೆಸತಕ್ಕಂತ ಒಂದು ಕಾರ್ಯಕ್ರಮ. ಇದು ಒಂದೇ ದಿವಸದಲ್ಲಿ ಅಂಗಲಿಂಗ ಸಂಬಂಧದ ಸಕೀಲಗಳ ಬಗ್ಗೆ ಹೇಳೋದು ಬಹಳ ಕಷ್ಟ. ನಾನು ಏನ್ ಹೇಳಿದೆ ಅಂದ್ರೆ ಜಸ್ಟ್ ಗಿವ್ ಎ ಇಂಟ್ರೊಡಕ್ಷನ್, ನೆಕ್ಸ್ಟ್ ಒನ್ ಬೈ ಒನ್ ವಿಲ್ ಟೇಕ್ ಇಟ್ ಫರ್ದರ್ ಅಂತ ನಾನು ಹೇಳಿದ್ದೀನಿ. ಇಲ್ಲ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಮಾಡೋಣ. ಒಂದೊಂದೇ ತತ್ವ ಸಿದ್ಧಾಂತವನ್ನ ತಗೊಂಡು ಅದಕ್ಕೆ ವಚನಗಳ ಪೂರಕ ವಚನಗಳನ್ನ ಕೊಟ್ಟು ನಮ್ಮ ರುದ್ರೇಶ್ ಕಿತ್ತೂರವ್ರಿಗೆ ಒಂಚೂರು ಕಷ್ಟ ಕೊಡೋಣ ಅಂತ ನನಗೆ ಅನಿಸ್ತದೆ. ನಾನು ಇದ್ರ ಕುರಿತಾಗಿನೇ ಮತ್ತೊಂದು ಬೇರೆ ವೇದಿಕೆ ಒಳಗಡೆ ಸಕೀಲಗಳ ಬಗ್ಗೆ ಡೀಟೇಲ್ ಆಗಿ 1 ತಿಂಗಳು ನಾನು ಉಪನ್ಯಾಸ ಮಾಡಿರೋದನ್ನ ಯೂಟ್ಯೂಬ್ ನಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಅದೆಲ್ಲ ಇದಾವೆ. ಬಟ್ ಮುಖಾಮುಖಿ ಇದ್ರದ್ದು ಅಂದ್ರೆ ಸಂವಾದ ರೂಪದಲ್ಲಿ ಆದಾಗ ಅದು ಕ್ಲಿಯರ್ ಆಗ್ತದೆ. ಈಗ ಜಸ್ಟ್ ನಾನು ಇವತ್ತು ಮಾಡಿರೋದು ಪರಿಚಯ ಮತ್ತು ತಾತ್ವಿಕ ಪದಗಳ ಅರ್ಥ ಹೇಳಿದ್ದೀನಿ ಅಷ್ಟೇ. ಹೌದು, ನಮ್ಗ ಅರ್ಥ ಆಯ್ತದ ತಾತ್ವಿಕ ಅಂದ್ರೆ ಅದು ಸರಿ ಎಲ್ಲರಿಗೂ ಅರ್ಥ ಆಗಲ್ಲ ಅದು. ಯಾಕಂತಂದ್ರೆ ಅಭ್ಯಾಸದಲ್ಲಿ ಇದ್ದವ್ರಿಗೆ ಮಾತ್ರನೇ ಅರ್ಥ ಆಗ್ತದ, ಸಾಮಾನ್ಯರಿಗೆ ಅರ್ಥ ಆಗಲ್ಲ. ಹಂಗಾಗಿ ಒಂದು ಸಾಮಾನ್ಯವಾಗಿ ತಗೊಂಡು ನೀವು ಒಂದು ಸಕೀಲಗಳ ಬಗ್ಗೆ ನೀವು ವಚನಗಳ ಮೂಲಕ ಎಕ್ಸ್ಪ್ಲೈನ್ ಮಾಡಿದ್ರಿ ಇನ್ನು ಬಹಳ ಚಂದ ಬರ್ತದೆ. 2 ಕೋರ್ಸದ MA ಕ್ಲಾಸ್ ಇದು, ಮಾಸ್ಟರ್ ಅದು ಮುಂದಿನ ದಿನಮಾನಗಳಲ್ಲಿ ಮಾಡೋಣ ನಾವು. ಥ್ಯಾಂಕ್ ಯು ಸರ್. ನಂದೀಶ್ ಅವರು ತಮ್ಮ ಅಭಿಪ್ರಾಯ ಮಂಡಿಸಿ. ಶರಣಾರ್ಥಿಗಳು, ಇದು ಬಿಯಾಂಡ್ ಅವರ್ ಸಬ್ಜೆಕ್ಟ್. ಕನ್ಸ್ಟ್ರಕ್ಷನ್ ಮ್ಯಾನ್ ಹೌ ಕ್ಯಾನ್ ಡೈಜೆಸ್ಟ್, ಅದು ನನಗೆ ಜೀವಾತ್ಮ, ಪರಮಾತ್ಮ ಮತ್ತು ಅಂತರಾತ್ಮದ ಬಗ್ಗೆ ಗುರುಗಳು ಹೇಳ್ತಾ ಹೋದ್ರು. ಅದನ್ನ ನಾವು ಕೇಳ್ತಾ ಹೋದ್ವಿ. ಇದನ್ನ ನಾನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಇದನ್ನ 4 ಸತಿ ನೋಡಿದ ಮೇಲೆನೆ ಯಾವ್ದಾದ್ರು 1 ಲೈನ್ ಅರ್ಥ ಆಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಇದನ್ನ ಸೂಕ್ಷ್ಮವಾಗಿ ಅಭ್ಯಾಸ ಮಾಡ್ಬೇಕಾಗ್ತದೆ. ಅದನ್ನ ತಾವುಗಳೆಲ್ಲ ಅಭ್ಯಾಸ ಮಾಡ್ಬಿಟ್ಟು ಅದರಲ್ಲಿ ಒಂದು ವಿದ್ವತ್ತನ್ನ ಪಡ್ಕೊಂಡಿದ್ರೆ ನಿಮ್ಗೆ ಈ ಒಂದು ಲೆವೆಲ್ ನಲ್ಲಿ ಅರ್ಥ ಆಗ್ತದೆ. ನಮಗೆ ಹೊರಗಡೆಯಿಂದ ಇನ್ಫ್ಲೂಯೆನ್ಸ್ ಆದಂತವರು ಈ ಇಷ್ಟಲಿಂಗ, ಪ್ರಾಣಲಿಂಗ ಮತ್ತು ಏನು ಭಾವಲಿಂಗದ ಬಗ್ಗೆ ಅವರು ಸವಿಸ್ತಾರವಾಗಿ ಹೇಳಿದ್ರು. ಅದನ್ನ ಆಸಕ್ತಿಯಿಂದ ಕೇಳಿದ್ವಿ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಇದನ್ನ 4 ಸತಿ ನೋಡಿದ ಮೇಲೆ ಏನಾದ್ರೂ 1 ಲೈನ್ ಇಷ್ಟಲಿಂಗ ಅರ್ಥ ಆಗ್ಬೋದು ಅಷ್ಟೇ ಹೊರ್ತು ಭಾವಲಿಂಗ ಮತ್ತೆ ಪ್ರಾಣಲಿಂಗವನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಇನ್ನಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಬೇಕು ಅನ್ನೋದೊಂದು ನನ್ನ ಒಂದು ತವಕ. ಇದಕ್ಕೆ ಕಾರಣ ಮಾಡಿಕೊಟ್ಟಂತ ವಚನ ಮಂದಾರ ವೇದಿಕೆ ಹಾಗೂ ತಮ್ಮೆಲ್ಲರ ಸದ್ರುಹಿಗಳಿಗೆ ನಾನು ಶರಣಾರ್ಥಿಗಳನ್ನ ತಿಳಿಸ್ತೇನೆ. ಹಾಗೆ ಅವ್ರು ಒಂದು ಮಾತು ಹೇಳಿದ್ರು, ಗರ್ಭದಿಂದ ಗುಣಿಯವರೆಗೆ ಅಂತ ಹೇಳಿ. ಆ ಗರ್ಭದಿಂದ ಗುಣಿಯವರೆಗೂ ನಾವು ಏನು ಕಲ್ತಿದೀವಿ, ಇಷ್ಟು ದಿನ ನಾವು ಕಲ್ತಿದ್ದು 60 ವರ್ಷ ಆಯ್ತು, ಅದು ಈಗ ಕಲ್ತಿರೋದು ಏನು ಅಲ್ಲ. ಇನ್ನು ಮೇಲ್ ನಾವ್ ಏನಾದ್ರೂ ಹೊಸದಾಗಿಂದ ಶುರು ಮಾಡೋಣ ಅಂತ ಹೇಳ್ತಾ ಇದನ್ನ ಸವಿಸ್ತಾರವಾಗಿ ತಿಳಿಸುವಂತ ಒಂದು ಕಾರ್ಯಕ್ರಮಕ್ಕೆ ನಾವುಗಳ ಸಾಕ್ಷಿ ಆಗ್ಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳೋ ಒಂದು ಮಾತನ್ನ ಹೇಳ್ತೀನಿ. ಶರಣಾರ್ಥಿಗಳು ಸರ್. ಅದು ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗದ ಬಗ್ಗೆನೇ ಒಬ್ಬ ಗುರುಗಳು ಮಾತನಾಡಲಿದ್ದಾರೆ. ಮೇ ಮೋಸ್ಟ್ಲಿ 14-15 ಅವರು 2 ದಿವಸ ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಷ್ಟಲಿಂಗ, ಪ್ರಾಣಲಿಂಗ, ಭಾವ, ಅಲ್ಲಿಂದ ನಮ್ಮ ಕಾರ್ಯಕ್ರಮ ಶುರು ಮಾಡೋಣ ಅಂತ ಸುಮಾರು 1 ತಿಂಗಳಿಂದ ಗಂಟು ಬಿದ್ದಿದ್ದೆ ಅವ್ರಿಗೆ. ಇಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅತ್ಯಂತ ಪ್ರಬುದ್ಧ ಸ್ವಾಮೀಜಿ ಅವರು, ಬಸವ ತತ್ವದಲ್ಲಿ ಅತ್ಯಂತ ನಿಷ್ಠೆ ಇರ್ತಕ್ಕಂಥ ಅವರು. ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಬಗ್ಗೆ ಮಾರ್ಚಲ್ಲಿ ಮಾತನಾಡ್ತಾರೆ. ಆ ಒಂದು ಕಾರ್ಯಕ್ರಮ ನಾವು ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಯುವರ್ ಒಳ್ಳೆಯ ಮಾತುಗಳಿಗೆ.
ಮುಂದೆ ಯಾರಾದ್ರೂ ಮಾತಾಡ್ತಾರೆ? ಶೋಭಾರಾಣಿ ಅವರು ಬಂದಿದ್ದಾರೆ, ಮಾತಾಡಿ. ಓಕೆ, ಮತ್ತೆ ಯಾರು ಮಾತಾಡ್ಬೋದಾ? ಇಲ್ಲಾಂದ್ರೆ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಸರ್ವರಿಗೂ ಶರಣಾರ್ಥಿ. ಕೇಳಿಸ್ತಿದ್ದೇನೆ ಸರ್? ಎಸ್, ಕೇಳಿಸ್ತಾ ಇದೆ, ಲೌಡ್ ಅಂಡ್ ಕ್ಲಿಯರ್. ಅಂಗಲಿಂಗ ಸಂಬಂಧಗಳ ಸಕ್ಕಿಲಗಳ ವಿಷಯದಲ್ಲಿ ಉಪನ್ಯಾಸ ಅದ್ಭುತವಾಗಿ ಪ್ರಸಾರವಾಯಿತು. ರುದ್ರೇಶ್ ಕಿತ್ತೂರು ಸರ್ ಅವರಿಗೆ ಕೋಟಿ ಕೋಟಿ ಶರಣಾರ್ಥಿ. ಮೊದಲಿಗೆ ತಿಳಿಸುತ್ತಾ, ಯಾಕಂದ್ರೆ ವಿಶೇಷವಾದ ಉಪನ್ಯಾಸ ಇದೆ ಇವತ್ತಿಂದು. ಅದಕ್ಕೋಸ್ಕರನೇ ನಾನು ಏನಂದ್ರೆ ಕರ್ತವ್ಯದಲ್ಲಿ ಇದ್ರೂನು ಫುಲ್ ಕೇಳಿಸ್ಕೊಂಡೆ. ಕೇಳಿ ಒಂದ್ ಸ್ವಲ್ಪ ನಾನು ನನ್ನ ಮನಸ್ಸಿಗೆ ಅನ್ಸಿದ್ದನ್ನ ಹೇಳ್ಬೋದು ಅಂತ. ತುಂಬಾ ಚೆನ್ನಾಗಿ ಹೇಳಿದ್ರು ಸರ್, ತುಂಬಾ ಅದ್ಭುತವಾಗಿತ್ತು. 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಅದ್ರ ಬಗ್ಗೆ ಎಳೆಯಾಗಿ ಮತ್ತೆ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದ್ರು. ವಿಶ್ಲೇಷಣೆ ಮಾಡುವಾಗಲೇ ಅನಿಸ್ತಿತ್ತು ಅವರು ಬರೀ ಇನ್ನೂ ಒಂದು ಬಹಿರಂಗವಾಗಿ ಮಾತ್ರ ಹೇಳ್ತಿಲ್ಲ, ಅದು ಅಂತರಂಗದಲ್ಲಿ ಅನುಭವಿಸಿ ವಿಷಯ ಮಂಡನೆ ಮಾಡ್ತಿದ್ದಾರೆ ಅಂತ ನನಗೆ ಅನಿಸ್ತು. ಹಂಗಾಗಿ ತುಂಬಾ ಚೆನ್ನಾಗಿ ಮೂಡಿ ಬಂತು. ಇದ್ರದ ಅವಾಗ್ಲೇ ಮೇಡಮ್ ಹೇಳಿದ್ರಲ್ಲ, ಪ್ರತಿಯೊಬ್ಬರಿಗೂ ಇದನ್ನ ನೀಟಾಗಿ ಇದು ಆಗ್ಬೇಕಂದ್ರೆ ಇನ್ನೂ ಇದ್ರದ್ದು ಎಪಿಸೋಡ್ಗಳು ಆಗ್ಬೇಕು, ಇನ್ನು 1, 2, 3 ಅನ್ನೋ ತರ ಎಪಿಸೋಡ್ಗಳು ಪ್ರತಿಯೊಂದು ಸಬ್ಜೆಕ್ಟ್ ಮೇಲೆ ಒಂದೊಂದು. ಅವಾಗ ಅದು ಆದಾಗ ಪರಿಪೂರ್ಣವಾಗಿ ಒಂದು ಸಕಿಲಗಳ ಬಗ್ಗೆ ನಮ್ಗೆ ತಿಳ್ಕೊಳಕ್ಕೆ ಒಂದು ಏನಂದ್ರೆ PhD ಮಾಡ್ದಂಗೆ ನಮ್ಗೆ ಆಗುತ್ತೆ, ಪೂರ್ತಿ ತಿಳ್ಕೊಂಡ್ರೆ ನಾವು ಅದರಲ್ಲಿ ಅಂತ. ಆಗ್ಲಿ, ಮುಂದೆ ಮೂಡ್ ಬರ್ಲಿ ಇದೇ ತರ ಅಂತ ಹೇಳುತ್ತಾ ಸರ್ವರಿಗೂ ಶರಣಾರ್ಥಿ. ಬಹಳ ಒಂದು ಕುತೂಹಲವನ್ನ ಕ್ರಿಯೇಟ್ ಮಾಡಿದಂತಹ ಒಂದು ಸಬ್ಜೆಕ್ಟ್ ಇದು. ಥ್ಯಾಂಕ್ ಯು ಶೋಭಾರಾಣಿ ಅವರೇ. ಮತ್ತೆ ಯಾರಾದ್ರೂ ತಮ್ಮ ಅನಿಸಿಕೆಗಳನ್ನು ಹೇಳ್ಬೋದಾ? ಸರ್, ಒಂದೇ ನಿಮಿಷ ಮಾತಾಡ್ಬೋದಾ? ಮಾತಾಡಿಮ್ಮ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರನ್ನ ಎನ್ನ ಮನದಲ್ಲಿ ನೆನೆಯುತ್ತಾ ನಾನಿವತ್ತು ಯಾಕೆ ಮಾತಾಡ್ಬೇಕಂತ ಅನ್ಕೊಂಡೆ ಅಂದ್ರೆ, ನಂದಿ ಸರ್ ಹೇಳ್ದಾಗೆ ನಾವ್ ಇದ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ನಾವ್ ಈ ವಿಡಿಯೋನ 15 ಅಲ್ಲ 20 ಸಲ ಕೇಳಿದ್ರು ಇದ್ರಲ್ಲಿ ನಾವು ಒಂದ್ ಪದನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಅಂತ ನಾನ್ ಅನ್ಕೊಂತೀನಿ. ಮತ್ತೆ ಇವತ್ ನಾನ್ ಯಾಕೆ ಮಾತಾಡ್ದೆ ಅಂದ್ರೆ, ಇನ್ನೊಂದ್ ಕಾರಣ, ನನ್ಗೆ ವಚನ ಸಾಹಿತ್ಯದಲ್ಲಿ ಆಸಕ್ತಿ ಬರಕ್ಕೆ ಹೆಂಗೆ ನಮ್ಮ ವಿರಕ್ತ ಮಠ ಗುರುಬಸವ ಸ್ವಾಮೀಜಿಗಳ ಕಾರಣನು, ಅದೇ ರೀತಿ ನಾನ್ ಚಿಕ್ಕವಳಿರುವಾಗಿಂದನು ಮಹೇಶ್ ಕಿತ್ತೂರ್ ಸರ್ ಆಗ್ತಿದ್ದಂತ ದಿನಕ್ಕೊಂದು ವಚನ ಅನ್ನೋ ವಚನಗಳ ಓದೋದ್ರ ಮೂಲಕ ನನ್ಗೆ ವಚನ ಸಾಹಿತ್ಯದ ಬಗ್ಗೆ ಆಸಕ್ತಿ ಬಂತು. ಆದ್ರೆ ಅದೇನಾಯ್ತು ಏನೋ ಗೊತ್ತಿಲ್ಲ, ನನ್ಗೆ ಅವ್ರ ಪರಿಚಯ 6 ತಿಂಗಳು ಆದ್ಮೇಲಿಂದ ಅದು ದಿನಕ್ಕೊಂದು ವಚನ ಅನ್ನೋದು ವಚನ ಐಸಿರಿ ಗ್ರೂಪ್ ಅಲ್ಲಿ ಸ್ಟಾಪ್ ಆಗ್ಬಿಡ್ತು. ಬಟ್ ನಾನು ಕೊರೋನಾ ಟೈಮಲ್ಲಿ ಫೋನ್ ಮಾಡಿದೆ, ಬಟ್ ನನಗೆ ಸಿಗ್ಲಿಲ್ಲ. ಆದ್ರೆ ಆಫ್ಟರ್ 2-3 ಮಂತ್ಸ್ ಲಾಂಗ್ ಟೈಮ್ ಆದ್ಮೇಲೆ ಇವತ್ತು ರುದ್ರೇಶ್ ಕಿತ್ತೂರ್ ಸರ್ ಅವರ ಉಪನ್ಯಾಸ ಕೇಳೋ ಭಾಗ್ಯ ನಂದಾಯ್ತು ಈ ವಚನ ಮಂದಾರ ವೇದಿಕೆಯ ಮುಖಾಂತರ. ಹಾಗಾಗಿ ನಾನು ವಚನ ಮಂದಾರ ವೇದಿಕೆಗೆ ಮತ್ತೆ ವಿಜಯ್ ಕುಮಾರ್ ಕಾಮತ್ ನಿಮ್ಗೂ ಕೂಡ ನನ್ನ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಸರ್. ಶರಣಾರ್ಥಿಗಳು. ಶರಣಾರ್ಥಿಗಳು ತಾಯಿ. ಒಂದು ವಿಷಯ ತಮ್ಗೆ ತಿಳಿಪಡಿಸ್ತೇನೆ. ಅದು ಮಹೇಶ್ ಕಿತ್ತೂರ್ ಅಂತ ಹೇಳಿ ನಮ್ಮ ತಮ್ಮ ಅವರು ಬರಿತಾ ಇದ್ರು ಡೈಲಿ. ಕಳೆದ 2 ವರ್ಷದ ಹಿಂದ್ಗಡೆ ರಸ್ತೆ ಅಪಘಾತದಲ್ಲಿ ಲಿಂಗೈಕ್ಯರಾದ್ರು. ಆ ಕಾರಣಕ್ಕಾಗಿ ತಮ್ಗೆ ಒಂದು ವಚನಗಳು ಲಭ್ಯ ಆಗ್ತಾ ಇಲ್ಲ. ಪ್ರತಿನಿತ್ಯ ದಿನಕ್ಕೊಂದು ವಚನ ಅಂತೇಳಿ ವಚನವನ್ನ ವಿಶ್ಲೇಷಣೆ ಮಾಡಿ ಸುಮಾರು 1000 ವಚನಗಳನ್ನು ಅವರು ವಿಶ್ಲೇಷಣೆ ಮಾಡಿದ್ರು. ನಾಡಿನಾದ್ಯಂತ ಎಷ್ಟೋ ಜನರಿಗೆ ವಚನಗಳ ಓದಕ್ಕೆ ಅವರು ಹಚ್ಚಿಕೊಟ್ಟಿದ್ರು ಆ ಒಂದು ದಿನಕ್ಕೊಂದು ವಚನದ ಮೂಲಕವಾಗಿ. ಈಗ ನಮ್ಮ ಮಧ್ಯದಲ್ಲಿ ಇಲ್ಲ ಅಂತ ಹೇಳೋದಕ್ಕೆ ಖೇದ ಅನಿಸ್ತದೆ. ನಾನು ಕೂಡ ಅಭ್ಯಾಸ ಮಾಡ್ತೇನೆ. ಹಾಗಾಗಿ ಅವರಂತೂ ಸಾರಿ, ಮಾತಾಡಿ. ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು, ಮಾತಾಡಿ.
ಕೇಳಿಸ್ತಾ ಇದೆಯಾ? ಹಲೋ, ಆರ್ಥಿಕವಾಗಿ ಸಾಧನೆ ಮಾಡೋರಿಗೆ ಅದು ಆಗಿ ಬೇಗ ಅನುಕೂಲ ಆಗತ್ತೆ. ನಾವು ಬರೀ ಹಂಗೆ ಲಿಂಗಾನುಸಂಧಾನ ಮಾಡಿ ಪೂಜೆ ಮಾಡಿ ಮುಗಿಸ್ಬಿಡ್ತೀವಿ. ಆದ್ರೆ ಒಳಗಡೆ ಇರುವಂತಹ ಇವತ್ತು ಏನು ಹೇಳಿದ್ರಲ್ಲ ಸಕೀಲಗಳು, ಅದಕ್ಕೆ ಸಂಬಂಧಪಟ್ಟಂತಹ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ವಾಯುಗಳು, ವಿಷಯಗಳು ಅವೆಲ್ಲ ಈ ತರ ಮತ್ತೆ ಯಾರಾದ್ರೂ ಹೇಳೋರಿದ್ರೆ ಮಾತನಾಡೋರಿದ್ರೆ ಮಾತನಾಡಬಹುದು. ಮತ್ತೆ ಯಾರಾದ್ರೂ ಮಾತಾಡೋರಿದ್ದೀರಾ? ಕಾರ್ಯಕ್ರಮ ಮುಂದುವರಿಸಿ. ಸರಿ, ಹಾಗಾದ್ರೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಹೋಗೋಣ. ಜಗವ ಸುತ್ತಿಪ್ಪುದು ನಿನ್ನ ಮಾಯೆಯ, ನಿನ್ನ ಸುತ್ತಿಪ್ಪುದು ಎನ್ನ ಮನ ನೋಡಯ್ಯ. ನೀನು ಜಗಕ್ಕೆ ಬಲ್ಲಿದನು, ಆನು ನಿನಗೆ ಬಲ್ಲಿದನು ಕಂಡಯ್ಯ. ಕರಿಯು ಕನ್ನಡಿಯೊಳಗಡಗಿದಂತಯ್ಯ, ಎನ್ನೊಳಗೆ ನೀನಡಗಿದೆ ಕೂಡಲ ಸಂಗಮ ದೇವ ಎನ್ನುವ ಬಸವಣ್ಣನವರ ವಚನದೊಂದಿಗೆ ಈ ಕಾರ್ಯಕ್ರಮದ ಕೊನೆಯ ಘಟ್ಟವಾದಂತಹ ಶರಣು ಸಮರ್ಪಣೆ ಕಾರ್ಯಕ್ರಮವನ್ನ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲನೇದಾಗಿ ಒಂದು ನಿಮಿಷ ಉಳಿದವರು ಮೈಕ್ ಆಫ್ ಮಾಡ್ಕೊಂಡ್ರೆ ಚೆನ್ನಾಗತ್ತೆ ಸರ್, ಇಲ್ಲಾಂದ್ರೆ ಎಕೋ ಆಗುತ್ತೆ. ಮಾಡಿದ್ದೀನಿ, ಎರಡೂ ಮಾಡಿದ್ದೀನಿ. ಓಕೆ. ಮೊಟ್ಟ ಮೊದಲಾಗಿ ಈ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನು ಮಾಡಿದಂತ ಮೊಹಮ್ಮದ್ ಯೂನಿಸ್ ಧಾರವಾಡ ಅವರು 2 ವಚನಗಳನ್ನ ಮಣಿಯ ನೆನೆಸಿ ಹಾಗೂ ಎತ್ತೆತ್ತ ನೋಡಿದ ತತ್ತ ನೀನೇ ದೇವ ಅಂತಕ್ಕಂಥ 2 ವಚನಗಳನ್ನ ಹಾಡಿದ್ರು. ಅವರು ಇಬ್ರಾಹಿಂ ಸುತಾರ್ ಅವರ ಗರಡಿಯಲ್ಲಿ ಬೆಳೆದಂತ ಹುಡುಗ. ಮುಂದೆ ಬಹಳಷ್ಟು ಚೆನ್ನಾಗಿ ಉಪನ್ಯಾಸವನ್ನು ಕೂಡ ಮಾಡ್ತಾನೆ. ಈಗ ಅವನು 7ನೇ ತರಗತಿಯಲ್ಲಿ ಓದ್ತಾ ಇರೋದು. ಬಹಳ ಅದ್ಭುತವಾದಂತ ಪ್ರತಿಭೆ. ಮುಂದೆ ನಮ್ಮ ವಚನ ಭಂಡಾರದಲ್ಲಿ ಈ ಪ್ರತಿಭೆ 59ನೆಯ ಪ್ರತಿಭೆ ಇವತ್ತು ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು. 2 ವಚನಗಳನ್ನ ಹೇಳಿದಂತ ಮೊಹಮ್ಮದ್ ಯೂನುಸ್ ಧಾರವಾಡ ಅವರಿಗೆ ಈ ಮೂಲಕ ಧನ್ಯವಾದಗಳನ್ನ ಹೇಳೋಣ. ಹಾಗೂ ಇವತ್ತಿನ ಉಪನ್ಯಾಸಕರ ಪರಿಚಯವನ್ನು ಮಾಡಿದಂಥ ಡಾಕ್ಟರ್ ಶ್ರೀದೇವಿ ಕರ್ಜಗಿ ಇಳಕಲ್ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಇಂದಿನ ಕಾರ್ಯಕ್ರಮದಲ್ಲಿ ಸಕೀಲಗಳು ಅಂದ್ರೆ ಏನು ಅಂತಕ್ಕಂಥ ವಿಷಯದ ಬಗ್ಗೆ ದಿಸ್ ಓನ್ಲಿ ಇಂಟ್ರೊಡಕ್ಷನ್. ನಾವು ಮುಂದಿನ ದಿನಮಾನಗಳಲ್ಲಿ ಅದು ಸಕೀಲಗಳು ಅಂದ್ರೆ ಏನು ಅಂತಕ್ಕಂಥದ್ದು ಸರ್ ಧ್ವನಿ ಕೇಳ್ತಾ ಇಲ್ಲ, ಮ್ಯೂಟ್ ಆಗ್ತಾ ಇದೆ. ಅದು ನೆಟ್ವರ್ಕ್ ಸಮಸ್ಯೆ ಇದೆ, ಅದಕ್ಕೋಸ್ಕರ. ಸರಿ ಸರ್. ಈ ಸಕೀಲಗಳಂದ್ರೆ ಇಂಜಿನ್ ಆಮೇಲೆ ವೀಲ್ ನಡುವೆ ಒಂದು ಡ್ರೈವ್ ಶಾಫ್ಟ್ ಇರುತ್ತೆ. ಆ ಡ್ರೈವ್ ಶಾಫ್ಟ್ ನ ಕೆಲಸವನ್ನ ಈ ಸಕೀಲಗಳು ಅಂತ ನಾವು ಅಂತೀವಿ. ಅಂದ್ರೆ ಇಂಜಿನ್ ರೌಂಡ್ ಆಗಿ ರೊಟೇಟ್ ಆಗಿರುತ್ತೆ, ಅದನ್ನೇ ಇದನ್ನ ಮಾಡಿ ಕನೆಕ್ಟ್ ಮಾಡಿ ಅದನ್ನ ವೀಲ್ಗೆ ಜೋಡಿಸಿರ್ತಾರೆ. ಈ ಸಂಬಂಧವನ್ನ ಈ ಸಕೀಲಗಳು ಅಂತೀವಿ. ಅಂದ್ರೆ ಅಂಗ ಅಂದ್ರೆ ನಮ್ಮ ದೇಹ ಮತ್ತು ಲಿಂಗ, ನಮ್ಮ ಲಿಂಗಕ್ಕೆ ಎರಡಕ್ಕೂ ಕನೆಕ್ಟ್ ಮಾಡುವಂತಹದ್ದು ಸಕೀಲಗಳು. ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಅನ್ನ ಇವತ್ತು ರುದ್ರೇಶ್ ಕಿತ್ತೂರ್ ಅವರು ಮಾಡಿದ್ದಾರೆ. ಬಹಳಷ್ಟು ಅಧ್ಯಯನವನ್ನು ಕೂಡ ಅವರು ಈ ಮೂಲಕ ಮಾಡಿದ್ದಾರೆ. ಖಗೋಳ ವಿಜ್ಞಾನ, ವೈದ್ಯಕೀಯ ವಿಜ್ಞಾನ, ಆಮೇಲೆ ಈ ಆಧ್ಯಾತ್ಮಿಕ ಚಿಂತನೆಯನ್ನ ಬಹಳಷ್ಟು ಅಭ್ಯಾಸ ಮಾಡಿದ್ದಾರೆ.
ಇದಕ್ಕೆ ಅನುವು ಮಾಡಿಕೊಂಡಂತಹ ವಚನ ಮಂದಾರ ವೇದಿಕೆಯ ಎಲ್ಲ ಬಾರಿಗಳಿಗೆ ಶ್ರೀ ಶಂಭು ಹಿರೇಮಠ್ ಇಂಟರ್ನ್ಯಾಷನಲ್ ಬೆಂಗಳೂರು ಇವರಿಗೆ ಎಲ್ಲ ಬಂಧುಗಳ ಪರವಾಗಿ ಮುಂದಿನ ವಾರ